ಓಂ ಗಣಾನಾತ್ವಾ ಗಣಪತಿಂ ಅವಾಮಹೇ ಕವಿಂ ಕವಿಂ ನಾಂ ಉಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಃ ಆನೋ ಶೃಣೋತಿ ಬಿ ಸೀದ ಸಾಧನಂ. ಟಿವಿ9 ಡಿಜಿಟಲ್ ವಾಹಿನಿಯ 2026ರ ಪರಾಭವನಾಮ ಸಂವತ್ಸರದ ಯುಗಾದಿಯ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಯುಗಾದಿ ಇನ್ನೇನು ಬಂದೇ ಬಿಡ್ತು. 19ನೇ ತಾರೀಕು 3ನೇ ತಿಂಗಳು 2026ರ ಗುರುವಾರದಂದು ಯುಗಾದಿಯನ್ನು ಆಚರಣೆ ಮಾಡ್ಕೊಳ್ತೀವಿ. ನಮಗೆಲ್ಲರಿಗೂ ಸಹ ಹಿಂದೂ ಸನಾತನ ಸಂಪ್ರದಾಯದಲ್ಲಿ, ಸಂಸ್ಕೃತಿಯಲ್ಲಿ ವಿಶೇಷವಾಗಿ ನಾವು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ಯುಗಾದಿ. ಹಾಗೆ ವಿಜಯದಶಮಿ ಇರ್ಬೋದು, ಹಾಗೆ ಅಕ್ಷಯ ತೃತೀಯ ಇರ್ಬೋದು, ದೀಪಾವಳಿ ಇರ್ಬೋದು. ಅದಕ್ಕೆ 3 ಮುಹೂರ್ತಗಳು ಅಂತ ಹೇಳ್ತಾರೆ. ಹಾಗಾಗಿ ಈ ಯುಗಾದಿ ಜಗದ ಪರಿವರ್ತನೆ ಇರ್ಬೋದು, ಮನಸ್ಸುಗಳ ಪರಿವರ್ತನೆ ಇರ್ಬೋದು, ಸಂಪೂರ್ಣವಾಗಿ ಪರಿವರ್ತನೆಯ ಕಾಲ ಅಂದರೆ ಯುಗಾದಿ. ಸಮಸ್ತ ವೀಕ್ಷಕ ಬಂಧುಗಳೆಲ್ಲರಿಗೂ ಯುಗಾದಿಯ ಶುಭಾಶಯಗಳನ್ನು ಕೋರುತ್ತಾ, ಈ ಯುಗಾದಿ ಅದಕ್ಕೆ ಒಂದು ವರ್ಷದ ಹೆಸರಿರುತ್ತೆ, ಅದರದೇ ಒಂದು ಕ್ಯಾಬಿನೆಟ್ ಇರುತ್ತೆ. ಹಾಗೆ ಈ ವರ್ಷದಲ್ಲಿ ಫಲಾಫಲಗಳನ್ನು ತಿಳಿತಕ್ಕಂಥದ್ದು ಆಗಿರುತ್ತೆ. ಹಾಗೆ ಪಂಚಾಂಗ ಶ್ರವಣವನ್ನು ಕೂಡ ಯುಗಾದಿಯ ದಿನ ಮಾಡ್ತೀವಿ. ಬೇವು ಬೆಲ್ಲವನ್ನು ತಿಂದು ನಾವು ಸಿಹಿ ಕಹಿಯನ್ನು ಸಮಾನವಾಗಿ ನಾವು ಸ್ವೀಕಾರ ಮಾಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಈ ಯುಗಾದಿ 19ನೇ ತಾರೀಕು 3ನೇ ತಿಂಗಳು 2026ರ ವಿಶ್ವಾವಸು ಪಾಲ್ಗುಣ ಮಾಸ ಶಿಶಿರ ಋತು ಉತ್ತರಾಯಣ ಕೃಷ್ಣ ಪಕ್ಷ ಗುರುವಾರದಂದು ಯುಗಾದಿ ನಮಗೆ ಆಚರಣೆಯಲ್ಲಿ ಇರುತ್ತೆ. ಈ ಯುಗಾದಿಗೆ ವಿಶೇಷವಾಗಿ ಬಹು ವಿಶೇಷವಾದ ಗ್ರಹಗಳ ಸಂಚಾರ ವರ್ಷದಲ್ಲಿ ಎಷ್ಟರ ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತಿನ ದಿವಸ ಅದನ್ನು ತಿಳ್ಕೋಬೇಕು. ಹಾಗೆ ದ್ವಾದಶ ರಾಶಿಗಳ ಬಗ್ಗೆಯೂ ಸಹ ತಿಳ್ಕೊಳ್ಳುವ ಒಂದು ಸಮಯ ಕೂಡ ಇದಾಗಿರುತ್ತೆ. ಇಂದು ಗುರುವಾರ. ಈ ಗುರುವಾರದಲ್ಲಿ ಈ ಒಂದು ಕ್ಯಾಬಿನೆಟ್ ಏನಿರುತ್ತೆ, ಈ ವರ್ಷದ ಯುಗಾದಿಗೆ ಹೆಸರು ಪರಾಭವನಾಮ ಸಂವತ್ಸರ. ನಾವು ಇಷ್ಟು ದಿನ ವಿಶ್ವಾವಸು ಇದ್ವಿ, ಇಲ್ಲಿಂದ ಆಚೆಗೆ ಇದು ಪರಾಭವನಾಮ ಸಂವತ್ಸರ. ನಮಗೆ 60 ಸಂವತ್ಸರಗಳಲ್ಲಿ ಇದು 40ನೆಯ ಸಂವತ್ಸರ ಕೂಡ ಆಗಿರುತ್ತೆ. ಹಾಗಾಗಿ ಇದು ಪರಾಭವನಾಮ ಸಂವತ್ಸರ ಆಗಿರುತ್ತೆ. ಇನ್ನು ಈ ಪರಾಭವನಾಮ ಸಂವತ್ಸರದಲ್ಲಿ ನಮಗೆ ಗುರುವಿನ ಒಂದು ಸಂಚಾರ ಬದಲಾಯಿಸ್ತಾ ಇರತಕ್ಕಂಥದ್ದು. ಶನಿ ಯಥಾವಿಧಿಯಾಗಿ ವರ್ಷ ಪೂರ್ತಿ ಮೀನರಾಶಿಯಲ್ಲೇ ಇರುತ್ತೆ. ಇನ್ನು ರಾಹು ಮತ್ತು ಕೇತುಗಳು ನಮಗೆ ಈ ವರ್ಷದಲ್ಲಿ ಬದಲಾವಣೆ ಕೂಡ ಆಗ್ತಾ ಇರುತ್ತೆ. ಇನ್ನು ಗುರುಗ್ರಹ 2ನೇ ತಾರೀಕು 6ನೇ ತಿಂಗಳು 2026ರ ಮಂಗಳವಾರ ಬೆಳಗಿನ ಜಾವ ಕರ್ಕಾಟಕ ರಾಶಿಗೆ 2:25 ಪ್ರವೇಶ ಆಗ್ತಾ ಇದೆ. ಅದೇ ರೀತಿ ಅಕ್ಟೋಬರ್ 31ರಲ್ಲೂ ಸಹ ಸಿಂಹ ರಾಶಿಗೆ ಪ್ರವೇಶ ಆಗ್ತಾ ಇರತಕ್ಕಂಥದ್ದು. ಮತ್ತು ಜನವರಿ 2027 ಮತ್ತೆ ವಾಪಸ್ ಕರ್ಕಾಟಕ ರಾಶಿಗೂ ಕೂಡ ಬರ್ತಾ ಇರತಕ್ಕಂಥದ್ದು. ಇನ್ನು ಶನಿಗ್ರಹ ನಮಗೆ ಯಥಾವಿಧಿಯಾಗಿ 3ನೇ ತಿಂಗಳು 2027ರ ತನಕ ಮೀನರಾಶಿಯಲ್ಲೇ ಇರುತ್ತೆ. ಇನ್ನು ರಾಹು ಮತ್ತು ಕೇತು ಗ್ರಹಗಳು 5ನೇ ತಾರೀಕು ಈ ವರ್ಷದ 2026ರ 12ನೇ ತಿಂಗಳಿನಲ್ಲಿ ಅವು ಸ್ಥಾನಗಳನ್ನು ಬದಲಾಯಿಸ್ತಾ ಇರ್ತಕ್ಕಂಥದ್ದು. ಮಕರ ರಾಶಿಗೆ ರಾಹು ಬರ್ತಾ ಇದೆ, ಹಾಗೆ ಕರ್ಕಾಟಕ ರಾಶಿಗೆ ಕೇತು ಕೂಡ ಬರ್ತಾ ಇರ್ತಕ್ಕಂಥ ಆಗಿರುತ್ತೆ. ಇನ್ನು ಈ ವರ್ಷ ಈ ಪರಾಭವನಾಮ ಸಂವತ್ಸರ 19ನೇ ತಾರೀಕು 3ನೇ ತಿಂಗಳು 2026ರಿಂದ 6ನೇ ತಾರೀಕು 4ನೇ ತಿಂಗಳು 2027ರ ತನಕ ಈ ವರ್ಷವನ್ನು ನಾವು ಪರಾಭವನಾಮ ಅಂತೀವಿ, ಚಾಂದ್ರಮಾನ ರೀತಿಯ ಪ್ರಕಾರ. ಇನ್ನು ಇದಕ್ಕೆ ಕ್ಯಾಬಿನೆಟ್ಸ್ ಇರ್ತಾರೆ. ಹಾಗೆ ಈ ವರ್ಷದಲ್ಲಿ ರಾಜ ಯಾರಿರ್ತಾನೆ, ಮಂತ್ರಿ ಯಾರಿರ್ತಾರೆ, ಹಾಗೆ ಸೇನಾಧಿಪತಿ ಯಾರಿರ್ತಾರೆ, ಎಲ್ಲವನ್ನೂ ಕೂಡ ತಿಳಿಸ್ಕೊಳ್ತಕ್ಕಂಥದ್ದಾಗಿರುತ್ತೆ. ಯಾಕೆಂದರೆ ರಾಜನಿಗೆ ನಮಗೆ ಈ ವರ್ಷದ ರಾಜ ಯಾರಿರ್ತಾನೆ ಅದನ್ನು ಅವಲಂಬಿಸಿ ವರ್ಷ ಪೂರ್ತಿ ನಮಗೆ ಫಲಾಫಲಗಳು ಕೂಡ ಸಿಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಈ ವರ್ಷದ ಪರಾಭವನಾಮ ಸಂವತ್ಸರದ ನವನಾಯಕರು ಕ್ಯಾಬಿನೆಟ್ ಅಂತೀವಿ. ರಾಜ್ಯಕ್ಕೆ ಒಂದು ಕ್ಯಾಬಿನೆಟ್, ದೇಶಕ್ಕೆ ಒಂದು ಕ್ಯಾಬಿನೆಟ್. ಅದೇ ರೀತಿ ಈ ಕ್ಯಾಬಿನೆಟ್ನಲ್ಲಿ ರಾಜ ಬಂದು ಗುರು ಆಗಿರ್ತಾನೆ. ಗುರುವಾರದ ದಿನ ನಮಗೆ ವರ್ಷ ಪ್ರಾರಂಭ ಆಗ್ತಾ ಇರೋದ್ರಿಂದ ಈ ವರ್ಷದ ರಾಜ ಗುರು ಆಗಿರ್ತಾನೆ, ಮಂತ್ರಿ ಕುಜ ಆಗಿರ್ತಾನೆ, ಹಾಗೆ ಸೇನಾಧಿಪತಿ ಚಂದ್ರ ಆಗಿರ್ತಾನೆ. ಯಾಕೆ ಧರ್ಮಾಚರಣೆಯನ್ನು, ಗುರು ಅಂದರೆ ಧರ್ಮಾಚರಣೆಯ ಒಂದು ಕರ್ತೃ ಕೂಡ ಆಗಿರ್ತಾನೆ. ಹಾಗೆಯೇ ಕುಜ ಅಂತಕ್ಕಂಥದ್ದು ಅಗ್ನಿ ವಿಚಾರದಲ್ಲಾಗ್ಬೋದು, ಕೋಪತಾಪಗಳಾಗ್ಬೋದು, ಆವೇಶ ಆಗ್ಬೋದು, ತಾಮಸ ಗುಣಗಳಾಗ್ಬೋದು, ಇವೆಲ್ಲವನ್ನು ತೋರ್ಪಡಿಸ್ಕೊಳ್ತಕ್ಕಂಥದ್ದೇ ಕುಜಗ್ರಹ ಆಗಿರುತ್ತೆ. ಇನ್ನು ಚಂದ್ರಗ್ರಹ ಅಂದರೆ ಹಾಲಿಗೆ, ಅಕ್ಕಿಗೆ, ಅನ್ನಕ್ಕೆ ನಾವೆಲ್ಲವನ್ನೂ ಕೂಡ ಚಂದ್ರ ಅಂತೀವಿ. ಆ ರೀತಿ ಒಂದು ಶಾಂತಿಯ ಗ್ರಹ ಯಾವುದು, ಅದು ಚಂದ್ರಗ್ರಹ. ಚಂದ್ರಗ್ರಹ ಸೇನಾಧಿಪತಿಯಾಗಿದ್ದು ಮೇಘಾಧಿಪತಿ ಚಂದ್ರ, ಸಸ್ಯಾಧಿಪತಿ ಗುರು, ಧಾನ್ಯಾಧಿಪತಿ ಗುರು, ಅರ್ಘ್ಯಾಧಿಪತಿ ಚಂದ್ರ, ಹಾಗೆ ರಸಾಧಿಪತಿ ಶನಿ ಆಗಿರ್ತಾನೆ. ನೀರಸಾಧಿಪತಿ ಗುರು ಆಗಿದ್ದು ಪಶುಪಾಲಕನು ಶ್ರೀಕೃಷ್ಣ ಆಗಿರ್ತಾನೆ. ಈ ಪರಾಭವನಾಮ ಸಂವತ್ಸರದಲ್ಲಿ ಗುರುಗ್ರಹ ರಾಜನಾಗಿ ವರ್ಷ ಪೂರ್ತಿ ನಮಗೆ 6ನೇ ತಾರೀಕು 4ನೇ ತಿಂಗಳು 2027ರ ತನಕ ಈ ಒಂದು
ಆಡಳಿತ ಭಾರವನ್ನು ಗುರುಗಳು ಈ ಬಾರಿ ಸ್ವೀಕಾರ ಮಾಡ್ತಾ ಇರ್ತಕ್ಕಂಥದ್ದು ಆಗಿರುತ್ತೆ. ಹಾಗೆಯೇ ಈ ಒಂದು ಪರಾಭವ ನಾಮ ಸಂವತ್ಸರದಲ್ಲಿ ಗುರುಗಳು ಬಂದಾಗ ದೇಶದ ಮಟ್ಟಿಗೆ ನೋಡೋಕೆ ಹೋದಾಗ ರಾಜರುಗಳಲ್ಲಿ ಪರಿವರ್ತನೆ ಇರ್ಬೋದು, ಪ್ರಕೃತಿಯಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದು, ಧಾನ್ಯ ವೃದ್ಧಿ ಆಗ್ತಕ್ಕಂಥದ್ದು, ಒಂದು ಸಾಕಷ್ಟು ಬದಲಾವಣೆಗಳಾಗ್ತಾ ಇರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಹಾಗಾಗಿ ಈ ವರ್ಷ ಯುಗಾದಿಯ ದಿನ ಅಂದರೆ ಗುರುವಾರ ಬಂದಿರತಕ್ಕಂಥ ಯುಗಾದಿಯನ್ನು ನಾವೆಲ್ಲರೂ ಸಹ ಬೇವು ಬೆಲ್ಲ ತಿಂದು ಆಚರಣೆ ಮಾಡ್ಕೊಳ್ತೀವಿ. ಹಾಗೆ ನಾವು ಪಂಚಾಂಗ ಶ್ರವಣ ಮಾಡ್ತೀವಿ. ಹಾಗೆ ವರ್ಷ ಪೂರ್ತಿ ಯಾವ ರೀತಿ ಇರುತ್ತೆ, ಪ್ರಕೃತಿಯಲ್ಲಾಗ್ಬೋದು, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲವನ್ನು ತಿಳ್ಕೊಳ್ತಕ್ಕಂತಹ ಒಂದು ವಿಶೇಷವಾದ ಹಬ್ಬವೇ ಆ ಒಂದು ಮಹಾ ಯುಗಾದಿ ಕೂಡ ಆಗಿರುತ್ತೆ. ಯುಗಸ್ಯ ಆದಿ ಯುಗಾದಿ. ಯಾಕೆ ಯುಗಾದಿಗೆ ಅಷ್ಟು ಪ್ರಾಶಸ್ತ್ಯ ಕೊಡ್ತೀವಿ ಅಂದರೆ ಈ ಬ್ರಹ್ಮಾಂಡ ಸೃಷ್ಟಿಯಾಗಿದ್ದು ಯುಗಾದಿಯ ದಿನ, ಸಾಕ್ಷಾತ್ ಶ್ರೀರಾಮಚಂದ್ರರ ಪಟ್ಟಾಭಿಷೇಕ ಆಗಿದ್ದು ಯುಗಾದಿಯ ದಿನ. ಅದೇ ರೀತಿ ನೋಡಕ್ಕೆ ಹೋದಾಗ ಮತ್ಸ್ಯಾವತಾರದ ದಿನ, ಮತ್ಸ್ಯಾವತಾರವನ್ನು ತಾಳಿದಂಥ ವಿಷ್ಣು ಮಹಾಭಾವ ತಾಳಿದ ದಿನ ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ಶಾಲಿವಾಹನ ಶಕೆ ಪ್ರಾರಂಭ ಆಗಿದ್ದು ಸಹ ಈ ಯುಗಾದಿಯ ದಿನ ಕೂಡ ಇದಾಗಿರುತ್ತೆ. ಇನ್ನು ವಸಂತ ಋತುವಿನ ಆಗಮನ ಆಗ್ತಾ ಇರ್ತಕ್ಕಂಥದ್ದು, ಎಲ್ಲವೂ ಕೂಡ ಗಿಡಗಳು ಪ್ರತಿಯೊಂದು ಕೂಡ ತನ್ನ ಹಳೆಯದನ್ನು ಮರೆತು ಹೊಸತನ್ನು ಸ್ವೀಕಾರ ಮಾಡ್ತಕ್ಕಂತಹ ಒಂದು ಪರ್ವ ಕಾಲ ಯಾವುದಿದೆ ಅಂದರೆ ಅದು ಯುಗಾದಿ ಕೂಡ ಆಗಿರುತ್ತೆ. ಬೇವು ಬೆಲ್ಲ ತಿಂತಕ್ಕಂಥದ್ದು, ಸುಖ ದುಃಖಗಳನ್ನು ನಾವು ಸಮಾನವಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು ಕೂಡ ಈ ಯುಗಾದಿ ಆಗಿರುತ್ತೆ. ಇನ್ನು ಚೈತ್ರ ಮಾಸ ಕೂಡ ಪ್ರಾರಂಭ ಆಗ್ತಾ ಇರತಕ್ಕಂತಹ ಒಂದು ಪರ್ವ ಕಾಲ ಯುಗಾದಿ ಕೂಡ ಆಗಿರುತ್ತೆ. ಇನ್ನು ಯುಗಾದಿಯ ಸಮಯಕ್ಕೆ ಕರೆಕ್ಟಾಗಿ ನಾವು ನೋಡಿದಾಗ ರವಿಗ್ರಹ, ಹಾಗೆ ಚಂದ್ರಗ್ರಹ, ಶುಕ್ರಗ್ರಹ, ಶನಿಗ್ರಹರು ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಇನ್ನು ಗುರುಗ್ರಹ ಮಿಥುನ ರಾಶಿಯಲ್ಲಿ, ಕೇತುಗ್ರಹ ಸಿಂಹ ರಾಶಿಯಲ್ಲಿ, ಕುಜಗ್ರಹ ಮತ್ತು ಬುಧಗ್ರಹ ರಾಹುಗ್ರಹ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗಾಗಿ ಸಮಸ್ತರಿಗೂ ಮತ್ತೊಮ್ಮೆ ಯುಗಾದಿಯ ಶುಭಾಶಯಗಳನ್ನು ಕೋರುತ್ತಾ ನಾವೆಲ್ಲರೂ ಕಾತುರತೆಯಿಂದ ಕಾಯ್ತಾ ಇರ್ತಕ್ಕಂಥದ್ದೇನು ಅಂದರೆ ನಮ್ಮ ರಾಶಿಗೆ ಆಗಿರುತ್ತೆ, ದ್ವಾದಶ ರಾಶಿಗಳ ಆರೋಗ್ಯ ಆಗಿರುತ್ತೆ, ಮತ್ತು ಖರ್ಚು ಆಗಿರುತ್ತೆ, ಆದಾಯ ಆಗಿರುತ್ತೆ, ಸುಖ ದುಃಖಗಳೇ ಆಗಿರುತ್ತೆ. ಇವೆಲ್ಲವನ್ನು ತಿಳ್ಕೊಳ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ ಆಕಾಂಕ್ಷೆ ನಿಜವಾಗಿಯೂ ಸಹ ನಮಗೆ ಹೆಚ್ಚು ಪರ್ವಕಾಲ ಅಂದರೆ ಯುಗಾದಿಯ ಸಮಯದಿಂದಲೇ ನಮ್ಮ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆಗಳು ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಈ ಒಂದು ಯುಗಾದಿಯ ಫಲಾಫಲ, ಯುಗಾದಿಯ ದ್ವಾದಶ ರಾಶಿಗಳ ಫಲಾಫಲದಲ್ಲಿ ಪ್ರಪ್ರಥಮವಾಗಿ ಮೇಷರಾಶಿಯವರಿಗೆ 2026ರ ಪರಾಭವ ನಾಮ ಸಂವತ್ಸರದ ವರ್ಷ ಫಲವನ್ನು ತಿಳ್ಕೊಳ್ಳೋಕೆ ಹೋದಾಗ ಮೇಷರಾಶಿಯವರಿಗೆ ಬಹಳಷ್ಟು ಅನುಕೂಲ ಇರತಕ್ಕಂತಹ ವರ್ಷ ಕೂಡ ಇದಾಗಿರುತ್ತೆ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಕುಜನು ರಾಜನಾಗಿರ್ತಕ್ಕಂಥ ಕುಜನು ಮಂತ್ರಿಯಾಗಿರೋದ್ರಿಂದ ಸಾಕಷ್ಟು ಅದೃಷ್ಟಗಳು ಕೂಡಿ ಬರ್ತಕ್ಕಂತಹ ಒಂದು ವರ್ಷ ಕೂಡ ಇದಾಗಿರುತ್ತೆ. ಅಶ್ವಿನಿ ಭರಣಿ ಕೃತಿಕ ಮೇಷರಾಶಿಯವರಿಗೆ ಈಗಾಗಲೇ ಸಾಡೆ ಸಾತಿ ನಡೀತಾ ಇರತಕ್ಕಂಥದ್ದು. ಇನ್ನು ಗುರುಗ್ರಹ 3ರಿಂದ 4ಕ್ಕೆ ಬರುತ್ತೆ, ಅಕ್ಟೋಬರಲ್ಲಿ 5ಕ್ಕೂ ಕೂಡ ಹೋಗುತ್ತೆ. ಶನಿಗ್ರಹ 12ರಲ್ಲಿ, ರಾಹುಗ್ರಹ 11ರಿಂದ 10ಕ್ಕೆ ಹೋಗುತ್ತೆ, ಕೇತುಗ್ರಹ 5ರಿಂದ 4ಕ್ಕೆ ಬರ್ತಾ ಇರತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ಇನ್ನು ಮೇಷರಾಶಿಯವರಿಗೆ ಯುಗಾದಿಯ ಫಲಾಫಲಗಳಲ್ಲಿ ಇದು ಒಂದು ಪರಾಭವ ನಾಮ ಸಂವತ್ಸರದಲ್ಲಿ, ಯಾಕೆಂದರೆ ಗುರುಗ್ರಹ 3ರಿಂದ 4ಕ್ಕೆ ಮತ್ತು 5ಕ್ಕೂ ಹೋಗುತ್ತೆ. ಹಾಗಾಗಿ ಈ ಒಂದು ವರ್ಷದಲ್ಲಿ ಇವರಿಗೆ ಆದಾಯ 11 ಇರುತ್ತೆ, ಸ್ವಲ್ಪ ಖರ್ಚು ಜಾಸ್ತಿ ಇರ್ತಕ್ಕಂಥದ್ದು. ಆದಾಯ 11 ಇರ್ತಕ್ಕಂಥದ್ದು, ಆದರೆ ವ್ಯಯಕ್ಕೆ ನೋಡಕ್ಕೆ ಹೋದಾಗ ನಿಮಗೆ 8 ವ್ಯಯ, ಆದರೆ ಆದಾಯದಲ್ಲಿ 3 ಭಾಗಷ್ಟು ಮಾತ್ರ ಉಳಿಕೆ ಆಗ್ತಕ್ಕಂಥದ್ದು. ಆರೋಗ್ಯ ಈ ವರ್ಷದಲ್ಲಿ ಅನ್ನೆಸರಿ ಸುಮ್ಮನೆ ಆದರೂ ಸಣ್ಣ ಪುಟ್ಟ ಏನೋ ತಲೆನೋವು, ಹೊಟ್ಟೆ ನೋವು, ಕೈಕಾಲು ನೋವು ಇಂಥದ್ದು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಆದರೆ ಈ ಒಂದು ಮೇಷರಾಶಿಯವರಿಗೆ ಸಾಡೆ ಸಾತಿ ಇದ್ದರೂ ಕೂಡ ಸುಖದ ಭಾಗ 6 ಇರುತ್ತೆ, ದುಃಖದ ಭಾಗ 3 ಇರುತ್ತೆ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ವ್ಯವಹಾರಗಳು ಚೆನ್ನಾಗಿರುತ್ತೆ, ಮನೆ ಕಟ್ಕೊಳ್ಳೋ ಯೋಗ, ಆರ್ಥಿಕ ವಿಷಯಗಳಲ್ಲಿ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು. ಹಿಡಿದ ಹಠವನ್ನು ಬಿಡಬಾರ್ದು, ನೀವು ಯಾವುದೇ ಕಾರಣಕ್ಕೂ ಹಠ ಈ ವರ್ಷದಲ್ಲಿ ಬಿಡೋಕ್ಕೆ ಹೋಗಬಾರ್ದು. ಅದೇ ಬಂಧು ಜನರ ಸ್ವಲ್ಪ ಬೇಕಾದವರ ಶತ್ರುತ್ವ ಕೂಡ ಕೂಡಿ ಬರ್ತಕ್ಕಂಥದ್ದು. ಸುಮ್ಮನೆ ಆದರೂ ಅನ್ನೆಸರಿ ಏನೋ ಒಂದು ನಿಮಗೆ ಒಂದು ಅಪವಾದಗಳು ಕೂಡ ಬರ್ತಕ್ಕಂಥದ್ದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಹಾಗೆ ದೀಪಾವಳಿಯ ನಂತರ ಈ ಒಂದು ಮೇಷರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ, ಭೂಮಿ ತಗೊಳ್ತಕ್ಕಂಥ ಯೋಗ, ಹೊಸ ವ್ಯಾಪಾರ ಯೋಗ. ಹಾಗೆ ಶನಿ ವ್ಯಯಸ್ಥಾನದಲ್ಲಿ ಇದ್ದಾನೆ ಅಂತ ಹೇಳಿದಾಗ ಮಾನಸಿಕವಾಗಿ ಸದೃಢತೆಯನ್ನು ಕಳ್ಕೊಳ್ಳೋಕ್ಕೆ ಹೋಗಬೇಡಿ. ಬೇರೆ ಯಾರೋ ಏನೇ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡೋಕ್ಕೆ ಹೋಗಬೇಡಿ. ಸ್ವಲ್ಪ ಕಾನೂನು ಹೋರಾಟಗಳನ್ನು ಮಾಡಬೇಕಾಗಿರುತ್ತೆ. ವಾಹನದ ವಿಷಯದಲ್ಲಿ ಜಾಗೃತಿಯಾಗಿರಿ. ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ, ಜಮೀನಿಂದ ಒಳ್ಳೆಯದಾಗುತ್ತೆ. ಹಾಗೆ ರೈತಾಪಿ ವರ್ಗದವರಿಗೆ ಹೊಸ ಕಾನೂನು ಇರ್ಬೋದು, ಹೊಸ ಒಂದು ನಿಬಂಧನೆಗಳಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಕೆಲವರಿಗೆ ಈ ಮೇಷರಾಶಿಯವರಿಗೆ ಸರ್ಕಾರದ ಉದ್ಯೋಗ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ.
ದೈವಬಲ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ, ಹಠ ಸಾಧನೆ ಅಂತ ಹೇಳುತ್ತೆ, ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ, ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ, ಹಾಗೆ ಉದ್ಯಮೆದಾರರಿಗೆ ಒಳ್ಳೆಯದಾಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಈ ಒಂದು ರಾಶಿಯ ರಸಗೊಬ್ಬರಗಳ ಮಾರಾಟಗಾರರಿರ್ಬೋದು, ಹಾಗೆಯೇ ಈ ಒಂದು ಆರ್ಮಿಯಲ್ಲಿರ್ತಕ್ಕಂಥವರು, ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥವ್ರಿಗೆಲ್ಲ ಈ ಒಂದು ಮೇಷರಾಶಿಯವರಿಗೆ ಸಾಕಷ್ಟು ಅದೃಷ್ಟ ಕೂಡಿ ಬಂದಿರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಸಾಡೆ ಸಾತಿಯ ಪ್ರಭಾವ ಅಷ್ಟೇನೂ ಇರೋದಿಲ್ಲ. ಇನ್ನು ಯುಗಾದಿಯಿಂದ ನಮಗೆ ಗುರುವಿನ ಅನುಗ್ರಹ, ಶನಿಯ ಅನುಗ್ರಹ, ರಾಹು ಅನುಗ್ರಹ ನೋಡೋಕೆ ಹೋದಾಗ ರಾಹು 11 ರಾಹು ಬಹಳಷ್ಟು ಶುಭಗಳನ್ನು ಕೊಡ್ತಾರೆ. ವಾಹನ ತಗೊಳ್ತಕ್ಕಂಥ ಯೋಗ, ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥ ಯೋಗ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಮಕ್ಕಳಿಂದ ಒಳ್ಳೆಯದಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಮಾಡ್ಕೊಳ್ತಕ್ಕಂಥದ್ದು, ಆದರೆ ಹಿತಶತ್ರುಗಳ ಕಾಟ ಇರ್ಬೋದು, ವಿದೇಶ ಪ್ರಯಾಣ ಯೋಗ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಮೇಷರಾಶಿಯವರಿಗಿರುತ್ತೆ. ಇನ್ನು ಆರ್ಥಿಕವಾಗಿ ಆಸೆ ಪಟ್ಟು ದುರಾಸೆಯಿಂದ ಏನೇನೋ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ರಾತ್ರಿಯ ಪ್ರಯಾಣ ಅಷ್ಟು ಶುಭಕರವಾಗಲ್ಲ. ಹಾಗೆ ಈ ವರ್ಷದಲ್ಲಿ ಮೇಷರಾಶಿಯವರಿಗೆ ಬಹಳಷ್ಟು ಶುಭ ಕೊಡ್ತಕ್ಕಂತಹ ದಿನಗಳು ಅಂತ ಹೇಳಿದ್ರೆ ಬುಧವಾರ ಮತ್ತು ಶುಕ್ರವಾರ ಬಹಳಷ್ಟು ಶುಭ ಫಲಗಳನ್ನು ಕೂಡ ಈ ವರ್ಷದಲ್ಲಿ ನಿಮಗೆ ಹೆಚ್ಚೆಚ್ಚು ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸಂಬಂಧಗಳಲ್ಲಿ ವಿವಾಹ ಆಗ್ತಕ್ಕಂಥದ್ದು, ಹಾಗೆ ಆಸ್ತಿಯ ಪೂರ್ವಿಕರ ಆಸ್ತಿಯ ಕಲಹಗಳು ಕೂಡ ಇತ್ಯರ್ಥ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ನೂತನ ಗೃಹ ಯೋಗ ಕೂಡ ಇರ್ತಕ್ಕಂಥದ್ದು, ಮಕ್ಕಳ ವಿವಾಹದಲ್ಲೂ ಕೂಡ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ವರ್ಷದ ಕಡೆಯ ಭಾಗದಲ್ಲಿ ಸಣ್ಣ ಪುಟ್ಟ ಟೆನ್ಷನ್ಗಳಾಗ್ತಕ್ಕಂಥದ್ದು, ತುಂಬ ಬೇಕಾದವರ ಅಗಲಿಕೆ ನಿಮಗೆ ಒಂದಷ್ಟು ನೋವನ್ನು ಉಂಟು ಮಾಡ್ತಕ್ಕಂಥ ಸಾಧ್ಯತೆ ಮೇಷರಾಶಿಯವರಿಗಿರುತ್ತೆ. ಹಾಗೆ ಅದೇ ಈ ರೀತಿ ಪಾಲುದಾರಿಕೆ ವಿಚಾರದಲ್ಲಿ ಬಹಳಷ್ಟು ಹುಷಾರಾಗಿದ್ದಿದ್ದೆ ಆದರೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಈ ವರ್ಷ ಮೇಷರಾಶಿಯವರಿಗೆ 60% ಶುಭ ಫಲಗಳಿರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಕೆಲಸ ಕಾರ್ಯಗಳ ವಿಚಾರದಲ್ಲೂ ಕೂಡ ಒಂದು ಗಟ್ಟಿತನ, ಹಾಗೆಯೇ ಯಾವುದೇ ಕೆಲಸವನ್ನು ನೀವು ಅರ್ಧಕ್ಕೆ ಬಿಡೋದು ಅಷ್ಟು ಶುಭಕರವಾಗಿಯೂ ಕೂಡ ಅಲ್ಲ. ಕೇಸರಿ ಮತ್ತು ಹಳದಿ ಬಣ್ಣವನ್ನು ಈ ವರ್ಷದಲ್ಲಿ ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ಕೊಳ್ಳೋದ್ರಿಂದ ಈ ವರ್ಷದಲ್ಲಿ ಸಾಕ್ಷಾತ್ ವೆಂಕಟೇಶ್ವರನ ದರ್ಶನ, ಕಲವು ವೆಂಕಟನಾಥ ವೆಂಕಟೇಶ್ವರನ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಪ್ರತಿನಿತ್ಯ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. 9 ಮತ್ತು 4 ನಿಮಗೆ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಈ ವರ್ಷದಲ್ಲಿ ಮೇಷರಾಶಿಯವರಿಗೆ, ಮಹಿಳೆಯರಿಗೆ ಉದ್ಯೋಗದಲ್ಲಿ ಪರಿವರ್ತನೆ, ಉದ್ಯೋಗ ಸಿಗ್ತಕ್ಕಂಥದ್ದು ಆಗಿರುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಈ ವರ್ಷ ಮೇಷರಾಶಿಯವರಿಗೆ ಆಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ವೃಷಭ ರಾಶಿಯವರಿಗೆ ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ 2026 ಪರಾಭವನಾಮ ಸಂವತ್ಸರದ ವರ್ಷದ ಫಲಾಫಲಗಳನ್ನು ನೋಡೋಕೆ ಹೋದಾಗ ವೃಷಭ ರಾಶಿಯವರಿಗೆ ಗುರು, ಈ ರಾಶಿಯವರಿಗೆ ವೃಷಭ ರಾಶಿಯವರಿಗೆ ಗುರು 2ರಿಂದ 3ಕ್ಕೆ ಹೋಗ್ತಕ್ಕಂಥದ್ದು, ಶನಿ 11ರಲ್ಲಿಯೇ ಇರ್ತಕ್ಕಂಥದ್ದು, ರಾಹು ಗ್ರಹ 10ರಿಂದ 9, ಕೇತು ಗ್ರಹ 4ರಿಂದ 3ಕ್ಕೆ ಹೋಗ್ತಾ ಇರತಕ್ಕಂತಹ ಸಂಚಾರ ಪ್ರಾರಂಭ ಆಗ್ತಾ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಆದಾಯ 5 ಇರುತ್ತೆ. ವ್ಯಯದ ಲೆಕ್ಕಾಚಾರದಲ್ಲಿ ನೋಡೋಕೆ ಹೋದಾಗ ಸ್ವಲ್ಪ ದುಂದುವೆಚ್ಚಗಳು ಜಾಸ್ತಿ ಇದ್ದು 9 ಇರ್ತಕ್ಕಂಥ ಸಾಧ್ಯತೆ ವೃಷಭ ರಾಶಿಯವರಿಗಿರುತ್ತೆ. ಹಾಗೆ ಆರೋಗ್ಯದ ಭಾಗದಲ್ಲಿ 4 ಆರೋಗ್ಯ, ಅನಾರೋಗ್ಯ 5 ತೋರಿಸುತ್ತೆ. ಹಾಗೆ ಸುಖ ದುಃಖಗಳು ನೋಡೋಕೆ ಹೋದಾಗ 9 ಸುಖ 5 ದುಃಖ ಇರುತ್ತೆ. ಹಾಗಾಗಿ ಸುಖ ಜಾಸ್ತಿ ಇದ್ದಾಗ ಬಹಳಷ್ಟು ಪರಿವರ್ತನೆಯ ಕಾಲ ಕೂಡ ಇದಾಗಿರುತ್ತೆ. ಹಾಗೆ ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ಬಹಳಷ್ಟು ಶುಭ ಇರತಕ್ಕಂಥದ್ದು ಉತ್ತರಾರ್ಧದಲ್ಲಿ ಅಂತ ಹೇಳುತ್ತೆ. ವರ್ಷದ ಅರ್ಧ ಭಾಗ ಬಹಳಷ್ಟು ಶುಭ ಫಲಗಳಿರ್ತಕ್ಕಂಥದ್ದು, ಅರ್ಧ ಭಾಗ ಸ್ವಲ್ಪ ಟೆನ್ಷನ್ನಿಂದ ಕೂಡಿರ್ತಕ್ಕಂಥದ್ದು ಆಗಿರುತ್ತೆ. ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು, ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಹೊಸ ಹೊಸ ಯೋಜನೆಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಸರ್ಕಾರದ ಯೋಜನೆಗಳಿಗೆ ನಿಮಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಗುತ್ತಿಗೆದಾರರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ಸಂಗೀತಗಾರರು, ಕಲೆಗಾರರು, ಶಿಕ್ಷಕರು, ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೂ ಇಂಥವ್ರಿಗೆಲ್ಲ ಬಹಳಷ್ಟು ಅದ್ಭುತವಾದ ಅವಕಾಶಗಳು ಕೂಡಿ ಬಂದಿರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಸಣ್ಣ ಪುಟ್ಟ ಹಳೆಯ ಕಾಯಿಲೆಯಿಂದ ಒಂಚೂರು ಬಳಲಬೇಕಾಗಿರುತ್ತೆ. ಮನೆ ಅಥವಾ ಆಸ್ತಿಯ ವಿಚಾರದಲ್ಲಿ ಅಣ್ಣ ತಮ್ಮಂದಿರ ಜೊತೆ ಸಣ್ಣ ಪುಟ್ಟ ಕಲಹಗಳಾಗ್ಬೋದು, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಹಾಗೆ ರಾಜಕೀಯವಾಗಿ ಪ್ರಗತಿ ಇರ್ತಕ್ಕಂಥದ್ದು, ಏನೋ ಒಂದಷ್ಟು ಎಲೆಕ್ಷನ್ ಅದು ಇದು ಬಂದಾಗ ನೀವು ಯಾವುದೋ ಒಂದು ಸ್ಥಾನ ಗಿಟ್ಟಿಸ್ಕೊಳ್ತಕ್ಕಂಥ ಸಾಧ್ಯತೆ ವೃಷಭ ರಾಶಿಯವರಿಗಿರುತ್ತೆ. ಇನ್ನು ಈ ರಾಶಿಯ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರ್ಸ್ಗೆ, ಮನೆ ಕಟ್ಟಿ ಮಾರ್ತಕ್ಕಂಥವ್ರಿಗೆ, ಹಾಗೆ ಭೂ ವ್ಯಾಪಾರಿಗಳಿಗೆ ಬಹಳಷ್ಟು ಶುಭ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಸಣ್ಣ ಪುಟ್ಟ ವಾಹನ ಕಂಟಕಗಳು ಕೂಡ ಏಪ್ರಿಲ್ ಅಥವಾ ಮೇ ಭಾಗದಲ್ಲಿ ಸ್ವಲ್ಪ ಹುಷಾರಾಗಿ ತಾವು ಇರಬೇಕಾಗಿರುತ್ತೆ. ತೀರ್ಥಕ್ಷೇತ್ರಗಳ ಭೇಟಿ ಆಗ್ತಕ್ಕಂಥದ್ದು, ಅಧಿಕ ಧನಲಾಭ ಕೂಡ ಇದೆ. ಯೋಗಗಳು ಚೆನ್ನಾಗಿದೆ. ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಳ್ಳೋಕೆ
ಹೋಗಬೇಡಿ. ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥ ಯೋಗ, ಬಂಧುಗಳಲ್ಲಿ ವಿವಾಹ ಯೋಗ ಕೂಡ ಕೂಡಿ ಬಂದಿರತಕ್ಕಂಥದ್ದು, ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ವೃಷಭ ರಾಶಿಯವರಿಗೆ ಈಗಿರುವ ಸಣ್ಣ ಪುಟ್ಟ ಸಮಸ್ಯೆಗಳು, ಈ ವರ್ಷ ಏನೇನು ಸಣ್ಣ ಪುಟ್ಟ ಸಮಸ್ಯೆ ಬಂತು ಅದೆಲ್ಲವೂ ಕೂಡ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ತಂದೆ ತಾಯಿಗಳ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥದ್ದು, ಉದ್ದಿಮೆದಾರರಿಗೆ ಸಕಾಲಕ್ಕೆ ನಿಮಗೆ ಬಿಲ್ಸ್ ಪಾವತಿ ಆಗದೆ ಇರ್ಬೋದು, ಹಣ ಬರಬೇಕಾಗಿರ್ತಕ್ಕಂಥದ್ದು ಉದ್ದಿಮೆದಾರರಿಗೆ ಸ್ವಲ್ಪ ನಿಧಾನ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೂ ಕೂಡ ಆರ್ಥಿಕವಾಗಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಕೆಲವರಿಗೆ ಸ್ಥಾನ ಪಲ್ಲಟ, ಈ ಊರಿಂದ ಇನ್ನೊಂದು ಊರಿಗೆ ಹೋಗ್ತಕ್ಕಂಥದ್ದು, ಹಾಗೆಯೇ ಊರು ಬದಲಾಯಿಸ್ಕೊಳ್ಳೋದು, ಉದ್ಯೋಗ ಬದಲಾಯಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರಿಗೆ, ವೃಷಭ ರಾಶಿಯವರಿಗೆ, ಮಹಿಳೆಯರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಬಡ್ತಿ ಇರ್ಬೋದು, ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು ಇರ್ಬೋದು, ಆಸ್ತಿಯ ವಿಷಯದಲ್ಲಿ ಒಳ್ಳೆಯದಾಗುತ್ತೆ. ಗಂಡ ಹೆಂಡತಿಯಲ್ಲಿ ಬಹಳಷ್ಟು ಅನ್ಯೋನ್ಯತೆ ಇರುತ್ತೆ. ಕುಟುಂಬಗಳಲ್ಲಿ ಒಳ್ಳೆಯದಾಗುತ್ತೆ. ಮಹಿಳಾ ರಾಜಕಾರಣಿಗಳಿಗೆ ಶುಭ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಹಾಗೆ ರೈತಾಪಿ ವರ್ಗದವರಿಗೆ ಈ ವರ್ಷದಲ್ಲಿ ಸ್ವಲ್ಪ ಗಮನವನ್ನು ಹೆಚ್ಚು ಕೊಡಬೇಕಾಗಿರುತ್ತೆ. ಏಕೆ ಅಂತ ಹೇಳಿದ್ರೆ ಮೋಸ ಹೋಗ್ತಕ್ಕಂಥದ್ದು, ರಾಸಾಯನಿಕ ರಸಗೊಬ್ಬರಗಳಿರ್ಬೋದು, ಬಿತ್ತನೆ ಬೀಜಗಳಿರ್ಬೋದು, ಈ ವಿಚಾರವಾಗಿ ಒಂದಷ್ಟು ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ವೃಷಭ ರಾಶಿಯವರಿಗೆ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಒಂಚೂರು ಹುಷಾರಾಗಿದ್ದಿದ್ದೆ ಆದರೆ ಒಳ್ಳೆಯದಾಗುತ್ತೆ. ಆನ್ಲೈನ್ ಬಿಸ್ನೆಸ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಹಾಗೆ ಈ ರಾಶಿಯ ಮಹಿಳೆಯರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಒಂಚೂರು ಸಾಲ ಕೂಡ ತೀರಿಸ್ಕೊಳ್ತೀರಾ. ಮನೆ ಕಟ್ಕೊಳ್ಳೋ ವಿಚಾರದಲ್ಲೂ ಕೂಡ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸ್ನೇಹಿತರ ಪ್ರಭಾವ, ಸ್ವಲ್ಪ ಸ್ನೇಹಿತರ ಜೊತೆ ಒಳ್ಳೆ ಆಲೋಚನೆಗಳು ಕೂಡ ಕೂಡಿ ಬಂದಿರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ವಾಹನ ಯೋಗ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ರಾಶಿಯವರಿಗೆ ಸ್ವಲ್ಪ ಕೋಪತಾಪಗಳನ್ನು ಕಡಿಮೆ ಮಾಡ್ಕೋಬೇಕಾಗಿರುತ್ತೆ. 10ರ ರಾಹು ಅಂತ ಹೇಳುತ್ತೆ. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಇರ್ಬೋದು, ಸುಮ್ಮನೆ ಆದರೂ ಬೇರೆಯವರು ನಿಮಗೆ ಸುಮ್ಮನೆ ಆದರೂ ನಿಮ್ಮನ್ನು ಆವೇಶಗೊಳಿಸ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಹುಷಾರಾಗಿರಬೇಕಾಗಿರುತ್ತೆ. ಇನ್ನು ಶನಿ 11 ಅಂದರೆ ಭಾಳಷ್ಟು ಶುಭ ಕೂಡ ಆಗ್ತಕ್ಕಂಥದ್ದು. ಹಳೆಯ ಆರೋಗ್ಯದ ಸಮಸ್ಯೆಗಳಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ರಾಶಿಯವರಿಗೆ ಕೇತು 3ರಲ್ಲಿದ್ದಾರೆ ಅಂದರೆ ಒಂದು ಸ್ವಲ್ಪ ದೈವ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ದೈವಾನುಗ್ರಹ ತುಂಬ ಚೆನ್ನಾಗಿ ಕೂಡಿ ಬಂದಿರತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಆಗಸ್ಟ್ ನಂತರ ನೋಡೋಕ್ಕೆ ಹೋದಾಗ ಹಳೆಯ ಆಸ್ತಿಯ ಕಲಹ ಕೂಡ ಇತ್ಯರ್ಥ ಆಗುತ್ತೆ. ಕಾನೂನು ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಈ ರಾಶಿಯವರಿಗೆ, ವೃಷಭ ರಾಶಿಯವರಿಗೆ ಒಂಚೂರು ಭಯದ ವಾತಾವರಣ ಸಹ ವರ್ಷದ ಕಡೆಯ ಭಾಗದಲ್ಲಿರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಆತುರದ ನಿರ್ಧಾರಗಳು ಅಷ್ಟು ಶುಭಕರವಾಗಿಯೂ ಕೂಡ ಅಲ್ಲ. ಹಾಗೆ ವಿದ್ಯಾರ್ಥಿನಿಯರು, ಮೆಡಿಕಲ್ ಲೈನಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಸರ್ಕಾರದ ಉದ್ಯೋಗ ಅಥವಾ ಸ್ವಾವಲಂಬಿಗಳಾಗಿ ಏನಾದರೂ ಒಂದು ನೀವು ಮೆಡಿಕಲ್ ಶಾಪ್ ಇರ್ಬೋದು, ಹಾಸ್ಪಿಟ್ಲ್ ಓಪನ್ ಮಾಡ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಸಂಗೀತಗಾರರು, ಕಲೆಗಾರರು, ಸಾಹಿತಿಗಳು, ಹಾಗೆ ಶಿಕ್ಷಕರು, ಇವರಿಗೆಲ್ಲ ಬಹಳಷ್ಟು ಶುಭ ಆಗುತ್ತೆ. ಬಹುಮುಖ್ಯವಾಗಿ ವೃಷಭ ರಾಶಿಯ ಸಿನಿಮಾ ನಟರಿಗೆ ತುಂಬಾ ಒಳ್ಳೆಯದು, ಅದೃಷ್ಟ ಕೂಡಿ ಬಂದಿರತಕ್ಕಂಥ ವರ್ಷ. ಈ ವರ್ಷದಲ್ಲಿ ಸಿನಿಮಾ ರಂಗದಲ್ಲಿ ಕೆಲಸ ಮಾಡೋರಿಗೆ ಬಹಳಷ್ಟು ಶುಭ ಕಾರ್ಯಗಳು ಅಥವಾ ಶುಭ ಆಗ್ತಕ್ಕಂಥ ಯೋಗ ಕೂಡ ವೃಷಭ ರಾಶಿಯವರಿಗಿರುತ್ತೆ. ಇನ್ನು ಈ ರಾಶಿಯವರಿಗೆ ಸಂತಾನ ಯೋಗ, ಮಕ್ಕಳ ಬಗ್ಗೆಯೂ ಸಹ ಒಂದು ಯೋಚನೆ ಅಥವಾ ಸಂತಾನ ಆಗ್ತಕ್ಕಂಥ ಯೋಗ ಸಹ ವೃಷಭ ರಾಶಿಯವರಿಗಿರುತ್ತೆ. ವೃಷಭ ರಾಶಿಯವರಿಗೆ ಏನಾದರೂ ಹೊಸ ವ್ಯಾಪಾರ ಮಾಡಬೇಕು ಅಂತ ಹೇಳಿದ್ರೆ ಒಂಚೂರು ಯೋಚನೆ ಮಾಡಿದರೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ ಮತ್ತು ಗುರುವಾರ ವರ್ಷ ಪೂರ್ತಿ ಬಹಳಷ್ಟು ಶುಭ ಇರತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ 70% ಅಷ್ಟು ಶುಭ ಫಲಗಳಿರ್ತಕ್ಕಂಥ ವರ್ಷ ಕೂಡ ಈ ಪರಾಭವನಾಮ ಸಂವತ್ಸರ ಕೂಡ ಆಗಿರುತ್ತೆ. ಹಾಗೆ ಈ ವರ್ಷದಲ್ಲಿ ಸಾಧ್ಯವಾದಷ್ಟು ದಾಯಾದಿ ಕಲಹಗಳು ಏನಾದರೂ ಇದ್ದರೆ ಅದನ್ನು ಹುಷಾರಾಗಿ ನೀವು ಅಮಿತ ಬಲದಿಂದ, ಅಂದರೆ ಎಲ್ಲೋ ಒಂದು ಕಡೆ ನೀವು ಅವ್ರ ಜೊತೆ ಮಾತುಕತೆಗಳ ಮುಖಾಂತರ ಇದನ್ನು ಪರಿಹಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ವಾಹನದ ವಿಚಾರದಲ್ಲಿ ನಿಮಗೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಮಾಸಗಳಲ್ಲಿ ಒಂದು ಸಣ್ಣ ಪುಟ್ಟ ವಾಹನದ ಕಂಟಕಗಳು ಕೂಡ ಎದುರಾಗ್ತಕ್ಕಂಥದ್ದು, ತುಂಬ ಬೇಕಾದ ಸ್ನೇಹಿತರ ಅನಾರೋಗ್ಯದ ಬಗ್ಗೆ ಇರ್ಬೋದು, ತಂದೆ ತಾಯಿಗಳ ಅನಾರೋಗ್ಯ ಇರ್ಬೋದು, ಗುರುಗಳ ಅಥವಾ ಯಾರ್ದೋ ಅನಾರೋಗ್ಯದ ಬಗ್ಗೆ ಒಂಚೂರು ಚಿಂತೆ ಕಾಡ್ತಕ್ಕಂಥ ವರ್ಷ ಸಹ ವೃಷಭ ರಾಶಿಯವರಿಗಾಗಿರುತ್ತೆ. ಇನ್ನು ಈ ವರ್ಷದಲ್ಲಿ ನಿಮ್ಮ ಅದೃಷ್ಟ ಸಂಖ್ಯೆಗಳು 2 ಮತ್ತು 6 ಆಗಿರುತ್ತೆ. ಇನ್ನು ಸಾಧ್ಯವಾದರೆ ಈ ಒಂದು ವೃಷಭ ರಾಶಿಯವರು ವರ್ಷದಲ್ಲಿ ಒಮ್ಮೆಯಾದರೂ ಗಣಹೋಮವನ್ನು ಮಾಡಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ನಿಮಗೆ ಶುಕ್ರವಾರ 5 ಶುಕ್ರವಾರಗಳು ತುಪ್ಪದ ದೀಪವನ್ನು ದೇವಿಯ ದೇವಸ್ಥಾನದಲ್ಲಿ ಈ ವರ್ಷದಲ್ಲಿ ನೀವು ಹಚ್ಕೊಂಬರೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಈ ವರ್ಷದಲ್ಲಿ ಲಲಿತಾ ಸಹಸ್ರನಾಮವನ್ನು ಕೇಳೋದ್ರಿಂದ
ಲಲಿತಾ ಸಹಸ್ರನಾಮ ಕೇಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥದ್ದು. ಹಾಗೆ ಬಿಳಿಯ ವಸ್ತ್ರವನ್ನು ನಿಮಗೆ ಕೈಲಾದ ಮಟ್ಟಿಗೆ ಬಿಳಿಯ ವಸ್ತ್ರವನ್ನು ಈ ವರ್ಷದಲ್ಲಿ ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಗೋಧಿ ಮತ್ತು ಬಿಳಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಹಾಗೆ ಲಲಿತಾ ಸಹಸ್ರನಾಮ ಸುಬ್ರಹ್ಮಣ್ಯ ದೇವಾಲಯವನ್ನು ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಈ ವರ್ಷದಲ್ಲಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. 70% ಭಾಗ ಶುಭ ಇರೋದ್ರಿಂದ ಪ್ರಯತ್ನಗಳನ್ನು ಕೈ ಬಿಡಬೇಡಿ. ಪ್ರಯತ್ನಗಳಿಗೆ ನೀವು ಅದನ್ನೇ ಹಾಗೇ ಮುಂದುವರಿಸ್ಕೊಂಡು ಹೋಗಿದ್ದೆ ಆದರೆ ತುಂಬ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಹಾಲಕ್ಷ್ಮಿಯ ಕೃಪೆ ಕೂಡ ಇರುತ್ತೆ. ಪ್ರತಿದಿನವೂ ಸಾಧ್ಯವಾದಷ್ಟು ನಮಸ್ತೇಸ್ತು ಮಹಾಮಾಯೆ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಈ ಮಂತ್ರನ ಜಪ ಮಾಡ್ಕೊಳ್ಳಿ, ಪ್ರತಿನಿತ್ಯ ಜಪ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಸಹ ವೃಷಭ ರಾಶಿಯವರಿಗಿರುತ್ತೆ. ಹಾಗೆ ವೃಷಭ ರಾಶಿಯ ಮಹಿಳೆಯರು ಏನು ಅಂತ ಹೇಳಿದ್ರೆ ಸ್ವಲ್ಪ ದೈವಾನುಗ್ರಹ ಪ್ರತಿನಿತ್ಯ ಸ್ಮರಣೆಯಿಂದ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಪರಾಭವನಾಮ ಸಂವತ್ಸರದಲ್ಲಿ ನಿಮಗೆ ಹೆಚ್ಚು ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 2026ರ ಪರಾಭವನಾಮ ಸಂವತ್ಸರದ ರಾಶಿಫಲ ಅಥವಾ ಯುಗಾದಿಯ ವರ್ಷಫಲದಲ್ಲಿ ಈ ಒಂದು ಮಿಥುನ ರಾಶಿಯವರಿಗೆ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಬುಧ, ಮೃಗಶಿರ ನಕ್ಷತ್ರ, ಆರ್ದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರದವರು ಈ ರಾಶಿಗೆ ಒಳಪಡ್ತಕ್ಕಂಥದ್ದು. ಗುರುಗ್ರಹ ಈ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ 1ರಿಂದ 2 ಹಾಗೆ 3ರಲ್ಲಿ ಅಕ್ಟೋಬರಲ್ಲಿ 3ಕ್ಕೂ ಕೂಡ ಪ್ರವೇಶ ಮಾಡ್ತಾರೆ ಗುರು. ಹಾಗೆ ಶನಿಗ್ರಹ 10ರಲ್ಲಿ ಅಂದರೆ ಕರ್ಮಸ್ಥಾನದಲ್ಲಿ 10ನೇ ಮನೆಯಲ್ಲಿ ಶನಿಗ್ರಹ ಸಂಚಾರ ಮಾಡ್ತಾ ಇರುತ್ತೆ. ಇನ್ನು ರಾಹುಗ್ರಹ 9ರಿಂದ 8ರಲ್ಲಿ ಸಂಚಾರ ಮಾಡುತ್ತೆ. ಕೇತುಗ್ರಹ 3ರಿಂದ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಈ ಒಂದು ಮಿಥುನ ರಾಶಿಯವರಿಗೆ ಆದಾಯ 8 ಇರುತ್ತೆ. ಇನ್ನು ವ್ಯಯ ಬಂದಾಗ 10, ಸ್ವಲ್ಪ ಖರ್ಚು ಕೂಡ ಜಾಸ್ತಿ ಆಗ್ತಕ್ಕಂಥದ್ದು. ಆರೋಗ್ಯ 6ಕ್ಕೆ 3 ಅಂದರೆ 6 ಅಂದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇನ್ನು ಸುಖ ದುಃಖಗಳ ವಿಚಾರಕ್ಕೆ ಬಂದಾಗ 8 ಮತ್ತು 2 ಇರುತ್ತೆ. 8 ಸುಖ ಇರುತ್ತೆ, 2 ದುಃಖ ಇರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದೈವಾನುಕೂಲ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲೂ ಕೂಡ ಶುಭ ಆಗ್ತಕ್ಕಂಥದ್ದು. ಶನಿ ಸ್ವಲ್ಪ ಮಿಶ್ರ ಫಲವನ್ನು ಕೊಡ್ತಾನೆ. ಕೆಲವರಿಗೆ ಉದ್ಯೋಗ ಬದಲಾಯಿಸ್ಕೊಳ್ತಕ್ಕಂಥದ್ದು. ಆರ್ಥಿಕವಾಗಿ ಆದಾಯ ಕೂಡ ಇರುತ್ತೆ, ಖರ್ಚು ಕೂಡ ಆಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದು. ಸ್ವಲ್ಪ ಸ್ಥಾನ ಪಲ್ಲಟ್ಟಾಗುತ್ತೆ. ದುಂದು ವೆಚ್ಚಗಳಿಗೆ ಹೆಚ್ಚು ಆಸ್ಪದ ಕೊಡಬೇಡಿ. ಆಸೆ ಆಕಾಂಕ್ಷೆಗಳಲ್ಲಿ ಸ್ವಲ್ಪ ಹಿಡಿತಾ ಇದ್ದರೆ ತುಂಬ ಒಳ್ಳೆಯದು. ಮೇ ನಂತರ ಬಹಳಷ್ಟು ಶುಭ ಫಲಗಳು ಕೂಡ ಸಿಗುತ್ತೆ. ಮಕ್ಕಳಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ಮಡದಿಯ ಉದ್ಯೋಗದಲ್ಲಿ ಬದಲಾವಣೆಯಾಗ್ತಕ್ಕಂಥದ್ದು. ರಾಹು 9ರಿಂದ 8ರಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭ. ವಾಹನದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿ ತಾವು ಇರಬೇಕಾಗಿರುತ್ತೆ. ಹಾಗೆ ಮನೆ ಯೋಗ ಇರತಕ್ಕಂಥದ್ದು. ವ್ಯಾಪಾರದಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಯೋಗ, ವಾಹನ ಯೋಗ ತುಂಬ ಚೆನ್ನಾಗಿದೆ. ಸರ್ಕಾರಿ ನೌಕರರಿಗೆ ಸ್ವಲ್ಪ ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ತಾಳ್ಮೆ ಸಹನ ಇರಲಿ. ಆತುರ ಪಟ್ಟು ಜಾಬ್ ರಿಸೈನ್ ಮಾಡೋದು ನಮಗೇನು ಬೇಡ ಅಂತಕ್ಕಂಥದ್ದು, ಇದನ್ನು ಹುಷಾರಾಗಿರಬೇಕು. ಮಾತಿನಲ್ಲಿ ಹಿಡಿತಾ ಇರಲಿ. ಗೋ ಫಾರ್ ಸೆಕೆಂಡ್ ಥಾಟ್ ಅಂತೂ ಕೂಡ ಹೇಳ್ತೀನಿ. ಹಾಗೆ ರಾಹು ನಿಮಗೆ 9ರಿಂದ 8 ಅಂದಾಗ ನೀವು ಯಾವುದೇ ವಾಹನವನ್ನು ನೀವೇ ಸ್ವಂತ ಚಾಲನೆ ಮಾಡಬೇಕು ಅಂದರೆ ಹನುಮನ ಪ್ರಾರ್ಥನೆ ಮಾಡ್ಕೊಂಡು ಮಾಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಹೊಸ ಹೂಡಿಕೆಯಿಂದ ಒಳ್ಳೆಯದಾಗುತ್ತೆ. ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ತೀರಾ. ರಾಜಕೀಯವಾಗಿ ಪ್ರಗತಿ ಕಾಣ್ತಕ್ಕಂಥದ್ದು. ಗಂಡ ಹೆಂಡತಿರಲ್ಲಿ ಅನ್ಯೋನ್ಯತೆ ಮೂಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಈ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಸಾಕಷ್ಟು ಹಣದ ಯೋಗಗಳು ಕೂಡ ಕೂಡಿ ಬಂದಿರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಹಾಗೆಯೇ ಈ ವರ್ಷದಲ್ಲಿ ಜೂನ್ ಜುಲೈ ನಂತರ ಬಹಳಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥದ್ದು. ಪೂರ್ವಿಕರ ಆಸ್ತಿಯ ಕಲಹ ಇತ್ಯರ್ಥ ಆಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಿತಾಂಶ ಬರ್ತಕ್ಕಂಥದ್ದು. ವಿದ್ಯಾ ಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಹಿಳೆಯರಿಗೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೆ. ಕಾನೂನು ವಿಚಾರಗಳಲ್ಲಿ ಬೇರೆಯವರ ಸಹಕಾರದಿಂದ ಒಂದಷ್ಟು ವೃದ್ಧಿ ಆಗ್ತಕ್ಕಂಥದ್ದು. ಹಳೆಯ ಭೂಮಿಯ ಆಸ್ತಿಯ ಕಲಹ ಕೂಡ ಇತ್ಯರ್ಥ ಆಗ್ತಕ್ಕಂಥ ಸಾಧ್ಯತೆ ಈ ವರ್ಷದಲ್ಲಿರುತ್ತೆ. ಹಾಗೆಯೇ ಈ ವರ್ಷದಲ್ಲಿ ಸ್ವಲ್ಪ ಒತ್ತಡಗಳು ಕೂಡ ಕಡಿಮೆ ಆಗ್ತಕ್ಕಂಥದ್ದು. ದೈವಾನುಗ್ರಹ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗಿರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಕುಟುಂಬದಲ್ಲಿಯೇ ತುಂಬ ಬೇಕಾದವರ ಒಂದು ಅಗಲಿಕೆ ಹೆಚ್ಚು ನೋವನ್ನುಂಟು ಮಾಡ್ತಕ್ಕಂಥದ್ದು. ಹಾಗೆ ಸ್ನೇಹಿತರ ವಿಚಾರದಲ್ಲೂ ಕೂಡ ಒಂದಷ್ಟು ನೋವು ಉಂಟಾಗ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗಿರುತ್ತೆ. ವ್ಯಾಪಾರಸ್ಥರಿಗೆ ಸಾಕಷ್ಟು ಬೇಡಿಕೆ ಉಂಟಾಗ್ತಕ್ಕಂಥದ್ದು. ನೀವು ಮಾಡ್ತಾ ಇರ್ತಕ್ಕಂಥ ವ್ಯಾಪಾರದಲ್ಲಿ ವಿಸ್ತರಣೆ ಆಗ್ತಕ್ಕಂಥ ಯೋಗ ಕೂಡ ಮಿಥುನ ರಾಶಿಯವರಿಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರು ಸಣ್ಣ ಪುಟ್ಟ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ ಇದು ಪರ್ವ ಕಾಲ ಕೂಡ ಆಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗೆಯೇ ಈ ಒಂದು ಮಿಥುನ ರಾಶಿಯವರಿಗೆ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಒಂದಷ್ಟು ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ರಾಶಿಯವರಿಗೆ ವಿದೇಶ ಯೋಗ ಕೂಡಿ ಬಂದಿರತಕ್ಕಂಥದ್ದು. ವಿದೇಶದಲ್ಲಿ ಇರ್ತಕ್ಕಂಥವರಿಗೆ ಉದ್ಯೋಗದಲ್ಲಿ ಪರಿವರ್ತನೆ ಆಗ್ತಕ್ಕಂಥ
ಸಾಧ್ಯತೆ ಕೂಡ ಮಿಥುನ ರಾಶಿಯವರಿಗೆ ಇರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಪಾಲುದಾರಿಕೆಯ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಮೂಡ್ಬೋದು. ಕ್ಷೇತ್ರಗಳ ದರ್ಶನ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಒಂದಷ್ಟು ಜಾಗೃತಿಯಾಗಿರಬೇಕು. ಶತ್ರುಗಳು ಮಿತ್ರರಾಗ್ತಕ್ಕಂಥ ಸಾಧ್ಯತೆ ಕೂಡ ಈ ಒಂದು ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಇರ್ತಕ್ಕಂಥದ್ದು. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಹಿಳೆಯರಿಗೆ ಹೆಚ್ಚು ಒತ್ತಡಗಳು ಜೊತೆಗೆ ಹೆಚ್ಚು ಜವಾಬ್ದಾರಿಗಳು ಸಿಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಹಳೆಯ ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು, ಹಳೆಯ ಸಮಸ್ಯೆಗೆ ಪರಿಹಾರ ಸಿಗ್ತಕ್ಕಂಥದ್ದು, ಮಕ್ಕಳ ವಿವಾಹ ವಿಷಯದಲ್ಲಿ ಶುಭ ಆಗ್ತಕ್ಕಂಥದ್ದು, ಮಕ್ಕಳಿಗೆ ಉದ್ಯೋಗ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಈ ಒಂದು ರಾಶಿಯವರಿಗಿರುತ್ತೆ. ಹಳೆಯ ನೆನಪುಗಳು ಈ ವರ್ಷದಲ್ಲಿ ಸಾಕಷ್ಟು ಕಾಡ್ತಕ್ಕಂಥದ್ದು ಆಗಿರುತ್ತೆ. ಸಣ್ಣ ಪುಟ್ಟ ಸರ್ಜರಿ, ಚಿಕ್ಕ ಪುಟ್ಟ ಸರ್ಜರಿ ಕೂಡ ಮಿಥುನ ರಾಶಿಯವರಿಗೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರೋದ್ರಿಂದ ಒಂದು ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಜಾಗೃತಿಯನ್ನು ಕೂಡ ಮೂಡಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಪವಾದಗಳು ಕೂಡ ಬಂದರೂ ಕೂಡ ಅಂಥದ್ದೇನೂ ಆಗೋದಿಲ್ಲ. ಯಾರೋ ಮಾಡಿದ ತಪ್ಪಿಗೆ ನಿಮಗೆ ಸಣ್ಣ ಪುಟ್ಟ ಅಪವಾದ ಬಂದರೂ ಕೂಡ ಈ ವರ್ಷದಲ್ಲಿ ಅದು ಹಾಗೇ ಕರಿಗೆ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಭೂಮಿ ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸಣ್ಣ ಪುಟ್ಟ ಇಂಡಸ್ಟ್ರಿ ಮಾಡ್ಕೊಳ್ತಕ್ಕಂಥ ಯೋಗ ಸಹ ಈ ಒಂದು ರಾಶಿಯವರಿಗೆ ಇರ್ತಕ್ಕಂಥದ್ದಾಗಿರುತ್ತೆ. ತಂದೆ ತಾಯಿಗಳ ಆರೋಗ್ಯದ ಚಿಂತೆ ಕೂಡ ಮಿಥುನ ರಾಶಿಯವರಿಗೆ ಸ್ವಲ್ಪ ಕಾಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗೆ ಈ ರಾಶಿಯವರಿಗೆ ಈ ಒಂದು ರಾಶಿಯವರಿಗೆ ಭೂಮಿಯ ವಿಚಾರಗಳ ಒಂದು ಕಾನೂನು ವಿಷಯಗಳಲ್ಲೂ ಕೂಡ ನೀವು ಯಾವುದೋ ಮರ್ತೋಗಿದ್ದೀರಾ ಅಂತಹ ಹಣ ಕೂಡ ಈ ವರ್ಷದಲ್ಲಿ ನಿಮಗೆ ವಾಪಸ್ಸು ಕೂಡ ಬರ್ತಕ್ಕಂಥ ಒಂದು ಸಾಧ್ಯತೆ ಈ ವರ್ಷದಲ್ಲಿ ಜಾಸ್ತಿನೇ ಇರತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಹಾಗೆ ಈ ರಾಶಿಯವರು ತುಂಬ ಅತಿಯಾದ ಮಾತುಗಾರಿಕೆ, ಅತಿಯಾಗಿ ಹೇಳ್ಕೊಳ್ಳೋದ್ರಿಂದ, ಅತಿಯಾಗಿ ತೋರ್ಪಡಿಸ್ಕೊಳ್ಳೋದ್ರಿಂದ ಸ್ವಲ್ಪ IT-ಯಿಂದ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಈ ವಿಚಾರಗಳಲ್ಲಿ ಒಂದಷ್ಟು ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಳೆ ಬಾಕಿ ಈ ವರ್ಷದಲ್ಲಿ ಏನೋ ಹಳೆ ಬಾಕಿ ಬರಬೇಕು, ಅದು ವಸೂಲಿ ಆಗ್ತಕ್ಕಂಥ ಯೋಗ ಕೂಡ ಈ ಒಂದು ರಾಶಿಯವರಿಗೆ ಇರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಈ ರಾಶಿಯವರು ಮಕ್ಕಳ ಆರೋಗ್ಯದ ಚಿಂತೆ ಒಂದು ವರ್ಷದ ಒಂದಷ್ಟು ಭಾಗದಲ್ಲಿ ಅದಕ್ಕೆ ಹೆಚ್ಚು ಒತ್ತನ್ನು ಕೂಡ ಕೊಡಬೇಕಾಗಿರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಬುಧವಾರ ಮತ್ತು ಶುಕ್ರವಾರ ಈ ವರ್ಷದಲ್ಲಿ ಏನೇ ಕೆಲಸ ಕಾರ್ಯಗಳು ಮಾಡಿದ್ರೂ ಕೂಡ ತುಂಬ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ 60% ಅಷ್ಟು ಶುಭ ಫಲಗಳು ಕೂಡ ಇರತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಹಸಿರು ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಎಲ್ಲಾದರೂ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ ಇರ್ಬೋದು ಅಥವಾ ವೆಂಕಟೇಶ್ವರ ಕಲ್ಯಾಣೋತ್ಸವ ಇರ್ಬೋದು, ಈ ರೀತಿ ಒಂದು ಕಲ್ಯಾಣೋತ್ಸವವನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಶನಿವಾರ ನಿಮ್ಮ ಕೈಲಾದಷ್ಟು ಅಂಗವಿಕಲರಿಗೆ ಏನು ಕೈಲಾದರೆ ಅಷ್ಟು ಸಹಾಯ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ. ಹಸಿರು ಮತ್ತು ನೀಲಿ ಬಣ್ಣವನ್ನು ಹೆಚ್ಚಾಗಿ ಈ ವರ್ಷದಲ್ಲಿ ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಈ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ 5 ಮತ್ತು 3 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ನೀವು ಕುಳಿತುಕೊಂಡ್ರೆ ಎದ್ದರೆ ಎಷ್ಟು ಸಾಧ್ಯವಾದರೆ ಅಷ್ಟು ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಹೆಚ್ಚು ಫಲಗಳು ಕೂಡ ಈ ವರ್ಷದಲ್ಲಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪಕ್ಷಿಗಳ ಆರೈಕೆ ಇರ್ಬೋದು, ಗೋವುಗಳ ಆರೈಕೆ ಇರ್ಬೋದು, ನಿಮ್ಮ ಕೈಲಾದರೆ ನಿಮ್ಮ ಮನೆ ಮುಂದೆ ಒಂದು ಸ್ವಲ್ಪ ನೀರು, ಜಸ್ಟ್ ಒಂದು ಪಕ್ಷಿಗಳಿಗೆ ನೀರಿಡೋದಾಗಲಿ, ಒಂದು ಸಣ್ಣ ಏನಾದರೂ ಕಾಳುಗಳನ್ನು ನೀವು ಪಕ್ಷಿಗಳಿಗೆ ಹಾಕೋದ್ರಿಂದ ಸಹ ಈ ವರ್ಷದಲ್ಲಿ ಸಾಕಷ್ಟು ಗ್ರಹಗಳ ಕಾಟ ಕೂಡ ಕಡಿಮೆ ಆಗ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಅಥವಾ ಯಾರಾದರೂ ಕಲ್ಯಾಣೋತ್ಸವ ಮಾಡಿಸ್ತಾ ಇರ್ತಾರೆ, ಆ ಜಾಗದಲ್ಲೋಗಿ ನಿಮ್ಮ ಕೈಲಾದ ಒಂದು ಅಷ್ಟು ಹಣವನ್ನು ಕೊಟ್ಟು ಆ ಒಂದು ಕಾರ್ಯದಲ್ಲಿ ಭಾಗಿಯಾಗೋದು ಕೂಡ ಈ ಒಂದು ಮಿಥುನ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗಿರುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಚಂದ್ರ 2026 ಪರಾಭವನಾಮ ಸಂವತ್ಸರದ ಕರ್ಕಾಟಕ ರಾಶಿಯ ಯುಗಾದಿಯ ವರ್ಷಭೋಷ ಕಾರ್ಯಕ್ರಮದಲ್ಲಿ ಕರ್ಕಾಟಕ ರಾಶಿಯವರಿಗೆ ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಈ ರಾಶಿಯವರು ಈ ಕರ್ಕಾಟಕ ರಾಶಿಗೆ ಒಳಪಡ್ತಕ್ಕಂಥದ್ದು. ಗುರು 1ರಿಂದ 2ಕ್ಕೆ ಬರ್ತಾ ಇದ್ದಾನೆ. ಹಾಗೆ ಕರ್ಕಾಟಕ ರಾಶಿಯವರಿಗೆ ಶನಿ ಗ್ರಹ 9ನೇ ಮನೆಯಲ್ಲಿ ಸಂಚಾರ, ವರ್ಷ ಪೂರ್ತಿ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ಹಾಗಾಗಿ ಆಮೇಲೆ ರಾಹು ಗ್ರಹ 8ರಿಂದ 7ಕ್ಕೆ ಬರ್ತಾ ಇದೆ. ಕೇತು ಗ್ರಹ 1ರಿಂದ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ಒಂದು ರಾಶಿಯವರಿಗೆ ಜನ್ಮಕ್ಕೆ ಕೇತು ಗ್ರಹ ಬರ್ತಾ ಇರತಕ್ಕಂಥದ್ದು ಕೂಡ ಈ ವರ್ಷದ ಕಡೆಯ ಭಾಗದಲ್ಲಾಗಿರುತ್ತೆ. ಈ ರಾಶಿಯವರಿಗೆ ಆದಾಯ 8 ಇರುತ್ತೆ, ವ್ಯಯ 2 ಇರುತ್ತೆ. ಆದಾಯ ತುಂಬ ಚೆನ್ನಾಗಿರುತ್ತೆ, ಅನೇಕ ಮೂಲಗಳಲ್ಲಿ ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಆರೋಗ್ಯ 3, ಹಾಗೆ ಅನಾರೋಗ್ಯ 2. ಇನ್ನು ಸುಖ ದುಃಖಗಳ ವಿಚಾರದಲ್ಲಿ ಸುಖ 7 ಇರುತ್ತೆ, ದುಃಖ 4 ಇರುತ್ತೆ. ಇದನ್ನು ಒಟ್ಟಾರೆಯಾಗಿ ನಾವು ಯುಗಾದಿಯ ಪರಾಭವನಾಮ ಸಂವತ್ಸರದ ಕರ್ಕಾಟಕ ರಾಶಿಯ ಯುಗಾದಿಯ ಫಲಾಫಲಗಳಲ್ಲಿ ಸ್ವಲ್ಪ ಹೋರಾಟದ ಬದುಕು ಅಂತ ಹೇಳುತ್ತೆ. ಯಾಕೆಂದರೆ ಕೇತು ಜನ್ಮಕ್ಕೆ ಬರ್ತಾನೆ,
ಹಾಗೆ ಗುರು ಸಹ ಈ ಒಂದು ಜನ್ಮಕ್ಕೂ ಕೂಡ ಬರ್ತಾ ಇರತಕ್ಕಂಥದ್ದು ಆಗಿದ್ದು ಇವರಿಗೆ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಹೋರಾಟದ ಬದುಕು, ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ, ನಾನಾ ಅವಕಾಶಗಳು ಸಿಗುತ್ತೆ, ಹಳೆ ಹೂಡಿಕೆಯಿಂದ ಲಾಭ ಆಗುತ್ತೆ, ವ್ಯಾಪಾರದ ವಿಚಾರದಲ್ಲಿ ಒಂದಷ್ಟು ಕಿರಿಕಿರಿಗಳಾಗ್ತಕ್ಕಂಥ ಸಾಧ್ಯತೆ ಈ ವರ್ಷದಲ್ಲಿರುತ್ತೆ, ಸ್ವಲ್ಪ ಕೀರ್ತಿ ಪ್ರತಿಷ್ಠೆಗಳಿಗೆ ಭಂಗ ಬರ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ರಾಜಕೀಯವಾಗಿ ಒಂದು ಸ್ವಲ್ಪ ಹಿನ್ನಡೆ, ಅತಿ ಹೆಚ್ಚಾಗಿ ರಾಜಕೀಯದಲ್ಲಿ ನೀವು ಇನ್ವಾಲ್ವ್ ಆಗೋಕ್ಕೆ ಹೋಗಬೇಡಿ. ಆದರೆ ಭೂಮಿಯ ವಿಷಯದಲ್ಲಿ ನಿಮ್ಮ ಸ್ವಬುದ್ಧಿಯಿಂದ ಈ ವರ್ಷದಲ್ಲಿ ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು, ಶತ್ರುಗಳು ನಿಮಗೆ ಸುತ್ತಲೂ ಇರತಕ್ಕಂಥ ವರ್ಷ ಕೂಡ ಕರ್ಕಾಟಕ ರಾಶಿಯವರಿಗಿರುತ್ತೆ. ಅಲ್ಪ ಅನಾರೋಗ್ಯ ಕಾಡುತ್ತೆ. ಆದರೆ ಜುಲೈ ಆಗಸ್ಟ್ ನಂತರ ನೋಡೋಕ್ಕೆ ಹೋದಾಗ ಆಕಸ್ಮಿಕ ಧನ ಯೋಗ ಕೂಡ ಇರುತ್ತೆ. ಸ್ವಲ್ಪ ಮಾನಸಿಕವಾಗಿ ನಿಮಗೆ ಸೆಪ್ಟೆಂಬರ್ ಅಕ್ಟೋಬರ್ ಮಾಸಗಳಲ್ಲಿ ನೋಡೋಕ್ಕೆ ಹೋದಾಗ ಮಾನಸಿಕವಾಗಿ ಒಂದಷ್ಟು ಏನೋ ತೊಂದರೆ ಆಗ್ತಕ್ಕಂಥದ್ದು, ತುಂಬ ಬೇಕಾದವ್ರ ಜೊತೆ ಕಲಹಗಳಾಗ್ತಕ್ಕಂಥದ್ದು, ಆರ್ಥಿಕ ಮುಗ್ಗಟ್ಟುಗಳನ್ನು ಎದುರಿಸಬೇಕಾಗಿರುತ್ತೆ. ಆದರೆ ಈ ರಾಶಿಯವರಿಗೆ ವಾಹನ ಯೋಗ ತುಂಬ ಚೆನ್ನಾಗಿದೆ. ರೈತಾಪಿ ವರ್ಗದವ್ರಿಗೆ ಒಳ್ಳೆಯದಾಗತ್ತೆ. ಹಾಗೆ ಸಣ್ಣ ಪುಟ್ಟ ಈ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಳ್ಳೋರಿಗೆ, ಚಿಕ್ಕ ಪುಟ್ಟ ದಿನಸಿ ವ್ಯಾಪಾರಿಗಳಿಗೆ, ಇಂಥವರಿಗೆ, ಬೀದಿ ವ್ಯಾಪಾರಿಗಳಿಗೆ, ಇವರಿಗೆಲ್ಲ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಕರ್ಕಾಟಕ ರಾಶಿಯವರಿಗಿರುತ್ತೆ. ಮಹಿಳೆಯರು ಸ್ವಾವಲಂಬಿಗಳಾಗಿ ಒಂದು ಸೀರೆ ವ್ಯಾಪಾರ ಇರ್ಬೋದು, ಬೋಟಿಕ್ ಇರ್ಬೋದು, ಬ್ಯೂಟಿ ಪಾರ್ಲರ್ ಇರ್ಬೋದು, ಅಂಗಡಿ ಇರ್ಬೋದು, ಒಂದು ಉದ್ದಿಮೆ ಮಾಡ್ಬೋದು. ಕರ್ಕಾಟಕ ರಾಶಿಯ ಮಹಿಳೆಯರಿಗೆ ಅದೃಷ್ಟ ಹೇಗೆ ಬರುತ್ತೆ, ಮಹಿಳೆಯರಿಗೆ ತಮ್ಮ ಸ್ವಬುದ್ಧಿಯಿಂದ ಧೈರ್ಯ ಮಾಡಿ ಪುಟ್ಟ ವ್ಯಾಪಾರ ಮಾಡಿದ್ರೂ ಕೂಡ ಈ ವರ್ಷ ಸಾಕಷ್ಟು ಅದೃಷ್ಟ ಕೂಡಿ ಬಂದಿರತಕ್ಕಂಥದ್ದಾಗಿರುತ್ತೆ. ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಶುಭ ಆಗುತ್ತೆ. ವಿವಾಹಗಳು ಮಾಡ್ತೀರಾ, ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ಒತ್ತಡಗಳು ಕಡಿಮೆ ಆಗುತ್ತೆ. ತುಂಬ ಬೇಕಾದವರಿಂದ ಹಣ ಬರಬೇಕಾಗಿರುತ್ತೆ, ಹಣ ಸಿಕ್ಕಾಕ್ಕೊಂಡಿರುತ್ತೆ. ಆ ಹಣ ಕೂಡ ಒಂದು 50% ರಿಲೀಸ್ ಆಗ್ತಕ್ಕಂಥದ್ದು. ಕಟ್ಟಡ ಕಟ್ಟಕ್ಕೆ ಹೋದಾಗ ಸಣ್ಣ ಪುಟ್ಟ ಅಡ್ಡಿ ಆತಂಕ ಬಂದರೂ ಸಹ ಕಟ್ಟಡ ಈ ವರ್ಷದಲ್ಲಿ ಪೂರ್ತಿ ಮಾಡ್ತೀರಿ. ಹಾಗೆ ಈ ವರ್ಷದಲ್ಲಿ ಪಾಲುದಾರಿಕೆ ವಿಚಾರದಲ್ಲಿ ಒಂದಷ್ಟು ವೈಮನಸ್ಯಗಳು ಬರ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ವರ್ಷದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕರ್ಕಾಟಕ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಮನೆ ರಿಪೇರಿ ಮಾಡ್ಕೊಳ್ತಕ್ಕಂಥದ್ದಾಗ್ಬೋದು, ವಾಹನ ಬದಲಾಯಿಸ್ಕೊಳ್ತಕ್ಕಂಥದ್ದಾಗಿರ್ಬೋದು, ಗುತ್ತಿಗೆದಾರರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಒಂದು ಸ್ವಲ್ಪ ಪಶ್ಚಾತ್ತಾಪ ಕೂಡ ನಿಮಗೆ ಫಲವನ್ನು ಕೊಡ್ತಕ್ಕಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗಿರುತ್ತೆ. ಒಂದಷ್ಟು ಪಶ್ಚಾತ್ತಾಪ ಕೂಡ ನಿಮಗೆ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರ ಬಗ್ಗೆ ಒಂದಷ್ಟು ಜಾಸ್ತಿ ಯೋಚನೆಯನ್ನು ಕೂಡ ಮಾಡ್ತಕ್ಕಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗಿರುತ್ತೆ. ಇನ್ನು ಈ ರಾಶಿಯವರಿಗೆ ಈ ವರ್ಷದ ಕಡೆಯ ಭಾಗದಲ್ಲಿ ಅಂದರೆ 2026ರ ಕಡೆಯ ಭಾಗದಲ್ಲಿ ಯಾರನ್ನೋ ನಂಬಿ ಹಣ ಕಳ್ಕೊಳ್ಳೋ ಯೋಗ ಕೂಡ ಇರೋದರಿಂದ ಜಾಗೃತಿಯಾಗಿರಿ. ಹಾಗೆ ವಿದೇಶದ ವಿಚಾರದಲ್ಲಿ ಮೋಸ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಈ ರಾಶಿಯವರಿಗಿರುತ್ತೆ. ಹಾಗೆ ಉದ್ದಿಮೆದಾರರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ಹೊಸ ಉದ್ದಿಮೆಯನ್ನು ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಆತುರದ ನಿರ್ಧಾರಗಳು ನಿಮಗೆ ಅವಾಂತರಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಕೆಲವರಿಗೆ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗ ಸೇರಿಕೊಳ್ಳೋದು, ವ್ಯಾಪಾರಕ್ಕೆ ಮನಸ್ಸನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ವರ್ಷದಲ್ಲಿ ಹೆಚ್ಚು ಕಡಿಮೆ 75% ಅಷ್ಟು ಶುಭ ಫಲಗಳು ಕೂಡ ಇರತಕ್ಕಂಥದ್ದು. ಸೋಮವಾರ ಮತ್ತು ಗುರುವಾರ ಯಾವುದೇ ಕಾರ್ಯಕ್ರಮಗಳನ್ನು ಮನಸ್ಫೂರ್ತಿಯಾಗಿ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಶುಭ ಆಗ್ತಕ್ಕಂಥದ್ದು. ಮಡದಿಯ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಹಳೆಯ ಸ್ನೇಹಿತರನ್ನು ಭೇಟಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಈ ಒಂದು ರಾಶಿಯವರಿಗೆ ಸ್ವಲ್ಪ ಈ ವರ್ಷದಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳು, ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಅಂದರೆ ಕಣ್ಣಿನ ತೊಂದರೆ ಬರ್ತಕ್ಕಂಥದ್ದು, ಕಣ್ಣಿಗೆ ದೃಷ್ಟಿಗೆ ಏನಾದರೂ ಕನ್ನಡಕ ಹಾಕ್ಕೊಳ್ಳೋ ಒಂದು ಸಾಧ್ಯತೆ ಕೂಡ ಈ ಒಂದು ಕರ್ಕಾಟಕ ರಾಶಿಯವರಿಗಿರುತ್ತೆ. ಹಾಗೆಯೇ ಈ ಕರ್ಕಾಟಕ ರಾಶಿಯವರಿಗೆ ಮೇಲಧಿಕಾರಿಗಳ ಜೊತೆ ಕಲಹಗಳು ಉಂಟಾದರೂ ಕೂಡ ಅವರು ನಿಮಗೆ ಸಹಾಯ ಕೂಡ ಮಾಡ್ತಕ್ಕಂಥ ಯೋಗ ಸಹ ಕರ್ಕಾಟಕ ರಾಶಿಯವರಿಗಿರುತ್ತೆ. ಇನ್ನು ಕರ್ಕಾಟಕ ರಾಶಿಯವರ ಮಕ್ಕಳ ಜೊತೆ ಒಳ್ಳೆಯ ಬಾಂಧವ್ಯ ಇದ್ದರೂ ಸಹ ವರ್ಷದ ಕಡೆಯ ಭಾಗ ನೋಡೋಕೆ ಹೋದಾಗ ಅವರು ಯಾವುದೋ ವಿವಾಹ ವಿಷಯಗಳಲ್ಲಿರ್ಬೋದು, ಉದ್ಯೋಗ ವಿಷಯಗಳಲ್ಲಿ ಸ್ವಲ್ಪ ದೂರ ಆಗ್ತಕ್ಕಂಥ ಅಥವಾ ಅವರು ಮನೆ ಬಿಟ್ಟು ಅಥವಾ ಬೇರೆ ಕಡೆ ಸೆಟ್ಲ್ ಆಗ್ತಕ್ಕಂಥ ಅದರಿಂದ ಸಹ ಕರ್ಕಾಟಕ ರಾಶಿಯವರಿಗೆ ಒಂದಷ್ಟು ಮಾನಸಿಕವಾಗಿ ಯಾತನೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ವಿವಾಹ ವಿಷಯಗಳಲ್ಲೂ ಕೂಡ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ರಾಜಕೀಯವಾಗಿ ಈ ವರ್ಷದಲ್ಲಿ ಕರ್ಕಾಟಕ ರಾಶಿಯವರಿಗೆ ಯುಗಾದಿಯ ಫಲಾಫಲಗಳಲ್ಲಿ ಮಹಿಳೆಯರಿಗೆ ಸ್ಥಾನಮಾನಗಳು ಕೂಡ ಸಿಗ್ತಕ್ಕಂಥ ಯೋಗ ಕರ್ಕಾಟಕ ರಾಶಿಯ ಮಹಿಳೆಯರಿಗೆ ಬಹಳಷ್ಟು ಜಾಸ್ತಿನೇ ಇರತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಕರ್ಕಾಟಕ ರಾಶಿಯ ಮಹಿಳೆಯರಿಗೆ ಯಾವುದೇ ವಿಷಯಗಳ ಬಗ್ಗೆ ಒಂದಷ್ಟು ಕೂಲಂಕುಷವಾಗಿ ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಕರ್ಕಾಟಕ ರಾಶಿಯವರು ಅತಿ ಹೆಚ್ಚು ಅದೃಷ್ಟ ಕೂಡ ಈ ವಾರದಲ್ಲಿ ಈ ವರ್ಷದಲ್ಲಿ ಕೂಡಿ ಬರಬೇಕು ಅಂದರೆ ಶಿವನ ಆರಾಧನೆ ಮಾಡ್ಕೊಳ್ಳೋದು, ಕಾಲಭೈರವನ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗುತ್ತೆ. ಓಂ
ಒಂದೊಂದು ಸಾರಿ ಆ ಕ್ಷೇತ್ರದಲ್ಲಿ ಶಿವಕ್ಷೇತ್ರ ಧರ್ಮಸ್ಥಳ ಇರ್ಬೋದು, ಅಥವಾ ಆದಿಚುಂಚನಗಿರಿ ಇರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಕಾಲಭೈರವನ ನೆಲೆಸಿರ್ತಕ್ಕಂತಹ ಜಾಗಗಳಲ್ಲಿ ಒಂದು ದಿನ ನಿದ್ದೆ ಮಾಡೋದ್ರಿಂದ, ಶಿವ ನೆಲೆಸಿರೋ ಜಾಗಗಳಲ್ಲಿ ಒಂದು ದಿನ ಅಲ್ಲಿ ಇದ್ದು ಬರೋದ್ರಿಂದ ಈ ವರ್ಷದಲ್ಲಿ ಒಂದಷ್ಟು ಮೃತ್ಯು ಕಂಟಕಗಳು ಕೂಡ ದೂರ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಈ ಒಂದು ರಾಶಿಯವರು ಈ ವರ್ಷದಲ್ಲಿ ಸೋಮವಾರ ಬಂದಾಗ, ಶ್ರಾವಣ ಮಾಸ ಇರ್ಬೋದು, ಕಾರ್ತಿಕ ಮಾಸ, ಇಂತಹ ಮಾಸಗಳಲ್ಲಿ ಶಿವನಿಗೆ ಒಂದು ಅಭಿಷೇಕ ಮಾಡಿಸ್ಕೊಂಡು ಕುಟುಂಬ ವರ್ಗದವರೆಲ್ಲ ಒಂದು ದಿನ ಕ್ಷೇತ್ರದಲ್ಲಿ ನೆಲೆಸಿ ಬರೋದ್ರಿಂದ ತುಂಬ ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪ್ರತಿನಿತ್ಯ ಏನು ನೀವು ಎಲ್ಲೋ ಓಡಾಡ್ತಾ ಇದ್ದೀರಾ, ಎಲ್ಲೋ ಇದ್ದೀರಾ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಕೈಲಾದರೆ ಈ ವರ್ಷದಲ್ಲಿ 3 ವಿವಾಹಗಳಿಗೆ ಏನಾದರೂ ಒಂದು ಸಣ್ಣ ಸಹಾಯ. ನಿಮಗೆ ಗೊತ್ತಿರೋ ಸ್ನೇಹಿತರದ್ದು ಮದುವೆ ಆಗ್ತಾಯಿದೆ, ನೀವು ಗಿಫ್ಟ್ ಕೊಡೋದಲ್ಲ, ಮದುವೆಗೆ ಹೋಗಿ ನೀವೇನು ಉಡುಗೊರೆ ಕೊಡೋದಲ್ಲ, ಅದಕ್ಕೂ ಮುಂಚೆ ಅವ್ರಿಗೇನಾದರೂ ಒಂದು ಸಣ್ಣ ಸಹಾಯ, 3 ವಿವಾಹಗಳಿಗೆ ಈ ವರ್ಷದಲ್ಲಿ ಕೈಲಾದ ಸಹಾಯವನ್ನು ಮಾಡಿಕೊಳ್ಳಿ. ಬಿಳಿ ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಈ ವರ್ಷದಲ್ಲಿ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು ಈ ವರ್ಷದಲ್ಲಿ ಕರ್ಕಾಟಕ ರಾಶಿಯವರಿಗೆ 1 ಮತ್ತು 5 ಆಗಿರುತ್ತೆ, ತುಂಬಾ ಒಳ್ಳೆಯದಾಗತ್ತೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿಯವರಿಗೆ 2026 ಪರಾಭವನಾಮ ಸಂವತ್ಸರದ ಯುಗಾದಿಯ ಫಲಾಫಲಗಳನ್ನು ನೋಡೋಕೆ ಹೋದಾಗ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ರವಿ ಸಿಂಹರಾಶಿಯ ಮಖ ನಕ್ಷತ್ರ, ಪುಬ್ಬ ನಕ್ಷತ್ರ ಹಾಗೆ ಉತ್ತರ ನಕ್ಷತ್ರದವರು ಈ ರಾಶಿಗೆ ಒಳಪಡ್ತಾರೆ. ಇನ್ನು ಈ ರಾಶಿಯವರಿಗೆ ಗುರು 11ರಿಂದ ವ್ಯಯ ಸ್ಥಾನಕ್ಕೆ ಬರ್ತಾನೆ, ಜನ್ಮಕ್ಕೂ ಕೂಡ ಬರ್ತಾನೆ. ಹಾಗೆ ಶನಿ ಗ್ರಹ ಅಷ್ಟಮ ಸ್ಥಾನ, ಅಷ್ಟಮ ಶನಿ, ನಷ್ಟದ ಶನಿ ಅಂತ ಕೂಡ ನಾವು ಕರಿತೀವಿ. ಇನ್ನು ವರ್ಷಪೂರ್ತಿ ಅಷ್ಟಮ ಶನಿ ಅಲ್ಲೇ ಇರ್ತಾನೆ, ಅಂದರೆ 8ನೇ ಮನೆಯಲ್ಲಿರ್ತಾನೆ. ಇನ್ನು ರಾಹು ಗ್ರಹ 7ರಿಂದ ಕಳತ್ರ ಸ್ಥಾನದಿಂದ ನಮಗೆ 6ನೇ ಮನೆ ಷಷ್ಠ ಸ್ಥಾನಕ್ಕೆ ಬರ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಕೇತು ಗ್ರಹ ಜನ್ಮದಿಂದ ವ್ಯಯಸ್ಥಾನಕ್ಕೂ ಕೂಡ ಕೇತು ಗ್ರಹ ಸಂಚಾರ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಇನ್ನು ಸಿಂಹರಾಶಿಯವರಿಗೆ ಇಲ್ಲಿರ ತನಕ ಜೂನ್ 2ರ ತನಕ ಗುರುಬಲ ಇರುತ್ತೆ, ವ್ಯಯಕ್ಕೆ ಗುರು ಕೂಡ ಬರ್ತಾ ಇರ್ತಾನೆ. ಆದರೆ ಸಿಂಹರಾಶಿಯವರಿಗೆ ಆದಾಯ 6 ಇರುತ್ತೆ, ಖರ್ಚು ಕಡಿಮೆ, ಖರ್ಚು ಕೇವಲ 4 ಇರುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ 50-50, ಆರೋಗ್ಯದ ಪರ್ಸೆಂಟ್ ಹೇಗೆ ಅಂದರೆ 50-50 ಇರುತ್ತೆ. ಇನ್ನು ಸುಖ ದುಃಖಕ್ಕೆ ನೋಡೋಕೆ ಹೋದಾಗ ಈ ವರ್ಷದಲ್ಲಿ ನಿಮಗೆ ಅಷ್ಟಮ ಶನಿ, ಯಾವಾಗಲೂ ಅಷ್ಟೇ ದುಷ್ಟಗ್ರಹಗಳ ಕಾಟ ಇದ್ದಾಗ ಅಥವಾ ನಮಗೆ ಶಿಷ್ಟಗ್ರಹಗಳು ಒಂದು ಒಳ್ಳೆಯ ಸ್ಥಾನಗಳಲ್ಲಿದ್ದು ದುಷ್ಟಗ್ರಹಗಳು ಕೆಟ್ಟ ಸ್ಥಾನದಲ್ಲಿದ್ದರೂ ಕೂಡ ಒಳ್ಳೆಯದಾಗತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ಈ ಒಂದು ಸುಖ ದುಃಖಕ್ಕೆ 7 ಸುಖ ಇರುತ್ತೆ. ಇನ್ನು ದುಃಖ ಅಂದರೆ 3 ಭಾಗ ಕೂಡ ದುಃಖ ಇರತಕ್ಕಂಥದ್ದಾಗಿರುತ್ತೆ. ಈ ಒಂದು ರಾಶಿಯವರಿಗೆ ಯಾವುದೇ ವಿಚಾರದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಹಿಂಜರಿಯದೆ ಧೈರ್ಯದಿಂದ, ಧೈರ್ಯಂ ಸರ್ವತ್ರ ಸಾಧನಂ ಅಂತ ನಾವೇನು ಕರಿತೀವಿ, ಆ ಲೆಕ್ಕಾಚಾರದಲ್ಲಿ ನೋಡೋಕೆ ಹೋದಾಗ ನಿಮ್ಮ ಪ್ರಯತ್ನಗಳಲ್ಲಿ ಖರ್ಚು ಕೂಡ ಜಾಸ್ತಿ ಆಗ್ತಾ ಇರುತ್ತೆ, ಹಾಗೆ ಆದಾಯ ಕೂಡ ಇರುತ್ತೆ. ಇನ್ನು ಜನ್ಮಸ್ಥ ಗುರು ಇಲ್ಲಿ ದೈವಬಲ ಕಡಿಮೆ ಇರುತ್ತೆ. ಈ ರಾಶಿಯವರಿಗೆ ಸ್ವಲ್ಪ ದೈವಬಲವನ್ನು ವೃದ್ಧಿಸ್ಕೋಬೇಕಾಗಿರುತ್ತೆ. ಆರ್ಥಿಕವಾಗಿ ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ತಕ್ಕಂಥದ್ದು, ಆದರೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಒಂದು ಸಣ್ಣ ಪುಟ್ಟ ಹಿನ್ನಡೆ ಆಗ್ತಕ್ಕಂಥದ್ದು. ಆದರೆ ಈ ರಾಶಿಯವರಿಗೆ ಆಕಸ್ಮಿಕ ಅಡೆತಡೆಗಳು, ನಾವು ಯಾರನ್ನು ತುಂಬ ಹಚ್ಕೊಂಡಿರ್ತೀವಿ ಅವರೇ ಮೋಸ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಿತಶತ್ರುಗಳ ಕಾಟ ಇರ್ಬೋದು, ಸರ್ಕಾರಿ ವಲಯದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗದ ಒಂದು ಸಣ್ಣ ಪುಟ್ಟ ತೊಂದರೆಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅರ್ಧಂಬರ್ಧ ಕೆಲಸಗಳು ಈ ವರ್ಷದಲ್ಲಿ ಇವರಿಗೆ ಪೂರ್ತಿ ಕೂಡ ಆಗತ್ತೆ. ಆದರೆ ಈ ರಾಶಿಯವರಿಗೆ ಏಪ್ರಿಲಿಂದ ಆಚೆ ಅಕ್ಟೋಬರ್ ತನಕ ನೋಡೋಕ್ಕೆ ಹೋದಾಗ ಸ್ವಲ್ಪ ಸ್ಟ್ರಗಲ್ ಆದರೂ ಕೂಡ, ಆದರೆ ನಿಮಗೆ ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ, ಫಲಿತಾಂಶ ಮಾತ್ರ ಬರ್ತಾ ಇರುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗತ್ತೆ. ಹಾಗೆ ಈ ಒಂದು ರಾಶಿಯವರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ವಿವಾಹ ವಿಚಾರಗಳಲ್ಲಿ ಮೋಸ ಹೋಗ್ತಕ್ಕಂಥದ್ದಾಗಿರುತ್ತೆ. ಆತ್ಮೀಯರ ಅಗಲಿಕೆ ಇರ್ಬೋದು, ಅಥವಾ ಪೂರ್ವಿಕರು, ತಂದೆ ತಾಯಿಗಳು, ಕುಟುಂಬ ವರ್ಗದಲ್ಲಿರ್ತಕ್ಕಂಥ ಹಿರಿಯರ ಅಗಲಿಕೆ ಸ್ವಲ್ಪ ನೋವನ್ನು ಉಂಟು ಮಾಡ್ತಕ್ಕಂಥದ್ದು. ಆಕಸ್ಮಿಕವಾಗಿ ಪ್ರಯಾಣದ ಅಡೆತಡೆಗಳು ಬರ್ತಕ್ಕಂಥದ್ದು. ಅಧಿಕಾರದಲ್ಲಿರ್ತಕ್ಕಂಥವ್ರಿಗೆ ನಾಯಕತ್ವ ಎಲ್ಲೋ ಒಂದು ಕಡೆ ಅದು ಬದಲಾವಣೆ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಪಾಲುದಾರಿಕೆಯಿಂದ ಒಳ್ಳೆಯದಾಗತ್ತೆ. ರೈತಾಪಿ ವರ್ಗದವ್ರಿಗೆ ಒಳ್ಳೆಯದಾಗತ್ತೆ. ಗೃಹ ಯೋಗ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಉತ್ತಮವಾದ ಒಂದು ಉದ್ಯೋಗ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಫಲಿತಾಂಶಗಳು ತುಂಬ ಚೆನ್ನಾಗಿರುತ್ತೆ. ಮಹಿಳೆಯರಿಗೆ ಅಪೇಕ್ಷಿತ ಕಾರ್ಯಗಳು ಪರಿಪೂರ್ಣ ಆಗ್ತಕ್ಕಂಥದ್ದು.
ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯತನ ಬೇಡ ಅಂತೂ ಕೂಡ ಹೇಳುತ್ತೆ. ಇನ್ನು ವಾಹನದ ವಿಚಾರದಲ್ಲಿ ನೋಡೋಕೆ ಹೋದಾಗ ಈ ವರ್ಷ ಸಣ್ಣ ಪುಟ್ಟ ನಿಮಗೆ ಎಡಭಾಗದಲ್ಲಿ ಒಂದು ಗಾಯ ಆಗೋದು, ಎಡಭಾಗದ ಒಂದು ಆಕ್ಸಿಡೆಂಟು, ಅಪಘಾತಗಳ ತೊಂದರೆಗಳು ಉಂಟಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಈ ಒಂದು ರಾಶಿಯ ಸಿಂಹ ರಾಶಿಯ ವ್ಯಾಪಾರಸ್ಥರಿಗೆ ಬಹಳಷ್ಟು ಬೇಡಿಕೆ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಹಳೆ ಬಾಕಿ ವಸೂಲಿ ಆಗುತ್ತೆ. ಕೆಲಸ ಕಾರ್ಯಗಳ ವಿಚಾರದಲ್ಲಿ ಈ ಒಂದು ವರ್ಷದ ಒಂದು ನಿಮಗೆ ಅಕ್ಟೋಬರ್ ನಂತರ ನೋಡೋಕ್ಕೆ ಹೋದಾಗ ಬಹಳಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥದ್ದು. ಇಲ್ಲಿಯ ತನಕ ಏನು ಆದಾಯದಲ್ಲಿ ಏರುಪೇರಿತ್ತು ಅದೆಲ್ಲವೂ ಕೂಡ ಅಲ್ಲಿ ಕಾಂಪನ್ಸೇಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಗುತ್ತಿಗೆದಾರರಿಗೆ ಒಳ್ಳೆಯದಾಗತ್ತೆ. ಇನ್ನು ರಾಜಕೀಯ ವ್ಯಕ್ತಿಗಳಿಗೆ, ಸಿಂಹ ರಾಶಿಯವರಿಗೆ ಅಧಿಕಾರದಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗೆ ಇರುತ್ತೆ. ಇನ್ನು ಮಾನಸಿಕವಾಗಿ ಒಂದಷ್ಟು ಆತುರದ ನಿರ್ಧಾರಗಳು ಅಷ್ಟು ಶುಭ ಕೂಡ ಅಲ್ಲ. ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಮಕ್ಕಳಿಗೆ ಉದ್ಯೋಗ, ಮಕ್ಕಳಿಗೆ ವಿದೇಶ ಯೋಗ, ಮಕ್ಕಳಿಗೆ ವ್ಯಾಪಾರದಾಗ್ಬೋದು, ಮಕ್ಕಳಿಗೆ ಏನಾದರೂ ಇಚ್ಛಾಪಟ್ಟಿದ್ದಂಥ ವಾಹನ ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಮಹಿಳೆಯರಿಂದ ಮನೆಯಲ್ಲಿ ಅಕ್ಕ, ತಂಗಿ, ತಾಯಿ ಯಾರೇ ಇರ್ಬೋದು, ಮಹಿಳೆಯರಿಗೆ ಬಹಳಷ್ಟು ಅದೃಷ್ಟ ಇರತಕ್ಕಂಥ ಒಂದು ವರ್ಷ ಕೂಡ 2026 ಸಿಂಹ ರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಅದೃಷ್ಟ ಕೂಡಿ ಬರುತ್ತೆ. ಮಹಿಳೆಯರು ಏನಾದರೂ ಉದ್ದಿಮೆ ಸ್ಥಾಪನೆ ಮಾಡ್ಕೊಳ್ಳೋಕ್ಕಾಗ್ಬೋದು, ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲೂ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಗಂಡ ಹೆಂಡತಿಯರ ಕಲಹಗಳು, ಸುಮ್ಮನೆ ಕಲಹಗಳು ಈ ವರ್ಷ ಸಿಂಹ ರಾಶಿಯವ್ರಿಗೆ ಹೆಂಗಿರುತ್ತೆ ಅಂದರೆ ಸುಮ್ಮನೆ ಆದರೂ ಜಗಳಾಡ್ತಾ ಇರ್ತೀರ. ಹಾಗಾಗಿ ಈ ಸಿಂಹ ರಾಶಿಯವರು ಗಂಡ ಇದ್ದು ಅಥವಾ ಹೆಂಡತಿ ಇದ್ದರೆ ಸ್ವಲ್ಪ ಸಮಾಧಾನವಾಗಿ ತಾಳ್ಮೆಯಿಂದ ಇದ್ದಿದ್ದಾದರೆ ಆ ಕಲಹಗಳು ಹೆಚ್ಚು ಉಲ್ಬಣ ಆಗೋಕ್ಕೆ ಸಾಧ್ಯತೆ ಕೂಡ ಇರೋದಿಲ್ಲ. ಇನ್ನು ಪೂರ್ವಿಕರ ಆಸ್ತಿಯ ವಿಚಾರದಲ್ಲೂ ಕೂಡ ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ಒಂದು ಸಿಂಹ ರಾಶಿಯವರಿಗಿರುತ್ತೆ. ಇನ್ನು ಸಿಂಹ ರಾಶಿಯವರಿಗೆ ವಾಹನದ ಯೋಗದಲ್ಲೂ ಪರವಾಗಿಲ್ಲ, ಆದರೆ ಮನೆಯ ಕಟ್ಕೊಳ್ಳೋ ವಿಚಾರದಲ್ಲಿ ಆತುರದ ನಿರ್ಧಾರಗಳು ಕೂಡ ಅಷ್ಟು ಶುಭಕರವಾಗಿ ಇರೋದಿಲ್ಲ ಅಂತೂ ಕೂಡ ನಾವು ಹೇಳ್ಬೋದು. ಇನ್ನು ಸಿಂಹ ರಾಶಿಯವರಿಗೆ ಒಂಚೂರು ಅಪವಾದಗಳು ಕೂಡ ಈ ವರ್ಷದಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ನೀವು ಸುಮ್ಮನೆ ಯಾವುದ್ರಲ್ಲೂ ಸಿಕ್ಕಾಕೊಳ್ಳದೇ ಇದ್ದರೂ ಕೂಡ ನಿಮ್ಮನ್ನು ಯಾರಾದರೂ ಸಿಕ್ಕಾಕ್ಸ್ತಾರೆ. ಹಾಗಾಗಿ ನೀವು ಮಾತಿನಲ್ಲಿ ಹುಷಾರಾಗಿರಿ, ಫೋನಿನಲ್ಲಿ ಹುಷಾರಾಗಿರಿ. ಏನೇನೋ ಫೋನಲ್ಲಿ ಮಾತಾಡೋದು ಅದೆಲ್ಲ ಕೂಡ ಒಂದಲ್ಲ ಒಂದು ದಿವಸ ಅದು ನಿಮಗೆ ಕಂಟಕವಾಗಿ ಏರ್ಪಡ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗಿರುತ್ತೆ. ವಿದ್ಯುತ್ ಕೆಲಸಗಳ ವಿಚಾರದಲ್ಲಿ ವಿದ್ಯುತ್ತಿನಿಂದ ಒಂದಷ್ಟು ಅವಘಡಗಳು, ತೊಂದರೆಗಳು ಕೂಡ ಸಿಂಹ ರಾಶಿಯವರಿಗೆ ಆಗ್ತಕ್ಕಂಥ ಯೋಗಗಳಿರೋದ್ರಿಂದ ಹುಷಾರಾಗಿದ್ದಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗತ್ತೆ. ಇನ್ನು ಮಕ್ಕಳ ಬಗ್ಗೆ ಅತಿಯಾಗಿ ಒಂದು ಬಾಂಧವ್ಯಗಳನ್ನು ಬೆಳೆಸ್ಕೊಳ್ಳೋಕ್ಕೆ ಹೋಗಬೇಡಿ. ಅತಿಯಾಗಿ ಮಕ್ಕಳ ಮೇಲೆ ಪ್ರೀತಿ ಇಟ್ಕೊಳ್ಳೋದು, ಲಾಸ್ಟಿಗೆ ಮಕ್ಕಳಿಗೆ ಏನೋ ತೊಂದರೆ ಆಯಿತು ಅಂದರೆ ಅದೇ ನಮಗೆ ಒಂದು ಆಘಾತವಾಗತ್ತೆ. ಮಕ್ಕಳ ಬಗ್ಗೆ ಒಂದು ಪ್ರೀತಿ ಇರಲಿ. ಅತಿ ಪ್ರೀತಿ ಅತಿ ಸರ್ವತ್ರ ವರ್ಜಯತ್ತೆ ಅಂತೀವಿ. ಅತಿ ಯಾವಾಗಲೂ ಕೂಡ ಅಷ್ಟು ಶುಭ ಕೂಡ ಅಲ್ಲ. ಅಣ್ಣ ತಮ್ಮಂದರ ವಿಚಾರದಲ್ಲೂ ಕೂಡ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ನಿಮ್ಮ ಕುಟುಂಬ, ನೀವು ಬೆಳೆದಿರ್ತಕ್ಕಂಥದ್ದು, ಹುಟ್ಟಿರುವ ಮನೆಯಿಂದ ಸಹಕಾರ, ಹಾಗೆಯೇ ಮಹಿಳೆಯರಿಗೆ ತವರು ಮನೆಯಿಂದ ಉಡುಗೊರೆಗಳು ಕೂಡ ಈ ವರ್ಷದಲ್ಲಿ ಸಿಗ್ತಕ್ಕಂಥ ಸಾಧ್ಯತೆ ಬಹಳಷ್ಟು ಜಾಸ್ತಿ ಇರೋದರಿಂದ ಸಾಕಷ್ಟು ಅದೃಷ್ಟ ಕೂಡ ಕೂಡಿ ಬರ್ತಕ್ಕಂಥ ಸಾಧ್ಯತೆ ಈ ಒಂದು ಸಿಂಹರಾಶಿಯವರಿಗಿರುತ್ತೆ. ಹಾಗೆ ಸಿಂಹರಾಶಿಯವರಿಗೆ 2026 ಈ ಪರಾಭವ ನಾಮ ಸಂವತ್ಸರ ಏನಿದೆ ಜಾಗೃತಿಯನ್ನೂ ಸೂಚಿಸುತ್ತೆ, ಹಾಗೆ ಅದೃಷ್ಟವನ್ನೂ ಕೊಡುತ್ತೆ. 65% ಅಷ್ಟು ಶುಭ ಫಲಗಳಿರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಭಾನುವಾರ ಮತ್ತು ಶುಕ್ರವಾರ ಈ ವರ್ಷದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಕೈಗೊಂಡರೂ ಕೂಡ ಶುಭ ಆಗ್ತಕ್ಕಂಥ ವರ್ಷ ಸಹ ಈ ಒಂದು ಸಿಂಹರಾಶಿಯವರಿಗಿರುತ್ತೆ. ಕೇಸರಿ ಮತ್ತು ಗುಲಾಬಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 1 ಮತ್ತು 7 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಇನ್ನು ಹಾಗೆಯೇ ಅಷ್ಟಮ ಶನಿ ಇರೋದ್ರಿಂದ 9 ಶನಿವಾರ ಈ ಒಂದು ಯುಗಾದಿಯ ನಂತರ 2026 ಯುಗಾದಿಯ ನಂತರ 9 ಶನಿವಾರಗಳು ನೀವು ಶನಿ ಭಗವಾನರ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು, ಎಳ್ಳಿನ ದೀಪ ಅಲ್ಲ, ತುಪ್ಪದ ದೀಪವನ್ನು ಹಚ್ಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ. ಒಂದಷ್ಟು ನವಗ್ರಹ ಶಾಂತಿಗಳನ್ನು ಈ ವರ್ಷದಲ್ಲಿ ಯಾರಾದರೂ ಮಾಡಿಸ್ತಾ ಇರ್ತಾರೆ, ಇಲ್ಲ ನಿಮ್ಮ ಕೈಲಾದರೆ ನೀವೇ ಮಾಡಿಸಿ ಒಂದು ನವಗ್ರಹ ಶಾಂತಿಯನ್ನು ಈ ಒಂದು ಸಿಂಹರಾಶಿಯವರು ಮಾಡಿಸ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ವರ್ಷದಲ್ಲಿರುತ್ತೆ. ಸಾಧ್ಯವಾದಷ್ಟು ಸಿಂಹರಾಶಿಯವರು ಈ ಒಂದು ವರ್ಷದಲ್ಲಿ ಹನುಮನ ಸ್ತೋತ್ರ, ಹನುಮನ ಚಾಲೀಸ, ಹನುಮನ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಈ ವರ್ಷದಲ್ಲಿ ಇರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ರಾಶಾಧಿಪತಿಯಾಗಿರ್ತಕ್ಕಂಥ ಬುಧ 2026 ಪರಾಭವ ನಾಮ ಸಂವತ್ಸರದ ಯುಗಾದಿಯ
ಫಲಾಫಲಗಳನ್ನು ಕನ್ಯಾ ರಾಶಿಯವರಿಗೆ ನಾವು ನೋಡೋಕ್ಕೆ ಹೋದಾಗ ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರದವರು ಈ ರಾಶಿಗೆ ಒಳಪಡ್ತಕ್ಕಂಥದ್ದಾಗಿರುತ್ತೆ. ಗುರು 10ರಿಂದ 11ಕ್ಕೆ ಸಂಚಾರ ಮಾಡ್ತಾ ಇರ್ತಾನೆ. ಹಾಗೆ ಶನಿ ಗ್ರಹ 7ರಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ಇನ್ನು ರಾಹು ಗ್ರಹ 6ರಿಂದ 5ಕ್ಕೆ, ಹಾಗೆ ಕೇತು ಗ್ರಹ 12ರಿಂದ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನಾವು ನೋಡೋಕ್ಕೆ ಹೋದಾಗ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಈ ವರ್ಷ ಮಿಶ್ರ ಫಲಗಳು ಕೂಡ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಆದಾಯ 8 ಇರುತ್ತೆ, ವ್ಯಯ 9, 1% ಜಾಸ್ತಿ ಇರತಕ್ಕಂಥದ್ದು. ಆರೋಗ್ಯ ಬಹಳ ಚೆನ್ನಾಗೇ ಇರುತ್ತೆ ಅಂತ ಕೆಟ್ಟ ಆರೋಗ್ಯದ ಪರಿಸ್ಥಿತಿ ಏನೂ ಇರೋದಿಲ್ಲ. ಅದೇ ಸುಖ ದುಃಖಗಳಿಗೆ ನೋಡೋಕ್ಕೆ ಹೋದಾಗ ಸುಖ ಭಾಗವನ್ನು 6 ಅಂತ ಹೇಳ್ತೀವಿ, ದುಃಖ ಭಾಗವನ್ನು 6 ಅಂತೂ ಕೂಡ ಈ ಒಂದು ಕನ್ಯಾ ರಾಶಿಯವರಿಗೆ ಹೇಳ್ಬೋದು. ಇನ್ನು ರಾಶ್ಯಾಧಿಪತಿ ಬುಧ ಆಗಿರ್ತಾನೆ. ಹಾಗೆ ದಶಮ ಏಕಾದಶ ಸ್ಥಾನದ ಗುರು ಬಹಳಷ್ಟು ಶುಭ ಫಲಗಳನ್ನು ಕೂಡ ಕೊಡ್ತಾನೆ. ಪ್ರಾಥಮಿಕವಾಗಿ ವರ್ಷದ ಅರ್ಧ ಭಾಗದಲ್ಲಿ ನೋಡೋಕ್ಕೆ ಹೋದಾಗ ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಕೆಲಸ ಕಾರ್ಯಗಳು ಶುಭ ಆಗುತ್ತೆ, ಅಧಿಕ ಆದಾಯ ಆಗುತ್ತೆ, ನಿರೀಕ್ಷಿತ ಫಲಗಳು ಸಿಗುತ್ತೆ, ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗ್ತಕ್ಕಂಥದ್ದು. ಹಾಗೆ ವಿದೇಶ ಯೋಗ ಕೂಡಿ ಬಂದಿರತಕ್ಕಂಥದ್ದು, ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು, ಎಲ್ಲೋ ನೆನೆಗುದಿಗೆ ಬಿದ್ದಿದ್ದಂತಹ ನಿಮ್ಮ ಬಡ್ತಿಯ ವಿಚಾರ ಒಳ್ಳೆಯದಾಗುತ್ತೆ, ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು, ಮಕ್ಕಳು ಸಂತಾನ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಬಹಳಷ್ಟು ಚೆನ್ನಾಗೇ ಇರ್ತಕ್ಕಂಥ ವರ್ಷ ಈ ವರ್ಷ ಅಂತ ಹೇಳ್ಬೋದು. ಕೆಲವರಿಗೆ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು, ಸರ್ಕಾರಿ ಉದ್ಯೋಗಸ್ಥರಿಗೆ ಒಳ್ಳೆಯದಾಗುತ್ತೆ, ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ. ಹಾಗೆ ಕನ್ಯಾ ರಾಶಿಯ ವಿದ್ಯಾಸಂಸ್ಥೆಗಳು ನಡೆಸೋರಿಗೆ, ಬಹುಮಟ್ಟಿಗೆ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಕನ್ಯಾ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಡಾಕ್ಟರ್ಸ್ಗೆ ಒಳ್ಳೆಯದಾಗುತ್ತೆ, ಸರ್ಜನ್ಸ್ಗೆ ಒಳ್ಳೆಯದಾಗುತ್ತೆ, ಹೊಸ ಹಾಸ್ಪಿಟಲ್ ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಾ. ಹಾಗೆ ಸಿವಿಲ್ ಇಂಜಿನಿಯರ್ಸ್ ಇರ್ಬೋದು, ಬಿಲ್ಡರ್ಸ್ ಇರ್ಬೋದು, ಇಂಥವ್ರಿಗೆಲ್ಲ ಮಾರ್ಕೆಟಿಂಗ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪ್ರಯಾಣದಿಂದ ಒಳ್ಳೆಯದಾಗುತ್ತೆ, ವಾಹನ ಯೋಗ ತುಂಬ ಚೆನ್ನಾಗಿರುತ್ತೆ, ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ ಇರುತ್ತೆ. ಪಾಲುದಾರಿಕೆಯ ವಿಚಾರದಲ್ಲಿ ಒಂದಷ್ಟು ನಿಮಗೆ ಮಾನಸಿಕವಾಗಿ ಯಾತನೆ ಆಗ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ. ಅಥವಾ ಮನೆ ಅಥವಾ ಆಸ್ತಿಯ ವಿಷಯದಲ್ಲಿ ಒಂದು ಈ ವರ್ಷ ಸ್ವಲ್ಪ ದಾಯಾದಿ ಕಲಹಗಳು ಕೂಡ ಉಲ್ಬಣ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲವರಿಗೆ ತಾವು ಏನು ಒರಿಜಿನಲ್ ಪ್ರೊಫೆಷನ್ ಏನಿತ್ತು ಅದನ್ನು ಬಿಟ್ಟು ಬೇರೆ ಮಾಡ್ತಕ್ಕಂಥ ಯೋಗ ಕೂಡ ಕನ್ಯಾ ರಾಶಿಯವರಿಗಿರುತ್ತೆ. ಇನ್ನು ಕನ್ಯಾ ರಾಶಿಯ ಮಹಿಳೆಯರಿಗೆ ಒಂದು ಹಠ, ಒಂದು ಕೋಪದ ಭಾವಗಳು ಕೂಡ ಈ ವರ್ಷದಲ್ಲಿ 2025ರ ಯುಗಾದಿಯ ನಂತರ ಸ್ವಲ್ಪ ಕೋಪತಾಪಗಳು, ಹಾಗೆ ಆತಂಕ ಪಡ್ತಕ್ಕಂಥದ್ದು, ಆತುರದ ನಿರ್ಧಾರಗಳು ಒಂದಷ್ಟು ಕಂಟಕಗಳಾಗಿ ಮಾರ್ಪಡ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ಹಾಗೆ ಉದ್ಯೋಗಸ್ಥ ಮಹಿಳೆಯರಿಗೇನಿರುತ್ತೆ ನಿಮಗೆ ಜವಾಬ್ದಾರಿಗಳು ಕೂಡ ಜಾಸ್ತಿ ಆಗ್ತಕ್ಕಂಥದ್ದು. ಆದರೆ ಗಂಡ ಹೆಂಡತಿಯರ ಮಧ್ಯೆ ಒಂದಷ್ಟು ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಮಾತಿನ ವಿಚಾರದಲ್ಲಿ ಹುಷಾರಾಗಿರಿ. ಮಕ್ಕಳ ವಿವಾಹ ವಿಷಯದಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಆಸ್ತಿಯನ್ನು ಕೊಂಡ್ಕೋಬೇಕು ಅಥವಾ ಮನೆ ತೊಗೋಬೇಕು, ಭೂಮಿ ತೊಗೋಬೇಕು, ಸೈಟ್ ತೊಗೋಬೇಕು, ಈ ವಿಚಾರಗಳಲ್ಲಿ ನಿಮಗೆ ಪತ್ರಗಳ ಬಗ್ಗೆ ಸ್ವಲ್ಪ ಹೆಚ್ಚು ಜಾಗೃತಿಯನ್ನು ಮೂಡಿಸ್ಕೊಂಡಿದ್ದಾದರೆ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ದೇವತಾ ಕಾರ್ಯಗಳಲ್ಲೂ ಕೂಡ ಭಾಗಿಯಾಗ್ತೀರಾ. ಹಾಗೆ ಈ ರಾಶಿಯವರಿಗೆ ಸ್ನೇಹಿತರು ಇರ್ಬೋದು ಅಥವಾ ಪೂರ್ವಿಕರ ಒಂದು ನೆನಪುಗಳು ಕೂಡ ಹೆಚ್ಚು ಕಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ವಸ್ತು ವ್ಯಾಮೋಹ ಕನ್ಯಾ ರಾಶಿಯವರಿಗೆ ಈ ವರ್ಷ ಜಾಸ್ತಿ ಇರುತ್ತೆ. ಏನು ಆಚೆ ಹೋದರೆ ಏನೋ ಒಂದು ವಸ್ತು ಕೊಂಡ್ಕೊಬರ್ಬೇಕು, ಆ ರೀತಿ ವಸ್ತು ವ್ಯಾಮೋಹಗಳು ಕೂಡ ಕಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ರಾಹು 6ರಿಂದ 5ಕ್ಕೆ ಬಂದಾಗ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಆದರೆ ದೂರದ ಪ್ರಯಾಣದಿಂದ ಆಲಸ್ಯ ಆಗ್ತಕ್ಕಂಥದ್ದು. ಹಾಗೆ ಸ್ನೇಹಿತರ ಜೊತೆಯಲ್ಲೂ ಕೂಡ ಆರ್ಥಿಕ ವಿಷಯಗಳಲ್ಲಿ ಸ್ವಲ್ಪ ನಿರ್ಲಕ್ಷ್ಯತನ ಮಾಡಿದಾಗ ಏನಾಗುತ್ತೆ, ನಿಮಗೆ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಹಿಳೆಯರಿಗೆ ರಾಜಕೀಯವಾಗಿ ಪ್ರಗತಿ ಕಾಣ್ತಕ್ಕಂಥದ್ದು. ರೈತಾಪಿ ವರ್ಗದವರಿಗೆ ಕನ್ಯಾ ರಾಶಿಯವರಿಗೆ ಈ ವರ್ಷ ಬಹಳಷ್ಟು ಶುಭ ಫಲಗಳಿರ್ತಕ್ಕಂಥದ್ದು, ಭೂಮಿ ಎಕ್ಸ್ಟೆನ್ಷನ್ ಆಗ್ತಕ್ಕಂಥದ್ದು, ಹಾಗೆ ಕೈಗಾರಿಕೋದ್ಯಮಿಗಳಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ಉದ್ಯಮೆದಾರರಿಗೆ ಶುಭ ಆಗ್ತಕ್ಕಂಥದ್ದು, ಇನ್ಶೂರೆನ್ಸ್ ಇರ್ಬೋದು, ಪತ್ರಕರ್ತರು ಇರ್ಬೋದು, ಸಾಹಿತಿಗಳಿರ್ಬೋದು, ಇಂಥವ್ರಿಗೆಲ್ಲ ಬಹಳಷ್ಟು ಶುಭ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಸಿನಿಮಾ ರಂಗದ ಕನ್ಯಾ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ರಾತ್ರಿಯ ಪ್ರಯಾಣ, ರಾತ್ರಿಯ ಡ್ರೈವಿಂಗು ನಿಮಗೆ ಅಷ್ಟು ಶ್ರೇಯಸ್ಕರವಾಗಿ ಇರೋದಿಲ್ಲ. ಹಾಗೆಯೇ ಈ ರಾಶಿಯವರಿಗೆ ಹಳೆ ಹೂಡಿಕೆಯಿಂದ ಒಳ್ಳೆಯದಾಗ್ತಕ್ಕಂಥದ್ದು, ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥದ್ದು, ಬ್ಯಾಂಕ್ ಲೋನ್ ಮಂಜೂರಿ ಆಗ್ತಕ್ಕಂಥದ್ದು, ಹೊಸ ಹೂಡಿಕೆ ಷೇರು ಅಥವಾ ಎಲ್ಲೋ ಒಂದು ಕಡೆ ಶೇರ್ ಮಾರ್ಕೆಟ್ ಅಲ್ಲಿ ಇಲ್ಲಿ ಹೂಡಿಕೆ ಮಾಡ್ಕೊಳ್ತಕ್ಕಂಥ ಸಂದರ್ಭಗಳಲ್ಲೂ ಕೂಡ ನಿಮಗೆ ಲಾಭ ಕೂಡ ಬರ್ತಕ್ಕಂಥ ಹಾಗಂತೇಳಿ ಅದನ್ನೇ ಹೆಚ್ಚಾಗಿ ರೂಢಿಸ್ಕೊಳ್ಳೋದು ಅಷ್ಟು ಶುಭ ಕೂಡ ಅಲ್ಲ. ಆದರೆ ಈ ವರ್ಷದಲ್ಲಿ ಶೇರ್ ಮಾರ್ಕೆಟಿಂದ ಕೂಡ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ. ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ 70% ಅಷ್ಟು ಶುಭ ಫಲಗಳು ಕೂಡ ಇರತಕ್ಕಂಥದ್ದು. ಹಾಗೆ ಬುಧವಾರ ಮತ್ತು ಶುಕ್ರವಾರ
ಅದೃಷ್ಟದ ಒಂದು ದಿನಗಳು ಕೂಡ ಈ ವರ್ಷದಲ್ಲಿ ಆಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ವರ್ಷದಲ್ಲಿ ಕನ್ಯಾ ರಾಶಿಯವರು ಗುರುಗಳ ಆಶ್ರಯ ಪಡೀತಕ್ಕಂಥದ್ದು, ದತ್ತಾತ್ರೇಯನ ಸ್ತೋತ್ರವನ್ನು ಹೇಳ್ಕೊಳ್ಳೋದು, ಹಾಗೆ ಗುರುಗಳ ದರ್ಶನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರು ಸಾಧ್ಯವಾದರೆ ಕನ್ಯಾ ರಾಶಿಯವರು 5 ಗುರುವಾರಗಳು ಸ್ವಲ್ಪ ಸಿಹಿ ಪದಾರ್ಥವನ್ನು, ಸಿಹಿ ತಿಂಡಿಯನ್ನು, ಸಿಹಿ ನೈವೇದ್ಯವನ್ನು ದತ್ತಾತ್ರೇಯನ ದೇವಸ್ಥಾನ ಇರ್ಬೋದು, ಶ್ರೀ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಇರ್ಬೋದು, ಶಿರಡಿ ಸಾಯಿಬಾಬಾ ದೇವಸ್ಥಾನ ಇರ್ಬೋದು, ಯಾವುದೇ ಗುರುಗಳ ಸನ್ನಿಧಿಯಲ್ಲಿ 5 ಗುರುವಾರ ನೀವು ಸಿಹಿ ತಿಂಡಿಯನ್ನು ಹಂಚೋದ್ರಿಂದ ಬಹಳಷ್ಟು ಶುಭ ಕೂಡ ಆಗ್ತಕ್ಕಂಥದ್ದು. ಪ್ರತಿನಿತ್ಯವೂ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಈ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. 5 ಮತ್ತು 3 ಅದೃಷ್ಟದ ಸಂಖ್ಯೆಗಳು ಕೂಡ ಆಗಿರ್ತಕ್ಕಂಥದ್ದು. ಹಸಿರು ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ವಿದ್ಯಾರ್ಥಿಗಳ ಮಟ್ಟಿಗೆ ಕನ್ಯಾ ರಾಶಿಯವರು ಸಾಧ್ಯವಾದರೆ ಏನೋ ಒಂದು ಸಣ್ಣ ಗುರುಗಳ ಒಂದು ಹೋಮ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ದತ್ತಾತ್ರೇಯ ಹೋಮವನ್ನು ಕೂಡ ಮಾಡಿಕೊಳ್ಳೋದ್ರಿಂದ ನಿಮಗೆ ಹೆಚ್ಚು ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ. ಹಯಗ್ರೀವ ಅಥವಾ ದತ್ತಾತ್ರೇಯನದ ಏನಾದರೂ ಒಂದು ಗುರುವಿಗೆ ಸಂಬಂಧಿಸಿರ್ತಕ್ಕಂಥ ಹೋಮ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಾಧ್ಯವಾದಷ್ಟು ಕನ್ಯಾ ರಾಶಿಯವರು ಮನೆಯಲ್ಲಿ ಹೆಚ್ಚು ಹಳೆಯ ಸಾಮಾನುಗಳನ್ನು ಯೂಸ್ ಮಾಡದೇ ಇರತಕ್ಕಂಥ ಒಂದು ಐಟಮ್ಸ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಹೆಚ್ಚಾಗಿ ಮನೆಯಲ್ಲಿ ಇಟ್ಕೋಬೇಡಿ. ಪ್ರತಿನಿತ್ಯ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಈ ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ. ದುರ್ಗಾದೇವಿಯ ದರ್ಶನ ಮಾಡ್ಕೊಳ್ಳೋದು, ಗುರುಗಳ ದರ್ಶನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಸಹ ಈ ಒಂದು ಕನ್ಯಾ ರಾಶಿಯವರಿಗಾಗಿರುತ್ತೆ. ಇನ್ನು ಮುಂದಿನ ರಾಶಿ ತುಲಾರಾಶಿಯವರಿಗೆ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ, ಹಾಗೆ ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರದವರಿಗೆ ಈ ಒಂದು ತುಲಾರಾಶಿಗೆ ಸಂಬಂಧಿಸಿರ್ತವರಾಗಿರ್ತಾರೆ. 2026 ಪರಾಭವನಾಮ ಸಂವತ್ಸರ ಯುಗಾದಿಯ ಫಲಾಫಲಗಳನ್ನು ತುಲಾರಾಶಿಯವರಿಗೆ ನೋಡೋಕ್ಕೆ ಹೋದಾಗ ಗುರು 9ರಿಂದ 10ಕ್ಕೆ ಬರ್ತಕ್ಕಂಥದ್ದು. ಹಾಗೆ ಶನಿ ಯಥಾವಿಧಿಯಾಗಿ ಷಷ್ಠ ಸ್ಥಾನದಲ್ಲಿ, ರೋಗ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ರಾಹು ಗ್ರಹ 4ರಿಂದ 5, ಹಾಗೆ ಕೇತು ಗ್ರಹ 11ರಿಂದ 10ರ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ಈ ರಾಶಿಯವರಿಗೆ ಈ 2026 ಯುಗಾದಿಯ ಪರಾಭವನಾಮ ಸಂವತ್ಸರದಲ್ಲಿ ಆದಾಯ 5 ಇರುತ್ತೆ, ಖರ್ಚು 6 ಇರುತ್ತೆ. ಹಾಗೆ ಈ ಒಂದು ರಾಶಿಯವರಿಗೆ ಆರೋಗ್ಯ 7%, ಹಾಗೆ ಅನಾರೋಗ್ಯ 3% ಇರುತ್ತೆ. ಇನ್ನು ಸುಖ ದುಃಖಗಳಲ್ಲಿ ನೋಡಕ್ಕೆ ಹೋದಾಗ ತುಲಾರಾಶಿಯವರಿಗೆ ಈ ವರ್ಷ 9ರಿಂದ 3 ಅಂದರೆ 9 ಸುಖ ಇರುತ್ತೆ, 3 ದುಃಖ ಇರುತ್ತೆ. ಇದನ್ನೆಲ್ಲ ಗಮನಿಸಿ ನೋಡಕ್ಕೆ ಹೋದಾಗ ಈ ವರ್ಷ ಭಾಳಷ್ಟು ಅದೃಷ್ಟಗಳು ಕೂಡಿ ಬಂದಿರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ, ಅನೇಕ ವಿಧವಾದ ನಿಮಗೆ ಅವಕಾಶಗಳು ಕೂಡಿ ಬರುತ್ತೆ. ರೈತಾಪಿ ವರ್ಗದಾಗಿರ್ಬೋದು, ಬಿಸ್ನೆಸ್ ಇರ್ಬೋದು, ಇಂಥವ್ರಿಗೆಲ್ಲ ಒಳ್ಳೆಯದಾಗ್ತಕ್ಕಂಥ ಯೋಗ. ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಕೆಲವರಿಗೆ ಸರ್ಕಾರಿ ನೌಕರಿ ಸಿಗ್ತಕ್ಕಂಥದ್ದು, ಮಕ್ಕಳ ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳು ಕೂಡ ಕೂಡಿ ಬಂದಿರತಕ್ಕಂಥದ್ದು. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ. ಶನಿ 6ನೇ ಮನೆ ಅಂದರೆ ಬಹಳಷ್ಟು ಶುಭ ಫಲಗಳು. ಆರೋಗ್ಯದ ವಿಷಯದಲ್ಲಿ ಎಲ್ಲೋ ಒಂದು ಭಯಂಕರವಾದ ವ್ಯಾಧಿ ನಿಮ್ಮನ್ನು ಆವರಿಸ್ಕೊಂಡಿದೆ, ಡಾಕ್ಟ್ರು ಕೂಡ ಎಲ್ಲೋ ಆತಂಕ ಪಡ್ತಾ ಇದ್ದರೂ ಕೂಡ ಅದರಲ್ಲೂ ಕೂಡ ಚೇತರಿಕೆ ಕಾಣ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ತಂದೆ ತಾಯಿಗಳಿಂದ ಪರಿಪೂರ್ಣ ಆಶೀರ್ವಾದ ಇರುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಅನುಮಾನಗಳು ಈ ವರ್ಷದಲ್ಲಿ ಜಾಸ್ತಿ ಕಾಡ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಈ ವರ್ಷದಲ್ಲಿ ವಿವಾಹ ವಿಷಯಗಳಲ್ಲಿ ಮೋಸ ಹೋಗ್ತಕ್ಕಂಥದ್ದು, ಪ್ರೇಮ ವ್ಯವಹಾರಗಳಿಗೆ ಸ್ವಲ್ಪ ಅಡ್ಡಿ ಆತಂಕಗಳು ಕೂಡ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಆಸೆ ಆಕಾಂಕ್ಷೆಗಳ ವಿಚಾರದಲ್ಲೂ ಹುಷಾರಾಗಿರಿ, ದುರಾಸೆ ಬೇಡ. ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಳ್ಳಿ. ಮಕ್ಕಳಿಂದ ಶುಭ ಆಗುತ್ತೆ. ತೀರ್ಥಕ್ಷೇತ್ರಗಳ ಭೇಟಿ ಆಗ್ತೀರಾ. ಈ ರಾಶಿಯವರಿಗೆ ದೈವ ಪ್ರೀತಿ ಕೂಡ ಇರತಕ್ಕಂಥದ್ದು. ಆತಂಕಗಳು ಕಡಿಮೆ ಆಗುತ್ತೆ, ಒತ್ತಡಗಳು ಕಡಿಮೆ ಆಗುತ್ತೆ, ಆಸ್ತಿಯ ಕಲಹ ಇತ್ಯರ್ಥ ಆಗುತ್ತೆ, ಕಾನೂನು ವಿಷಯಗಳಲ್ಲಿ ಜಯ ಆಗುತ್ತೆ. ಹಾಗೆ ಸಂತಾನ ಯೋಗ ಇರ್ತಕ್ಕಂಥದ್ದು, ಗಂಡ ಹೆಂಡತಿಯರ ಡೈವರ್ಸ್ ಮಟ್ಟಿಗೆ ಹೋಗಿರ್ತಕ್ಕಂಥ ವಿಷಯಗಳು ಕೂಡ ಎಲ್ಲೋ ಒಂದು ಕಡೆ ಸಾತ್ವಿಕವಾಗಿ, ಎಲ್ಲೋ ಒಂದು ಕಡೆ ಸಮಾಧಾನದಿಂದ ತೀರ್ಮಾನ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತೊಗೊಳ್ಳೋ ಯೋಗ, ಎಲ್ಲೋ ಒಂದಷ್ಟು ಭೂಮಿ ತೊಗೊಂಡು ಒಂದು ಫಾರ್ಮ್ ಹೌಸ್ ನಿರ್ಮಿಸ್ಕೊಳ್ಳೋ ಯೋಗ. ಹಾಗೆ ಬಿಲ್ಡರ್ಸ್ಗೆ ಒಳ್ಳೆಯದಾಗುತ್ತೆ, ರೈತಾಪಿ ವರ್ಗದವ್ರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು. ಹಾಗೆ ಈ ರಾಶಿಯವರಿಗೆ ತುಂಬ ಬೇಕಾದವರ ಅನಾರೋಗ್ಯದ ಚಿಂತೆ ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಋಣಮುಕ್ತರಾಗ್ತಕ್ಕಂಥ ಯೋಗ ಸಹ ತುಲಾರಾಶಿಯವರಿಗಿರುತ್ತೆ. ಇನ್ನು ಸಿನಿಮಾ ರಂಗದಲ್ಲಿರ್ತಕ್ಕಂಥವ್ರಿಗೆ, ಸಾಹಿತಿಗಳಿಗೆ, ಕಲಾವಿದರಿಗೆ ಇವರಿಗೆಲ್ಲ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಮಹಿಳಾ ನಟಿಯರಿಗೆ ಏನೋ ಒಂದು ಸರಿ ಹೀರೋಯಿನ್ಸ್ ಅಂತ ಏನು ಕರಿತೀವಿ, ನಟಿಯರು, ಇಂಥವರಿಗೆ ಸ್ವಲ್ಪ ಈ ಸಮಯದಲ್ಲಿ 2026
ಒಂದು ಪರಾಭವನಾಮ ಸಂವತ್ಸರದಲ್ಲಿ ಪೂರ್ಣ ಅವಕಾಶಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆಕಸ್ಮಿಕ ರಾಜಕೀಯ ಯೋಗ, ನೀವು ಸುಮ್ಮನೆ ಇದ್ದರೂ ಕೂಡ ರಾಜಕೀಯ ಯೋಗ ನಿಮ್ಮನ್ನು ಹುಡ್ಕೊಂಡು ಬರ್ತಕ್ಕಂಥದ್ದು, ಸ್ಥಾನ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಒಂದು ಸಮಾಜ ಸೇವಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಾ ಇರ್ತಕ್ಕಂಥದ್ದು. ರಾಜ್ಯದ ಮಟ್ಟಿಗೆ, ದೇಶದ ಮಟ್ಟಿಗೆ ನೀವೆಲ್ಲೋ ಒಂದು ಕಡೆ ಹೆಸರುವಾಸಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಳೆಯ ದೇವಸ್ಥಾನದ ವಿಚಾರದಲ್ಲೂ ಕೂಡ ಹೆಚ್ಚು ಗಮನವನ್ನು ಕೂಡ ಕೊಡ್ತಕ್ಕಂಥ ಯೋಗ ತುಲಾರಾಶಿಯವರಿಗಿರುತ್ತೆ. ಇನ್ನು ತುಲಾರಾಶಿಯವರಿಗೆ ಈ ವರ್ಷದಲ್ಲಿ 65% ಅಷ್ಟು ಶುಭ ಫಲಗಳಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗೆ ಈ ರಾಶಿಯವರಿಗೆ, ತುಲಾರಾಶಿಯವರಿಗೆ ಶುಕ್ರವಾರ ಮತ್ತು ಸೋಮವಾರ ಬಹಳಷ್ಟು ಶುಭ ದಿನಗಳು ಕೂಡ ಈ ಒಂದು 2026ರ ಯುಗಾದಿಯ ಪರಾಭವನಾಮ ಸಂವತ್ಸರದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಸಾಧ್ಯವಾದಷ್ಟು ಬಿಳಿ ಮತ್ತು ಗುಲಾಬಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗಿರುತ್ತೆ. ತುಲಾರಾಶಿಯವರು ಈ ವರ್ಷದಲ್ಲಿ ಏನು 4ರಿಂದ 5ರ ರಾಹು ಅಂತ ಹೇಳಿದಾಗ ಸಾಧ್ಯವಾದಷ್ಟು ಈ ವರ್ಷದಲ್ಲಿ ಸ್ವಲ್ಪ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳೋದು. ಮಂಗಳವಾರ ಒಂದು 5 ಮಂಗಳವಾರ ಆದರೂ ಘಾಟಿ ಕ್ಷೇತ್ರ ದರ್ಶನ ಇರ್ಬೋದು ಅಥವಾ ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. 6 ಮತ್ತು 2 ಅದೃಷ್ಟದ ಸಂಖ್ಯೆಗಳು ಕೂಡ ಆಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ತುಲಾರಾಶಿಯವರು ಈ ವರ್ಷ ಪೂರ್ತಿ ಒಂದು ಸಣ್ಣ ಮಂತ್ರ, ಓಂ ಶರವಣ ಭವಾಯ ನಮಃ, ಓಂ ಶರವಣ ಭವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಹುಣ್ಣಿಮೆ ವರ್ಷದಲ್ಲಿ ಈ ಹುಣ್ಣಿಮೆಗಳು ಬಂದಂತಹ ಸಂದರ್ಭದಲ್ಲಿ ರೋಗಿಗಳಿಗೆ ಏನಾದರೂ ಹಣ್ಣು, ಹಾಲಿರ್ಬೋದು, ಬ್ರೆಡ್ ಇರ್ಬೋದು, ಇದು ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಕೂಡ ಆಗ್ತಕ್ಕಂಥ ಯೋಗ ಸಹ ಈ ಒಂದು ತುಲಾರಾಶಿಯವರಿಗಿರುತ್ತೆ. ಓಂ ಶರವಣ ಭವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಲಕ್ಷ್ಮೀ ನಾರಸಿಂಹನ ದರ್ಶನ ಮಾಡ್ಕೊಳ್ಳಿ. ಸಾಧ್ಯವಾದರೆ ಕುಲದೇವರು, ನಿಮ್ಮ ಕುಲದೇವರೇನಿದೆ ಒಂದು ದಿನ ಅಲ್ಲಿ ಈ ವರ್ಷದಲ್ಲಿ ಒಂದು ದಿನ ಹಾಲ್ಟಿದ್ದು ಬಂದಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗೆ ಈ ಪರಾಭವನಾಮ ಸಂವತ್ಸರದಲ್ಲಿ ಇರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜ ವೃಶ್ಚಿಕ ರಾಶಿಯವರಿಗೆ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರದವರು ವೃಶ್ಚಿಕ ರಾಶಿಗೆ ಒಳಪಡ್ತಾರೆ. ಹಾಗೆ ಈ ವರ್ಷದಲ್ಲಿ 2026ರ ಪರಾಭವನಾಮ ಸಂವತ್ಸರದ ಯುಗಾದಿಯ ಫಲಾಫಲಗಳ ವೃಶ್ಚಿಕ ರಾಶಿಯವರಿಗೆ ನಾವು ನೋಡೋಕ್ಕೆ ಹೋದಾಗ ಈ ಒಂದು ಗುರು 8ರಿಂದ 9ಕ್ಕೆ ಸಂಚಾರ ಮಾಡ್ತಾನೆ. ಅದೃಷ್ಟ ಕೂಡಿ ಬರ್ತಾ ಇರತಕ್ಕಂಥ ಕಾಲ ಕೂಡ ಈ ಪರಾಭವನಾಮ ಸಂವತ್ಸರ ವೃಶ್ಚಿಕ ರಾಶಿಯವರಿಗಾಗಿರುತ್ತೆ. ಹಾಗೆ ಶನಿ ಪಂಚಮದಲ್ಲಿ, ಹಾಗೆ ರಾಹು 4ರಿಂದ 3ರಲ್ಲಿ, ಕೇತು 10ರಿಂದ 9ಕ್ಕೆ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ಆದಾಯ 11 ಅಂತ ಹೇಳುತ್ತೆ, ವ್ಯಯ 5 ಅಂತ ಹೇಳುತ್ತೆ. ಒಳ್ಳೆಯ ವರ್ಷ ಅಂಥೇಳಿ ಈ ವೃಶ್ಚಿಕ ರಾಶಿಯವರಿಗೆ ಹೇಳ್ಬೋದು. ಸಾಕಷ್ಟು ಪರಿವರ್ತನೆಯ ವರ್ಷ, ಬದಲಾವಣೆಯ ವರ್ಷ ಕೂಡ ಇದಾಗಿರುತ್ತೆ. ಆರೋಗ್ಯ 4 ಮತ್ತು 2 ಅಂದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇನ್ನು ಸುಖ ದುಃಖಗಳಿಗೆ ನೋಡೋಕೆ ಹೋದಾಗ 6 ಸುಖ ಹೇಳುತ್ತೆ, 3 ದುಃಖ ಹೇಳುತ್ತೆ. ಈ ವರ್ಷ ಗುರುವಿನ ಅನುಗ್ರಹ ಭಾಳ ಚೆನ್ನಾಗಿದೆ. ಗುರುಬಲ ಕೂಡ ನಿಮಗೆ ಏನು 8ರಿಂದ 9ಕ್ಕೆ ಬರ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನಾವು ವೃಶ್ಚಿಕ ರಾಶಿಯವರಿಗೆ ನೋಡೋಕೆ ಹೋದಾಗ ರಾಷ್ಟ್ರಾಧಿಪತಿ ಬೇರೆ ಕುಜ ಆಗಿರ್ತಾನೆ. ಹಠಮಾರಿತನ ಇರ್ಬೋದು, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗತ್ತೆ. ಆರ್ಥಿಕವಾಗಿ ಸಬಲತೆಯನ್ನು ಪಡೀತೀರ. ದೈವಾನುಗ್ರಹ ತುಂಬ ಚೆನ್ನಾಗಿರುತ್ತೆ, ಪ್ರಗತಿ ಇರುತ್ತೆ, ಬಾಕಿ ವಸೂಲಿ ಆಗುತ್ತೆ. ಸ್ಟ್ರಕ್ ಆಗಿರೋ ಕೆಲಸಗಳೆಲ್ಲ ಪರಿಪೂರ್ಣ ಆಗುತ್ತೆ, ಅರ್ಧಂಬರ್ಧ ಕೆಲಸಗಳು ಪೂರ್ಣ ಆಗುತ್ತೆ. ಉದ್ಯೋಗದಲ್ಲಿ ಶುಭ ಆಗುತ್ತೆ, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ. ಅಣ್ಣ ತಮ್ಮಂದಿರಿಂದ ಒಳ್ಳೆ ಸಪೋರ್ಟ್ ಸಿಗ್ತಕ್ಕಂಥದ್ದು, ಪೂರ್ವಿಕರ ಆಸ್ತಿಯ ಕಲಹ ಇತ್ಯರ್ಥ ಆಗ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ಪ್ರಯಾಣ ಯೋಗ, ಮಕ್ಕಳಿಂದ ಶುಭ ಆಗುತ್ತೆ. ಸಂತಾನ ಯೋಗ ಅಂತ ಹೇಳುತ್ತೆ. ಬೇಕಾದವರ ಅಗಲಿಕೆ ಸ್ವಲ್ಪ ನೋವನ್ನು ಉಂಟು ಮಾಡ್ತಕ್ಕಂಥದ್ದು. ಕಟ್ಟಡ ನಿರ್ಮಾಣ ವಿಚಾರದಲ್ಲಿ ಒಂದಷ್ಟು ದುರಾಸೆಗೆ ಹೋಗಿ ಏನೋ ಮಾಡ್ಕೊಂಡು ಸಿಕ್ಕಾಕೊಳ್ಳೋಕ್ಕೆ ಹೋಗಬೇಡಿ. ಹೊಸ ವ್ಯಾಪಾರ ಯೋಗ, ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ, ಭೂ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ, ಕಂಪ್ಯೂಟರ್ ಇಂಜಿನಿಯರ್ಸ್ಗೆ ಒಳ್ಳೆಯದಾಗುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಒಳ್ಳೆಯದಾಗುತ್ತೆ, ಮನೆ ಕಟ್ಟಿ ಮಾರ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ. ರಿಯಲ್ ಎಸ್ಟೇಟ್ ಅವರಿಗೆ, ವೃಶ್ಚಿಕ ರಾಶಿಯವರಿಗೆ 2026ರ ಪರಾಭವ ನಾಮ ಸಂವತ್ಸರ ಜಾಕ್ಪಾಟ್ ಅಂತ ಹೇಳ್ಬೋದು. ನಿಮ್ಗೆ ಈ ವರ್ಷ ಸಾಕಷ್ಟು ಅದೃಷ್ಟ ಇರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಹಾಗೆ ಹೊಸ ಉದ್ದಿಮೆ ಸ್ಥಾಪನೆ ಮಾಡ್ಕೊಳ್ಳೋಕ್ವರೆಗೂ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ. ಕೋಪತಾಪಗಳನ್ನು ಕಡಿಮೆ ಮಾಡ್ಕೊಳ್ಳಿ, ಸ್ವಲ್ಪ ಆ ತಾಮಸ ಗುಣಗಳನ್ನು ಕಡಿಮೆ ಮಾಡ್ಕೊಳ್ಳಿ. ವ್ಯಾಪಾರದಲ್ಲೂ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಗಂಡ ಹೆಂಡತಿಯರ ಅನ್ಯೋನ್ಯತೆ ತುಂಬ ಚೆನ್ನಾಗಿರುತ್ತೆ. ವ್ಯಾಪಾರ ಯೋಗ ಚೆನ್ನಾಗಿದೆ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ವಾಹನಗಳ ಒಂದು ರಿಪೇರಿ ಇರ್ಬೋದು, ಅಥವಾ ವಾಹನಗಳನ್ನು ಎಲ್ಲೋ ಒಂದು ಕಡೆ ಮಾರ್ತಕ್ಕಂಥವ್ರು, ಇಂಥವ್ರಿಗೆಲ್ಲ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ರಾಜಕೀಯ ಪ್ರಗತಿ ಇರತಕ್ಕಂಥ ವರ್ಷ ಸಹ ವೃಶ್ಚಿಕ ರಾಶಿಯವರಿಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಪಾಲುದಾರಿಕೆ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಕಾನೂನು ವಿಷಯಗಳಲ್ಲೂ ಕೂಡ ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ವರ್ಷದಲ್ಲಿರುತ್ತೆ.
ದೇವತಾ ಕಾರ್ಯಗಳಲ್ಲೂ ಕೂಡ ಭಾಗಿಯಾಗ್ತಕ್ಕಂಥ ಯೋಗ ವೃಶ್ಚಿಕ ರಾಶಿಯವರಿಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ಜುಲೈಯಿಂದ ಆಚೆ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಭಾಳಷ್ಟು ಅದೃಷ್ಟಗಳು ಕೂಡ ಇರ್ತಕ್ಕಂಥದ್ದಾಗಿರುತ್ತೆ. ಆಕಸ್ಮಿಕವಾಗಿ ಸಮಾಜ ಸೇವಾ ಕಾರ್ಯಗಳಲ್ಲೂ ಕೂಡ ಭಾಗಿಯಾಗ್ತೀರ. ಹೆಣ್ಣು ಮಕ್ಕಳ ವಿವಾಹ ವಿಷಯಗಳಲ್ಲೂ ಕೂಡ ಶುಭ ಆಗ್ತಕ್ಕಂಥ ಯೋಗ ಸಹ ಈ ಒಂದು ವೃಶ್ಚಿಕ ರಾಶಿಯವರಿಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಬಹಳ ವಿಶೇಷವಾಗಿ ದಾಯಾದಿ ಕಲಹಗಳು ಕೂಡ ಉಂಟಾಗಬಹುದು. ಹಾಗಾಗಿ ಆಸ್ತಿಯ ವಿಷಯದಲ್ಲೂ ಕೂಡ ಒಂದಷ್ಟು ಜಾಗೃತಿಯಿಂದ ಇರಬೇಕಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯ ಉದ್ದಿಮೆದಾರರಿಗೆ ಒಳ್ಳೆಯದಾಗತ್ತೆ. ಮಹಿಳೆಯರು ಸ್ವಾವಲಂಬಿಗಳಾಗಿ ಏನಾದರೂ ಮಾಡಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡಿ, ಆತುರಪಟ್ಟು ಆದಾಯಕ್ಕಾಗಿ ಆಸೆಪಟ್ಟು ಏನೂ ಮಾಡೋಕ್ಕೆ ಹೋಗಬೇಡಿ. ಇನ್ನು ಈ ರಾಶಿಯವರಿಗೆ ನರಸಿಂಹನ ದರ್ಶನ ಮಾಡ್ಕೊಳ್ಳೋದು, ನರಸಿಂಹ ಕ್ಷೇತ್ರವನ್ನು ದರ್ಶನ ಮಾಡ್ಕೊಳ್ಳೋದು. ಇನ್ನು ಈ ವರ್ಷದ ಸಂಪೂರ್ಣ ಫಲಗಳನ್ನು ವೃಶ್ಚಿಕ ರಾಶಿಯವರಿಗೆ ನೋಡೋಕ್ಕೆ ಹೋದಾಗ ನಾವು 75% ಅಷ್ಟು ಶುಭ ಫಲಗಳಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಮಂಗಳವಾರ ಮತ್ತು ಶುಕ್ರವಾರ ಸ್ವಲ್ಪ ದೇವತಾ ಕ್ಷೇತ್ರಗಳನ್ನು ದರ್ಶನ ಮಾಡೋದನ್ನು ಇಟ್ಕೊಳ್ಳಿ, ಶುಭ ಆಗುತ್ತೆ. ಇನ್ನು ಎಲ್ಲೋ ಒಂದು ಕಡೆ ಸ್ವಾತಿ ನಕ್ಷತ್ರ ಬಂದಾಗ, ಈ ಒಂದು 2026ರಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಲಕ್ಷ್ಮೀ ನರಸಿಂಹನ ಒಂದು ಅಭಿಷೇಕ, ಪೂಜೆ, ಹೋಮವನ್ನು ಮಾಡಿಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಪ್ರತಿನಿತ್ಯ ಅಥವಾ ನಿಮಗೆ ಅನುಕೂಲ ಆದರೆ ಮಂಗಳವಾರ ಮತ್ತು ಶುಕ್ರವಾರ ರಾಹುಕಾಲದಲ್ಲಿ ದೇವಿಯ ದೇವಸ್ಥಾನವನ್ನು ದರ್ಶನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಓಂ ನಮೋ ಲಕ್ಷ್ಮೀ ನಾರಸಿಂಹಾಯ, ಓಂ ನಮೋ ಲಕ್ಷ್ಮೀ ನಾರಸಿಂಹಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಯಾರಿಗಾದರೂ ಅಂಗವಿಕಲರಿಗೆ ವಾಹನ ದಾನ ಮಾಡಿ. ಒಂದಷ್ಟು ವೆಹಿಕಲ್ ಯಾರಿಗಾದರೂ ಅಥವಾ ಅವ್ರು ವಾಹನ ತಗೊಳ್ಳೋಕ್ಕೆ ಹೋಗ್ತಾರೆ, ಅಂಗವಿಕಲರು ಇರ್ತಾರೆ, ಅವರಿಗೆ ವಾಹನ ಅಥವಾ ಎಲ್ಲೋ ಒಂದು ಕಡೆ ಸಪೋರ್ಟಿಂಗ್ ಸ್ಟಿಕ್ ಇರ್ಬೋದು. ವೃದ್ಧರಿಗೆ ಒಂದು ಸಪೋರ್ಟಿಂಗ್ ಸ್ಟಿಕ್, ಒಂದು 4-5 ಸ್ಟಿಕ್ಸ್ ತಗೊಂಡು ವೃದ್ಧರಿಗೆ ನೀವು ಕೊಟ್ಟಿದ್ದೆ ಆದರೆ ಈ ವರ್ಷದಲ್ಲಿ ಸಾಕಷ್ಟು ಶುಭ ಕೂಡ ಆಗುತ್ತೆ. ಓಂ ನಮೋ ಲಕ್ಷ್ಮೀ ನಾರಸಿಂಹಾಯ ಈ ಮಂತ್ರ ಜಪ ಮಾಡ್ಕೊಳ್ಳಿ. ಹಾಗೆ 75% ಶುಭ ಆಗುತ್ತೆ. ಕೆಂಪು ಮತ್ತು ಬೂದು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 9 ಮತ್ತು 7 ಅದೃಷ್ಟದ ಸಂಖ್ಯೆಗಳು ಸಹ ವೃಶ್ಚಿಕ ರಾಶಿಯವರಿಗೆ ಈ ಪರಾಭವ ಸಂವತ್ಸರದಲ್ಲಿ ಇರತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ಒಂದು ಹಿಂಟ್ ಏನು ಅಂದರೆ, ಈ 2026ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಂದಷ್ಟು ಎಕ್ಸ್ಪೆಕ್ಟ್ ಮಾಡದೇ ಇರತಕ್ಕಂಥ ಅದೃಷ್ಟಗಳು ಕೂಡ ಕೂಡಿ ಬರ್ತಕ್ಕಂಥದ್ದಾಗಿರೋದ್ರಿಂದ ಅದನ್ನು ಉಪಯೋಗಿಸ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ, ಬಹಳಷ್ಟು ಶುಭ ಫಲಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ಸಿಗ್ತಕ್ಕಂಥ ಯೋಗ ಕೂಡ ಇದೆ. ಮುಂದಿನ ರಾಶಿ ಧನುಸ್ಸು ರಾಶಿ. ರಾಶಾಧಿಪತಿಯಾಗಿರ್ತಕ್ಕಂತಹ ಗುರು, ಹಾಗೆ ಗುರು ಅನುಗ್ರಹ ನೋಡಕ್ಕೆ ಹೋದಾಗ 7ರಿಂದ 8ಕ್ಕೆ ಹೋಗುತ್ತೆ. ಇನ್ನು ಧನುಸ್ಸು ರಾಶಿಯವರಿಗೆ 2026ರ ಪರಾಭವ ನಾಮ ಸಂವತ್ಸರದ ಯುಗಾದಿಯ ಫಲಾಫಲಗಳನ್ನು ನೋಡಕ್ಕೆ ಹೋದಾಗ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರದವರು ಈ ಒಂದು ಧನುಸ್ಸು ರಾಶಿಯವರಿಗೆ ಸೇರ್ತಾರೆ. ಧನುಸ್ಸು ರಾಶಿಯವರಿಗೆ ಈ ಗುರು ಗ್ರಹ ಈ ವರ್ಷದಲ್ಲಿ 7ರಿಂದ 8ರಲ್ಲಿ ಸಂಚಾರ ಮಾಡ್ತಾನೆ. ಒಂದು ಕಳತ್ರ ಸ್ಥಾನ, ಹಾಗೆಯೇ ನಮಗೆಲ್ಲೋ ಒಂದು ಕಡೆ ಹೇಳೋಕ್ಕೆ ಹೋದಾಗ ಈ ಅಷ್ಟಮ ಸ್ಥಾನ ಅಂದರೆ ನಷ್ಟದ ಸ್ಥಾನ ಕೂಡ ಹೇಳ್ಬೋದು, ದುಸ್ಥಾನ ಅಂತೂ ಕೂಡ ನಾವು ಕರಿತೀವಿ. ಇನ್ನು ಶನಿಗ್ರಹ ಯಥಾವಿಧಿಯಾಗಿ 4ನೇ ಮನೆಯಲ್ಲಿಯೇ ಸಂಚಾರ ಮಾಡ್ತಾ ಇರುತ್ತೆ. ನಾವು ಯಾವಾಗಲೂ ಅರ್ಧಾಷ್ಟಮ ಅಂತೀವಿ, ಇದನ್ನು ಅರ್ಧಾಷ್ಟಮ ಅಂತ ಕರಿತೀವಿ. ರಾಹು ಗ್ರಹ 3ರಿಂದ 2, ಕೇತು ಗ್ರಹ 9ರಿಂದ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ಧನುಸ್ಸು ರಾಶಿಯವರಿಗೆ ಭಯಪಡ್ತಕ್ಕಂಥದ್ದು ಏನೂ ಇಲ್ಲ. ಆದರೆ ಈ ರಾಶಿಯವರಿಗೆ ಈಗಾಗಲೇ ಗುರುಬಲ ಇತ್ತು. ಇನ್ನು 2026ರಲ್ಲಿ ನೋಡೋಕ್ಕೆ ಹೋದಾಗ ವರ್ಷದ ಫಲಾಫಲಗಳಲ್ಲಿ ಆದಾಯ 14 ಇರುತ್ತೆ, ಖರ್ಚು ಕಡಿಮೆ ಇರುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಸುಖ ದುಃಖಗಳು ನೋಡೋಕ್ಕೆ ಹೋದಾಗ 8 ಸುಖ 3 ದುಃಖ ಅಂತ ಹೇಳುತ್ತೆ. ಇದರ ಒಟ್ಟಾರೆಯಾಗಿ 2026ರಲ್ಲಿ ಧನುಸ್ಸು ರಾಶಿಯವರಿಗೆ ಹೇಗಿರುತ್ತೆ ಅಂದರೆ, ಇಷ್ಟರ ತನಕ ಎಲ್ಲವೂ ಕೂಡ ಅರ್ಧಂಬರ್ಧ ಇತ್ತು. ಆರ್ಥಿಕ ಪ್ರಗತಿ ಅಂತ ಹೇಳುತ್ತೆ. ಬಾಂಧವ್ಯಗಳ ವಿಚಾರದಲ್ಲಿ ಹುಷಾರಾಗಿರಿ. ಗಂಡ ಹೆಂಡತಿಯ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ, ಸ್ನೇಹಿತರ ಬಾಂಧವ್ಯ, ಪಾಲುದಾರಿಕೆ ಬಾಂಧವ್ಯಗಳು ಸ್ವಲ್ಪ ಸಡಿಲ ಆಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗೆ ಇರುತ್ತೆ. ಇನ್ನು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಆಕಸ್ಮಿಕ ಧನಯೋಗ, ವ್ಯವಹಾರಗಳು ಚೆನ್ನಾಗಿರುತ್ತೆ. ವಾಹನದಲ್ಲಿ ಸ್ವಲ್ಪ ಈ ವರ್ಷದಲ್ಲಿ ಒಂದಷ್ಟು ಜಾಗೃತಿಯನ್ನು ವಹಿಸಬೇಕಾಗಿರುತ್ತೆ. ಆರೋಗ್ಯ ವಿಚಾರದಲ್ಲಿ ಒಂದಷ್ಟು ಭಯದ ವಾತಾವರಣ ಉಂಟು ಮಾಡಿದ್ರೂ ಕೂಡ ಅಂತಹ ಸೀರಿಯಸ್ ಆಗಿ ಏನೂ ಇಲ್ಲ. ಈ ರಾಶಿಯವರು ಏನೇ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಿದ್ದಾಗ ಸುಮ್ಮನೆ ಆದರೂ ಹಾಸ್ಪಿಟ್ಲಿಗೆ ಹೋಗೋದಕ್ಕಿಂತ ಒಂದಷ್ಟು ವ್ಯಾಯಾಮಗಳು, ಸಾಧ್ಯವಾದರೆ ಒಂದಷ್ಟು ಆಯುರ್ವೇದವನ್ನು ಅವಲಂಬಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ.
ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ, ಪ್ರಯಾಣಗಳಿಂದ ಒಳ್ಳೆಯದಾಗತ್ತೆ, ಮಕ್ಕಳಿಂದ ಶುಭ ಆಗುತ್ತೆ, ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥದ್ದು, ಅಧಿಕಾರಿಗಳ ಸಹಕಾರ ತುಂಬ ಚೆನ್ನಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ರಾಹು 3ರಿಂದ 2 ವರ್ಷ ಪೂರ್ತಿ 3ರಲ್ಲೇ ಇರ್ತಾನೆ, 2ಕ್ಕೆ ಡಿಸೆಂಬರಲ್ಲಿ ಹೋಗ್ತಾನೆ. ಆದರೆ ಈ ಒಂದು ರಾಶಿಯವರಿಗೆ ಭೂ ವಿಚಾರದಲ್ಲಿ ಲಾಭ ನಷ್ಟ ಅಂತ ಹೇಳುತ್ತೆ. ಅತಿಯಾಗಿ ಹಣ ಬಂತು ಅಂತೇಳಿ ಇನ್ನೊಂದ್ರ ಮೇಲೆ ಇನ್ವೆಸ್ಟ್ ಮಾಡಿಬಿಡ್ತೀರಾ, ಅದು ನಷ್ಟವನ್ನು ಕೂಡ ಸೂಚಿಸ್ತಕ್ಕಂಥದ್ದಾಗಿರುತ್ತೆ. ಸರ್ಕಾರಿ ನೌಕರರು ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಸ್ವಾವಲಂಬಿಗಳಾಗಿ ಏನಾದರೂ ವ್ಯಾಪಾರ ವ್ಯವಹಾರ ಒಂದು ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ ಈ ವರ್ಷದಲ್ಲಿ ಪ್ರಯತ್ನ ಪಡ್ತೀರಾ. ಇನ್ನು ಧನುಸ್ಸು ರಾಶಿಯ ಮಹಿಳಾ ವಿದ್ಯಾರ್ಥಿನಿಯರಿಗೆ ಭಾಳಷ್ಟು ಶುಭ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ರೈತಾಪಿ ವರ್ಗದವ್ರಿಗೆ ಒಳ್ಳೆಯದಾಗತಕ್ಕಂಥ ಯೋಗ ಸಹ ಧನುಸ್ಸು ರಾಶಿಯವರಿಗಿರುತ್ತೆ. ಧನುಸ್ಸು ರಾಶಿಯ ಗುತ್ತಿಗೆದಾರರಿಗೆ ಒಳ್ಳೆಯದಾಗುತ್ತೆ, ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ. ಹಾಗೆ ವಿದೇಶ ಯೋಗ ಕೂಡ ಕೂಡಿ ಬಂದಿರತಕ್ಕಂಥದ್ದು ಕೂಡ ಆಗಿರುತ್ತೆ. ಆದರೆ ಮಕ್ಕಳ ಆರೋಗ್ಯ ಇರ್ಬೋದು, ಮಕ್ಕಳಿಗೆ ವಾಹನದ ಸಣ್ಣ ಪುಟ್ಟ ಕಂಟಕಗಳು ಎದುರಾದಾಗ ಒಂದಷ್ಟು ನೋವು ಕೂಡ ಈ ಒಂದು ಧನುಸ್ಸು ರಾಶಿಯವರಿಗಾಗಿರುತ್ತೆ. ಇನ್ನು ಧನುಸ್ಸು ರಾಶಿಯವರಿಗೆ ಕಾನೂನು ವಿಚಾರಗಳಲ್ಲಿ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ. ಆದಷ್ಟು ಈ ವರ್ಷ ಸ್ವಲ್ಪ ಪಶ್ಚಾತ್ತಾಪನೇ ಜಾಸ್ತಿ ಇರುತ್ತೆ, ಸ್ವಲ್ಪ ನೀರಸ ಮನಸ್ತತ್ವ ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಈ ಒಂದು ಧನುಸ್ಸು ರಾಶಿಯವರಿಗಿರುತ್ತೆ. ಇನ್ನು ಧನುಸ್ಸು ರಾಶಿಯವರಿಗೆ ಸಂಬಂಧಗಳಲ್ಲೇ ವಿವಾಹ ಆಗ್ತಕ್ಕಂಥ ಯೋಗ ಕೂಡ ಈ ಒಂದು 2026ರ ಪರಾಭವನಾಮ ಸಂವತ್ಸರದಲ್ಲಿ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅನುಮಾನಗಳಿಗೆ ಹೆಚ್ಚು ಆಸ್ಪದ ಕೊಡಬೇಡಿ. ಬೇರೆಯವರ ಬಗ್ಗೆ ಹೆಚ್ಚು ಚರ್ಚೆಗಳು ಈ ವರ್ಷದಲ್ಲಿ ಅಷ್ಟು ಶುಭ ಕೂಡ ಅಲ್ಲ. ಇನ್ನು ಧನುಸ್ಸು ರಾಶಿಯವರಿಗೆ ವರ್ಷದ ಒಂದು ಕಡೆಯ ಭಾಗ ನೋಡೋಕ್ಕೆ ಹೋದಾಗ ತುಂಬ ಬೇಕಾದವರ ಅಗಲಿಕೆ ನೋವನ್ನುಂಟು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು, ಮನೆ ಕಟ್ಕೊಳ್ತಕ್ಕಂಥ ಯೋಗ ಕೂಡ ಈ ಒಂದು ವರ್ಷದ ಕಡೆಯ ಭಾಗದಲ್ಲೂ ಕೂಡ ಇರುತ್ತೆ. ಇನ್ನು ಈ ರಾಶಿಯವರಿಗೆ ಸ್ವಲ್ಪ ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ. ರಾಜಕೀಯ ವ್ಯಕ್ತಿಗಳಿಗೆ ಈ ವರ್ಷ ಅಷ್ಟು ಶುಭಕರವಾಗಿ ಇಲ್ಲ. ಧನುಸ್ಸು ರಾಶಿಯವರಿಗೆ ಅಷ್ಟು ಶುಭಕರವಾಗಿಲ್ಲ, ಹಣವನ್ನು ವ್ಯಯ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ವರ್ಷದ ಒಂದು ಫಲಾಫಲಗಳಲ್ಲಿ ನಿಮಗೆ ಧನುಸ್ಸು ರಾಶಿಯವರಿಗೆ ಗುರುವಾರ ಮತ್ತು ಭಾನುವಾರ ಏನು ಕೆಲಸ ಕಾರ್ಯಗಳ ವಿಚಾರದಲ್ಲಿ ನಿರ್ಧಾರ ತಗೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಈ ರಾಶಿಯವರಿಗೆ 65% ಅಷ್ಟು ಶುಭ ಫಲಗಳು ಕೂಡ ಇರುತ್ತೆ. ಗುಲಾಬಿ ಮತ್ತು ಗೋಧಿಯ ಬಣ್ಣವನ್ನು ಹೆಚ್ಚಾಗಿ ಈ ವರ್ಷದಲ್ಲಿ ಉಪಯೋಗಿಸ್ಕೊಂಡಿದ್ದಾದರೆ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಮತ್ತು 4 ಆಗಿರ್ತಕ್ಕಂಥದ್ದು. ಸಾಧ್ಯವಾದಷ್ಟು ಈ ವರ್ಷದಲ್ಲಿ ಗಣೇಶನ ಆರಾಧನೆ, ಸಂಕಷ್ಟ ಚತುರ್ಥಿಯ ಸಮಯದಲ್ಲಿ ಒಂದಷ್ಟು ಪ್ರಸಾದಗಳನ್ನು ಅಥವಾ ಗಣೇಶನಿಗೆ ನೈವೇದ್ಯ ಪ್ರಿಯ ಆಗಿರೋದ್ರಿಂದ ಪ್ರಸಾದ ಮಾಡಿಕೊಡೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಧನುಸ್ಸು ರಾಶಿಯವರಿಗೆ ಈ ವರ್ಷದಲ್ಲಿ ಇರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪ್ರತಿನಿತ್ಯವೂ ಸಹ ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸಾಧ್ಯವಾದಷ್ಟು ಧನುಸ್ಸು ರಾಶಿಯವರು ಈ ವರ್ಷದಲ್ಲಿ ಕೈಲಾದ ಮಟ್ಟಿಗೆ ನೋಡಕ್ಕೆ ಹೋದಾಗ ನೀವು ಈ ದೇವಸ್ಥಾನದಲ್ಲಿರ್ತಕ್ಕಂಥ ಅಥವಾ ಅಲ್ಲಲ್ಲಿರ್ತಕ್ಕಂಥ ಭಿಕ್ಷಕರಾಗ್ಬೋದು, ಅಂತಹವರಿಗೆ ದಾನ ಅಥವಾ ಸಹಾಯ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸಂಧ್ಯಾಕಾಲ ಅಥವಾ ಗುರುವಾರದ ಸಂಧ್ಯಾಕಾಲದಲ್ಲಿ ಸ್ವಲ್ಪ ವಿಷ್ಣು ಸಹಸ್ರನಾಮವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ಧನುಸ್ಸು ರಾಶಿಯವರಿಗಿರುತ್ತೆ, ತುಂಬ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ ಈ ರಾಶಿಯವರಿಗೆ ಈ ಒಂದು 2026ರ ಪರಾಭವನಾಮ ಸಂವತ್ಸರ ಯುಗಾದಿಯ ಫಲಾಫಲಗಳನ್ನು ನೋಡೋಕ್ಕೆ ಹೋದಾಗ ಈ ರಾಶಿಯವರಿಗೆ ಉತ್ತರಾಷಾಢ ಹಾಗೆ ಶ್ರವಣ ಧನಿಷ್ಠ ನಕ್ಷತ್ರದವರು ಈ ರಾಶಿಗೆ ಇರ್ತಾರೆ. ಹಾಗೆ ಈ ರಾಶಿಯವರಿಗೆ 6ರಿಂದ 7ಕ್ಕೆ ಗುರು ಬರ್ತಾ ಇದ್ದಾನೆ. ಹಾಗೆ ಶನಿ ಗ್ರಹ 3ರಲ್ಲಿ, ರಾಹುಗ್ರಹ 2 ಮತ್ತು 1ರಲ್ಲಿ, ಕೇತು ಗ್ರಹ 8 ಮತ್ತು 7ರಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರಿಗೆ ಯುಗಾದಿಯ ಫಲಾಫಲಗಳಲ್ಲಿ ಬಹಳಷ್ಟು ಅದೃಷ್ಟ ಕೂಡಿ ಬಂದಿರತಕ್ಕಂಥದ್ದು. ಆದಾಯ 5 ಇರುತ್ತೆ, ಇನ್ನು ಖರ್ಚು 4 ಇರ್ತಕ್ಕಂಥದ್ದು. ಆರೋಗ್ಯ ತುಂಬ ಚೆನ್ನಾಗಿರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಸುಖ ದುಃಖಗಳ ವಿಚಾರದಲ್ಲಿ ಸುಖದ ಪರ್ಸೆಂಟೇಜ್ ಎಷ್ಟು, ದುಃಖದ ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿದ್ರೆ ಇಲ್ಲಿ ಸಮಾನವಾಗಿರುತ್ತೆ. ಸುಖ ದುಃಖಗಳೆರಡೂ ಕೂಡ ಸಮಾನವಾಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಮಕರ ರಾಶಿಯವರಿಗೆ ಶನಿ ಒಳ್ಳೆಯ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. 3ರ ಶನಿ ಅಂದರೆ ನಿಮಗೆ ಎಲ್ಲ ವಿಚಾರದಲ್ಲೂ ಕೂಡ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ. ಆದರೆ ನ್ಯಾಯ ನೀತಿ ಧರ್ಮಕ್ಕೆ ಮಾತ್ರ ಶನಿ ಹೆಚ್ಚು ಪ್ರಾಶಸ್ತ್ಯ ಕೂಡ ಕೊಡ್ತಾನೆ. ಆರ್ಥಿಕವಾಗಿ ಲಾಭ ಆಗ್ತಕ್ಕಂಥದ್ದು, ತಾಳ್ಮೆ ಇರುತ್ತೆ, ಸಹನೆ ಇರುತ್ತೆ, ಒಳ್ಳೆಯತನ ಇರುತ್ತೆ, ಕರುಣೆ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ನಿರ್ಧಾರಗಳು ಚೆನ್ನಾಗಿರುತ್ತೆ. ಈ ವರ್ಷ ಸ್ವಲ್ಪ ಹಣ ಉಳಿತಾಯ ಆಗುತ್ತೆ. ಈ ವರ್ಷ ಒಂದು ಸಂಸ್ಥೆ ಕಟ್ಟಕ್ಕೆ ಹೋಗ್ತೀರಾ. ಈ ವರ್ಷ ವ್ಯಾಪಾರದಲ್ಲಿ ಒಳ್ಳೆಯದಾಗತ್ತೆ. ಈ ವರ್ಷ ಮಕರ ರಾಶಿಯವರಿಗೆ ಮಹಿಳೆಯರಿಗೆ ಒಳ್ಳೆಯದಾಗತ್ತೆ. ಈ ವರ್ಷ ಮಹಿಳೆಯರಿಗೆ ರಾಜಕೀಯವಾಗಿ ಪ್ರಗತಿ ಕಾಣ್ತಕ್ಕಂಥದ್ದು, ಹಾಗೆ ಉದ್ಯೋಗದಲ್ಲಿ
ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಹೊಸ ಆಲೋಚನೆಗಳಿಗೆ ಮನ್ನಣೆ ಸಿಗುತ್ತೆ, ಅಪರಿಚಿತರ ಸಹಾಯ ಇರ್ಬೋದು, ಬಹುದಿನಗಳ ಒಂದು ದೊಡ್ಡ ಸಂಸ್ಥೆಯ ಆಸೆ ಈಡೇರ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಸಹೋದ್ಯೋಗಿಗಳ ಅಥವಾ ಜೊತೆಯಲ್ಲಿರ್ತಕ್ಕಂಥವರ ಆಕಸ್ಮಿಕ ಅಗಲಿಕೆ ನಿಮಗೆ ನೋವನ್ನುಂಟು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಜಾಗೃತಿಯಾಗಿರಬೇಕು. ಆಕಸ್ಮಿಕವಾಗಿ ಆರೋಗ್ಯದಲ್ಲಿ ಏರುಪೇರುಗಳು ಕೂಡ ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ತುಂಬ ನಂಬಿಕೆ ದ್ರೋಹ ಕೂಡ ಆಗ್ತಕ್ಕಂಥದ್ದು. ಪಾಲುದಾರಿಕೆ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ. ಆಸ್ತಿಗಾಗಿ ಹೋರಾಟ, ಭೂಮಿಗಾಗಿ ಹೋರಾಟ, ಜಾಗಕ್ಕಾಗಿ ಹೋರಾಟ, ಇದು ಭಾಳ ಹುಷಾರಾಗಿರಿ. ನೀವೇ ಸ್ವಲ್ಪ ತಾಳ್ಮೆಯಿಂದ ಸಹನೆಯಿಂದ ಹೊರಟೋದ್ರೆ ಯಾವುದೂ ಇರೋದಿಲ್ಲ. ಹಾಗೆಯೇ ತುಂಬ ಬೇಕಾದವರ ಅಗಲಿಕೆ, ಮನೆಯಲ್ಲಿ ಕುಟುಂಬಸ್ಥರ ಅಗಲಿಕೆ ಕೂಡ ಸ್ವಲ್ಪ ನೋವನ್ನು ಉಂಟು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಭೂಮಿಯಿಂದ ಲಾಭ ಆಗುತ್ತೆ, ಕಟ್ಟಡ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ, ರಿಯಲ್ ಎಸ್ಟೇಟ್ ಅವರಿಗೆ ಬಹಳಷ್ಟು ಶುಭ ಆಗುತ್ತೆ, ಕಬ್ಬಿಣ ವ್ಯಾಪಾರಿಗಳಿಗೆ, ಹಾರ್ಡ್ವೇರ್ ಸ್ಟೋರ್ಸ್ ಅವ್ರಿಗೆ, ಇವರಿಗೆಲ್ಲ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ಮಕರ ರಾಶಿಯವರಿಗಿರುತ್ತೆ. ಇನ್ನು ಮಕರ ರಾಶಿಯವರಿಗೆ ರಾಜಕೀಯವಾಗಿ ಬಹಳಷ್ಟು ಪ್ರಗತಿ ಕಾಣ್ತಕ್ಕಂಥದ್ದು, ಒಳ್ಳೆಯ ಸ್ಥಾನಮಾನ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಅಥವಾ ಉದ್ಯೋಗ ಆಟೋಮೆಟಿಕ್ಕಾಗಿ ನಿಮಗೆ ಪ್ಲೇಸ್ಮೆಂಟ್ ಆಗ್ತಕ್ಕಂಥ ಯೋಗ ಇರುತ್ತೆ. ಇನ್ನು ಮಕರ ರಾಶಿಯ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥ ಡಾಕ್ಟರ್ಸ್ಗೆ, ಹಾಗೆ ಆರೋಗ್ಯ ಒಂದು ಏನೋ ಶಿಕ್ಷಣ ಓದ್ತಾ ಇರ್ತಕ್ಕಂಥವ್ರಿಗೆ, ಮೆಡಿಕಲ್ ಲೈನಲ್ಲಿರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಇರುತ್ತೆ. ಇನ್ನು ಮಕರ ರಾಶಿಯವರಿಗೆ ಏನಾದರೂ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಉಲ್ಬಣ ಆದರೆ ಬೇಗ ವಾಸಿಯಾಗಲ್ಲ, ಅದೊಂದು ವಾರ 15 ದಿವಸ ಟೈಮು ಕೂಡ ತಗೊಂಡ್ಬಿಡುತ್ತೆ. ಹಾಗೆ ಮಕರ ರಾಶಿಯವರಿಗೆ ಈ ಒಂದು 2026ರ ಪರಾಭವನಾಮ ಸಂವತ್ಸರದಲ್ಲಿ ಹೆಚ್ಚು ಫಲಗಳಿದ್ದಾಗ ನೀವು ಅದನ್ನು ಉಪಯೋಗಿಸ್ಕೋಬೇಕು. ನಿಮಗೆ ಉಪಯೋಗಿಸ್ಕೊಂಡಾಗ ಸಾಕಷ್ಟು ಶುಭ ಕೂಡ ಆಗುತ್ತೆ. ದೈವಾನುಗ್ರಹ ವರ್ಷದ ಕಡೆಯ ಭಾಗದಲ್ಲಿ ಬರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ಕಾನೂನು ವಿಷಯಗಳಲ್ಲಿ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಉದ್ಯೋಗ ಪಲ್ಲಟ, ಸ್ಥಾನ ಪಲ್ಲಟ, ನಿಮಗೆಲ್ಲೋ ಟ್ರಾನ್ಸ್ಫರ್ ಕೊಡ್ತಾರೆ, ನನಗೆ ಬೇಡ ಅಂಥೇಳಿ ಬಿಟ್ಬಿಟ್ಟು ನೀವು ಬೇರೆ ಏನೋ ಮಾಡ್ಕೊಳ್ಳೋಕೆ ಹೋಗ್ತೀರಾ. ಹಾಗೆ ವಿವಾಹ ವಿಷಯಗಳಲ್ಲಿ ಅಥವಾ ಪತ್ನಿಯ ಅಥವಾ ಪತಿಯ, ಇದರಲ್ಲಿ ಮಕರ ರಾಶಿಯವರು ಪತ್ನಿ ಇದ್ದರೆ ಪತಿಯ ಒಂದು ಆರೋಗ್ಯದ ಚಿಂತೆ, ಅಥವಾ ಮಕರ ರಾಶಿಯವರು ಪತಿ ಇದ್ದರೆ ಪತ್ನಿಯ ಆರೋಗ್ಯದ ಚಿಂತೆ ಕೂಡ ಈ ವರ್ಷದಲ್ಲಿ ಕಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಅಣ್ಣ ತಮ್ಮಂದಿರಿಂದ ಒಳ್ಳೆಯ ಸಪೋರ್ಟು ಕೂಡ ಸಿಗುತ್ತೆ. ಅಕ್ಕ ತಂಗಿಯರ ಸಪೋರ್ಟು ಕೂಡ ಈ ವರ್ಷದಲ್ಲಿ, ಶನಿ 3ರ ಶನಿ ಅಂದರೆ ಅವರ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಈ ರಾಶಿಯವರು ಸಾಧ್ಯವಾದಷ್ಟು ಮಕರ ರಾಶಿಯವರಿಗೆ ಮಂಗಳವಾರ ಮತ್ತು ಶನಿವಾರ ಅದೃಷ್ಟದ ದಿನಗಳೂ ಕೂಡ ಆಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ದುರಾಸೆಗೆ ಹೂಡಿಕೆಯನ್ನು ಮಾಡೋಕ್ಕೆ ಹೋಗಬೇಡಿ. ಇನ್ನು ಮಕರ ರಾಶಿಯವರಿಗೆ ಈ ವರ್ಷ 70% ಶುಭ ಫಲಗಳಿವೆ. 70% ಶುಭ ಫಲಗಳಿವೆ. ನೀಲಿ ಮತ್ತು ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 4 ಮತ್ತು 8 ಅದೃಷ್ಟದ ಸಂಖ್ಯೆಗಳು ಕೂಡ ಆಗಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ಪಾರ್ವತಿಯ ಒಂದು ದೇವಿಯ ದರ್ಶನ ಇರ್ಬೋದು. ಸೋಮವಾರ ಶಿವ ಪಾರ್ವತಿಯರಿರ್ತಕ್ಕಂಥ ಕ್ಷೇತ್ರದಲ್ಲಿ ಸಾಧ್ಯವಾದಷ್ಟು ಬಿಲ್ವ ಪತ್ರೆಯನ್ನು ಒಂದು 5 ಸೋಮವಾರ ಶಿವನ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆಯನ್ನು ಕೊಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ದುರ್ಗಾ ಸಪ್ತಶತಿ ಇರ್ಬೋದು, ದುರ್ಗಾ ಸ್ತೋತ್ರ ಇರ್ಬೋದು, ದುರ್ಗಾದೇವಿಯ ಆರಾಧನೆ ಇರ್ಬೋದು, ನಿಂಬೆಹಣ್ಣಿನ ದೀಪ ಇರ್ಬೋದು, ಇವು ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಓಂ ದುಂ ದುರ್ಗಾಯೈ ನಮಃ, ಓಂ ತುಂ ದುರ್ಗಾಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದು ಪ್ರತಿನಿತ್ಯ. ಎಲ್ಲೋ ಕುಳಿತಿದ್ದೀರಾ, ಎಲ್ಲೋ ಓಡಾಡ್ತಾ ಇದ್ದೀರಾ, ಎಲ್ಲೋ ವ್ಯಾಪಾರಕ್ಕೆ ಹೋಗಿದ್ದೀರಾ, ನಿಮಗೆ ಬೀಜಾಕ್ಷರ ಬರಲಿಲ್ಲ, ಓಂ ದುರ್ಗಾಯೈ ನಮಃ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ಈ ಒಂದು ರಾಶಿಯವರಿಗೆ, ಮಕರ ರಾಶಿಯವರಿಗಿರುತ್ತೆ. ಇನ್ನು ಪುಟ್ಟ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ, ಅಥವಾ ಸರ್ಕಾರಿ ಶಾಲೆ ಇರ್ಬೋದು ಅಥವಾ ಯಾವುದೋ ಒಂದು ಶಾಲೆಗೆ ಮಕ್ಕಳಿಗೆ ನಿಮಗೆ ಸಾಧ್ಯವಾದ ಮಟ್ಟಿಗೆ ನೋಡೋಕ್ಕೆ ಹೋದಾಗ ಸೋಮವಾರ ಒಂದು 3 ಸೋಮವಾರ ಆಗಲಿ ಪುಟ್ಟ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ದಾನ ಮಾಡಿ, ತುಂಬಾ ಒಳ್ಳೆಯದಾಗತ್ತೆ. ಓಂ ದುರ್ಗಾಯೈ ನಮಃ ಸ್ತೋತ್ರ ಹೇಳ್ಕೊಳ್ಳಿ. ಈ ವರ್ಷ ಬಹಳಷ್ಟು ಶುಭ ಫಲಗಳು ಕೂಡ ಸಿಗುತ್ತೆ. ಇನ್ನು ಮುಂದಿನ ರಾಶಿ ಕುಂಭರಾಶಿಯವರಿಗೆ 2026ರ ಪರಾಭವನಾಮ ಸಂವತ್ಸರದ ಯುಗಾದಿಯ ಫಲಾಫಲಗಳನ್ನು ನೋಡಕ್ಕೆ ಹೋದಾಗ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರಾ ನಕ್ಷತ್ರ ಈ ಒಂದು ರಾಶಿಗೆ ಒಳಪಡುತ್ತೆ. ಹಾಗೆ ಕುಂಭರಾಶಿಯವರಿಗೆ ಗುರು 5ರಿಂದ 6ಕ್ಕೆ ಬರ್ತಾನೆ, ಶನಿ 2ನೇ ಮನೆಯಲ್ಲಿಯೇ ಇರ್ತಾನೆ ವರ್ಷ ಪೂರ್ತಿ. ಹಾಗೆ ರಾಹು ಗ್ರಹ ಬಂದಾಗ 1ರಿಂದ 12 ವ್ಯಯಸ್ಥಾನಕ್ಕೆ ಬರುತ್ತೆ. ಹಾಗೆ ಕೇತು ಗ್ರಹ 7ರಿಂದ 6ಕ್ಕೆ ಬರುತ್ತೆ. ಇದೆಲ್ಲವನ್ನು ಗಮನಿಸಿ ನೋಡಕ್ಕೆ ಹೋದಾಗ ನಮಗೆಲ್ರಿಗೂ ಗೊತ್ತಿಗಾಗಲೇ ಕಟ್ಟ ಕಡೆಯ ಸಾಡೆಯ ಸಾತಿಯ ಕಟ್ಟ ಕಡೆಯ ಭಾಗ ಕೂಡ ಆಗಿರುತ್ತೆ. ಆದರೆ ಕುಂಭರಾಶಿ
ರಾಶಿಯವರಿಗೆ 2026ರ ಫಲಾಫಲಗಳಲ್ಲಿ ಆದಾಯ 6 ಇರುತ್ತೆ, ವ್ಯಯ 4 ಇರುತ್ತೆ. ಹಾಗೆ ಈ ರಾಶಿಯವರಿಗೆ ಆರೋಗ್ಯ 8 ಇರುತ್ತೆ, ಹಾಗೆ ಅನಾರೋಗ್ಯ 3 ಇರುತ್ತೆ. ಸುಖ ದುಃಖಗಳಕ್ಕೆ ನೋಡಕ್ಕೆ ಹೋದಾಗ 7 ಸುಖ 3 ದುಃಖ ಇರುತ್ತೆ. ಎಲ್ಲವನ್ನು ಗಮನಿಸಿ ನೋಡಕ್ಕೆ ಹೋದಾಗ ಈ ವರ್ಷ 2026ರ ಪರಾಭವನಾಮ ಸಂವತ್ಸರ ಕುಂಭರಾಶಿಯವರಿಗೆ ಉತ್ಸಾಹದ ವರ್ಷ, ಚೈತನ್ಯದ ವರ್ಷ, ಅಭಿವೃದ್ಧಿಯ ವರ್ಷ. ಯಾಕೆ ಅಂತ ಹೇಳಿದ್ರೆ ಈ ರಾಶಿಯವರಿಗೆ ಈಗ 7.5 ಕಡೆಯ ಭಾಗ ಇದ್ದರೂ ಕೂಡ ಸಾಂಸಾರಿಕ ಒಂದು ದುಃಖಗಳು ಎಲ್ಲೋ ಒಂದು ಕಡೆ ಹೊರಟೋಗುತ್ತೆ. ಸಂಸಾರದಲ್ಲಿ ಪ್ರಗತಿ ಇರುತ್ತೆ, ಅಣ್ಣ ತಮ್ಮಂದಿರ ಸಪೋರ್ಟ್ ಇರುತ್ತೆ, ಸಂಸಾರದ ಒಂದು ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಗುರು ಅನುಗ್ರಹ ಕೂಡ ಚೆನ್ನಾಗಿರುತ್ತೆ, ಬಾಂಧವ್ಯಗಳು ಚೆನ್ನಾಗಿರುತ್ತೆ, ಸಮಾಜ ಸೇವಾ ಕಾರ್ಯಗಳು ನಿರತರಾಗ್ತೀರಾ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು. ಹಾಗೆ ಈ ಒಂದು ಕುಂಭರಾಶಿಯವರಿಗೆ ಹೊಸ ಉದ್ಯೋಗದ ಒಂದು ಅನುಭವ ಆಗ್ತಕ್ಕಂಥದ್ದು. ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಇರ್ಬೋದು, ಅಥವಾ ಸಾಫ್ಟ್ವೇರ್ ಇರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಈ ವಿದ್ಯುತ್ ಇಲಾಖೆ ಇರ್ಬೋದು, ಅಥವಾ ನೀರಾವರಿ ಇಲಾಖೆ. ಈ ರೀತಿ ನಿಮಗೆ ಅನುಭವ ಆಗ್ತಕ್ಕಂಥದ್ದು ಹೊಸ ಇಲಾಖೆಯ ಅನುಭವ. ನೀವು ಈ ಇಲಾಖೆಯಿಂದ ಆ ಇಲಾಖೆಗೆ ಹೋಗ್ತೀರಾ. ರಾಜಕೀಯ ವ್ಯಕ್ತಿಗಳಿಗೆ ಒಂದಷ್ಟು ಸಂಕಟಗಳು ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಒಂದಷ್ಟು ದುರಾಸೆ ಬೇಡ ಅಂತ ಹೇಳುತ್ತೆ, ಸಾಲಬಾಧೆ ತೀರಿಸ್ಕೊಳ್ತೀರಾ. ಹಾಗೆ ಅಣ್ಣ ತಮ್ಮಂದಿರ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ, ರೈತರಿಗೆ ತುಂಬ ಒಳ್ಳೆಯದಾಗತ್ತೆ, ಗುತ್ತಿಗೆದಾರರಿಗೆ ಒಳ್ಳೆಯದಾಗತ್ತೆ, ವ್ಯಾಪಾರಸ್ಥರಿಗೆ ವ್ಯಾಪಾರದ ವಿಚಾರಗಳಲ್ಲಿ ಭಾಳಷ್ಟು ಲಾಭ ಇರತಕ್ಕಂಥ ವರ್ಷ ಈ ಒಂದು ಕುಂಭರಾಶಿಯವರಿಗಿರುತ್ತೆ. ವಿವಾಹ ಯೋಗ ತುಂಬ ಚೆನ್ನಾಗಿರುತ್ತೆ. ಲವ್ ಮ್ಯಾಟರ್ಸ್ ಅಂದರೆ ಪ್ರೇಮ ವ್ಯವಹಾರಗಳಿಗೆ ಈ ವರ್ಷ ಅಷ್ಟು ಚೆನ್ನಾಗಿ ಇರೋದಿಲ್ಲ. ಸಣ್ಣ ಪ್ರಮಾಣದ ಒಂದಷ್ಟು ಆರ್ಥಿಕ ಆತಂಕ ಎದುರಾಗ್ತಕ್ಕಂಥ ಸಾಧ್ಯತೆ ಈ ವರ್ಷದ ನಿಮಗೆ ಆಗಸ್ಟ್ ಸೆಪ್ಟೆಂಬರಲ್ಲೂ ಕೂಡ ಇರುತ್ತೆ. ಹಾಗೆ ಈ ರಾಶಿಯವರಿಗೆ ಲೋನ್ ಮಂಜೂರಿ ಆಗ್ತಕ್ಕಂಥದ್ದು, ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋದು, ರಾಜಕೀಯವಾಗಿ ಪ್ರಗತಿ ಇರ್ತಕ್ಕಂಥದ್ದು, ತಂದೆ ತಾಯಿಗಳ ಅಗಲಿಕೆ ಅಥವಾ ಅವರ ಅನಾರೋಗ್ಯದ ಚಿಂತೆ ಕಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಈ ಒಂದು ಕುಂಭರಾಶಿಯ ಮಹಿಳೆಯರಿಗೆ ಉದ್ಯೋಗದಲ್ಲಿ ಬಡ್ತಿ ಅಥವಾ ಪ್ಯಾಕೇಜ್ ಚೇಂಜ್ ಆಗೋದು, ಈ ರಾಶಿಯವರಿಗೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ, ಗುತ್ತಿಗೆದಾರರಿಗೆ ಒಳ್ಳೆಯದಾಗುತ್ತೆ, ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ, ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥದ್ದು. ಯಾವುದೋ ಒಂದು 3-4 ವರ್ಷದಿಂದ ದೊಡ್ಡ ಕಂಟಕದಲ್ಲಿ ಸಿಕ್ಕಾಕೊಂಡಿದ್ದೀರಾ. ಇನ್ನು ನೇರವಾಗಿ ಹೇಳಬೇಕು ಅಂದರೆ ಯಾರೋ ಜೈಲು ವಾಸ ಆಗಿರ್ತಕ್ಕಂಥವ್ರಿಗೂ ಸಹ ಈ ಒಂದು ಕುಂಭ ರಾಶಿಯವರಿಗೆ ಈ ವರ್ಷದಲ್ಲಿ ಸ್ವಲ್ಪ ಸಡಿಲಿಕೆ, ಒಂದಷ್ಟು ಅನುಕೂಲ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಒಂದು ದೊಡ್ಡ ಕಷ್ಟದಿಂದ ಪಾರ ಆಗ್ತಕ್ಕಂಥ ಯೋಗ ಜುಲೈ ಆಗಸ್ಟಿಂದ ಆಚೆ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ನಂಬಿಕೆ ದ್ರೋಹ ಅಂದರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ನಂಬಿಕೆ ದ್ರೋಹ ಕೂಡ ಮಾಡ್ಬೋದು. ಮಡದಿಯ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ. ಹೆಣ್ಣು ಮಕ್ಕಳಿಂದ ಮನೆಯಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವೃತ್ತಿಯಲ್ಲಿ ಚೆನ್ನಾಗಿರುತ್ತೆ, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಭಾಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಬಹುಮಟ್ಟಿಗೆ ಈ ಒಂದು ಕುಂಭರಾಶಿಯ ಕ್ರೀಡಾಪಟುಗಳಿಗೆ, ಕ್ರೀಡಾ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ದೇಶದ ಮಟ್ಟಿಗೆ ತಾವು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥ ಯೋಗ ಸಹ ಕುಂಭರಾಶಿಯವರಿಗಿರುತ್ತೆ. ಈ ರಾಶಿಯವರಿಗೆ ಈ ವರ್ಷದಲ್ಲಿ 70% ಅಷ್ಟು ಶುಭ ಫಲಗಳಿರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ಒಂದು ರಾಶಿಯವರಿಗೆ ಬುಧವಾರ ಮತ್ತು ಶುಕ್ರವಾರ ಅದೃಷ್ಟದ ಒಂದು ದಿನಗಳು. ವರ್ಷ ಪೂರ್ತಿ ಈ ವಾರಗಳು ಬಹಳಷ್ಟು ಶುಭ ಕೊಡುತ್ತೆ. 70% ಶುಭ ಫಲಗಳು ಕೂಡ ಇರುತ್ತೆ. ಹಾಗೆ ಕುಂಭ ರಾಶಿಯವರಿಗೆ ಈ ವರ್ಷದಲ್ಲಿ ಸಾಧ್ಯವಾದಷ್ಟು ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಹಾಗೆ ಬೂದು ಬಣ್ಣ, ಸ್ವಲ್ಪ ಲೈಟ್ ಕಲರ್ಸನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ. ಇನ್ನು ಕುಂಭರಾಶಿಯವರಿಗೆ ಈ ವರ್ಷದಲ್ಲಿ ಸ್ವಲ್ಪ ಅಶ್ವತ್ಥ ವೃಕ್ಷ ದರ್ಶನ, ಅಶ್ವತ್ಥ ಕಟ್ಟೆಯ ದರ್ಶನ, ನಾಗರ ದರ್ಶನ, ನವನಾಗ ಸ್ತೋತ್ರ, ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧಾರ್ತ್ರ ರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥ. ಇದು ನವನಾಗ ಸ್ತೋತ್ರ. ಸಾಧ್ಯವಾದಷ್ಟು ಮಟ್ಟಿಗೆ ಚೌತಿ ಬಂದಾಗ, ಅದು ಕೃಷ್ಣ ಪಕ್ಷದ ಚೌತಿ ಇರ್ಬೋದು, ಶುಕ್ಲ ಪಕ್ಷದ ಚೌತಿ ಇರ್ಬೋದು, ಈ ಒಂದು ಮಂಗಳವಾರ ಬಂದಾಗ ಸ್ವಲ್ಪ ನಾಗರ ಕಲ್ಲಿಗೆ ಹಾಲನ್ನೆರೆಯೋದು ಅಥವಾ ನಾಗನ ದರ್ಶನ ಮಾಡ್ಕೊಳ್ಳೋದು, ನವನಾಗ ಸ್ತೋತ್ರ ಹೇಳ್ಕೊಳ್ಳೋದು. ಪ್ರತಿನಿತ್ಯ ನಿಮಗಿವೆಲ್ಲ ಕಷ್ಟ ಅಂದರೆ ಓಂ ಅನಂತಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಈ ವರ್ಷದಲ್ಲಿ ಕುಂಭರಾಶಿಯವರು ಸ್ವಲ್ಪ ಅನ್ನದಾನವನ್ನು ಹೆಚ್ಚಾಗಿ ಮಾಡಬೇಕು. ಈ ವರ್ಷದಲ್ಲಿ ಏನು ನಿಮ್ಮ ಕೈಲಾಗುತ್ತೆ, ಒಂದು ಹೋಟ್ಲಿಗೆ ಹೋಗ್ತೀರಾ, ಒಂದು ಫ್ರೆಂಡ್ಸ್ ಇರ್ತಾರೆ, ಅಥವಾ ಯಾರಿಗೋ ಒಂದು, ಅದು ಕೂಡ ಅನ್ನದಾನನೇ. ಅನ್ನದಾನವನ್ನು ನೀವು ಮಾಡೋದ್ರಿಂದ ಈ ವರ್ಷದಲ್ಲಿ ಹೆಚ್ಚು ಶುಭ ಫಲಗಳು ಕೂಡ ಸಿಗುತ್ತೆ. ಓಂ ಅನಂತಾಯ ನಮಃ ಹೇಳ್ಕೊಳ್ಳಿ, ನಾಗನ ಸ್ತೋತ್ರ ಹೇಳ್ಕೊಳ್ಳಿ, ನಾಗರ ಕಲ್ಲಿನ ದರ್ಶನ ಮಾಡ್ಕೊಳ್ಳೋದು. ಸಾಧ್ಯವಾದರೆ ಒಂದು ವಿಶೇಷವಾಗಿ ನಾಗರ
ಒಂದು ದೇವಸ್ಥಾನದಲ್ಲಿ ಅಭಿಷೇಕ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗುತ್ತೆ. ಏನಾದರೂ ನಿಮಗೆ ಅನುಕೂಲ ಇದ್ದರೆ ಸಡೆ ಸಾತಿಯ ಕಡೆಯ ಭಾಗ ಇದೆ, ಒಂದು ಸರಿ ಕಾಳಹಸ್ತಿ ದರ್ಶನ ಇರ್ಬೋದು, ಕುಕ್ಕೆ ದರ್ಶನ ಇರ್ಬೋದು, ಘಾಟಿಯ ದರ್ಶನ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗ್ತಕ್ಕಂಥ ವರ್ಷ ಸಹ ಈ ವರ್ಷ ಕುಂಭರಾಶಿಯವರಿಗಾಗಿರುತ್ತೆ. ಇನ್ನು ಕಟ್ಟ ಕಡೆಯ ರಾಶಿಯಾಗಿರ್ತಕ್ಕಂಥ ಮೀನರಾಶಿಯವರಿಗೆ ಇದು ಸಾಡೆ ಸಾತಿಯ ಗರ್ಭ ಭಾಗ ನಡೀತಾ ಇದೆ. ಮೀನರಾಶಿಯವರಿಗೆ 2026 ಪರಾಭವನಾಮ ಸಂವತ್ಸರದ ಯುಗಾದಿಯ ಫಲಾಫಲಗಳನ್ನು ನೋಡೋಕ್ಕೆ ಹೋದಾಗ ಪೂರ್ವಭಾದ್ರಾ ನಕ್ಷತ್ರ, ಉತ್ತರಾಭಾದ್ರಾ ನಕ್ಷತ್ರ, ರೇವತಿ ನಕ್ಷತ್ರದವರು ಈ ರಾಶಿಗೆ ಒಳಪಡ್ತಕ್ಕಂಥದ್ದು ಆಗಿರುತ್ತೆ. ಗುರು 4ರಿಂದ 5ಕ್ಕೆ ಬರ್ತಾನೆ, ಶನಿ 1ರಲ್ಲಿ, ಇನ್ನು ರಾಹು ಗ್ರಹ 12ರಿಂದ 11ರಲ್ಲಿ, ಕೇತು ಗ್ರಹ 6ರಿಂದ 5ರಲ್ಲಿ. ಗರ್ಭ ಸಾಡೆ ಸಾತಿ ನಡೀತಾ ಇದೆ. ಏನೂ ಆತಂಕ ಪಡಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ರಾಶಿಯಲ್ಲಿಯೇ ಶನಿ ಭಗವಾನರು ಕುಳಿತಿರೋದ್ರಿಂದ ಇಲ್ಲಿ ಒಂದೇ ಒಂದು ಟೆಕ್ನಿಕ್ ಟ್ರಿಕ್ ಏನು ಅಂದರೆ ಸ್ವಲ್ಪ ನ್ಯಾಯ ನೀತಿ ಧರ್ಮ. ಬೇಕಾಗಿನೂ ಸುಳ್ಳು ಹೇಳಬೇಡಿ, ಬೇಕಾಗಿನೂ ಆತಂಕ ಪಡಬೇಡಿ. ಭಗವಾನರನ್ನ ಗಟ್ಟಿಯಾಗಿ ನಿಮ್ಮನೇಲೇ ಭಗವಂತ ಇದ್ದಾನೆ, ನಿಮ್ಗೆ ಆ ಭಗವಂತನೇ ಕಷ್ಟ ಕೊಡ್ತಾ ಇದ್ದಾನೆ ಅಲ್ವಾ. ಹಾಗಾಗಿ ಶನಿಯವರನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರೆ ಏನು ತೊಂದರೆ ಇರೋದಿಲ್ಲ. ಇನ್ನು ಮೀನರಾಶಿಯವರಿಗೆ ಈ ಪರಾಭವನಾಮ ಸಂವತ್ಸರದ ವರ್ಷದ ಫಲಾಫಲಗಳು ನೋಡೋಕೆ ಹೋದಾಗ ಆದಾಯ 14 ಇರುತ್ತೆ, ವ್ಯಯ 7 ಇರುತ್ತೆ, ಆರೋಗ್ಯ 6-2 ಇರುತ್ತೆ, ಸುಖ ದುಃಖಗಳು 9-3 ಇರುತ್ತೆ. ನೀವು ಏನು ಆತಂಕ ಪಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಈ ವರ್ಷದಲ್ಲಿ ರಾಜ ಬೇರೆ ಗುರು ಆಗಿರ್ತಾನೆ. ಗುರು ಮತ್ತು ಶನಿ ಹೇಗೆ ಅಂತ ಹೇಳಿದ್ರೆ ಒಂದು ಅನ್ಯೋನ್ಯತೆಯಿಂದ ಹೋಗಿರುತ್ತೆ, ಧರ್ಮಕಾರಕ ಕರ್ಮಕಾರಕ. ಹಾಗಾಗಿ ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಮೋಸ ಮಾಡೋ ಜನ ಜಾಸ್ತಿ. ಬೇಗ ಬೆರಗಾಗಕ್ಕೆ ಹೋಗಬೇಡಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾದರೂ ಕೂಡ ಏನು ತೊಂದರೆ ಇಲ್ಲ. ಆದರೆ ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥದ್ದು, ಮಾನಸಿಕವಾಗಿ ತೊಂದರೆಗಳು ಈಡೇರ್ತಕ್ಕಂಥದ್ದು, ಒಂದು ಧೈರ್ಯ ಸಿಗ್ತಕ್ಕಂಥದ್ದು, ಸಕಾಲಕ್ಕೆ ಯಾರೋ ಸಹಾಯ ಮಾಡ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ಉದ್ಯೋಗದಲ್ಲಿ ಶುಭ ಆಗುತ್ತೆ. ಆದರೆ ಮಕ್ಕಳ ಬಗ್ಗೆ ಚಿಂತೆ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿವಾಹ ಯೋಗ ಚೆನ್ನಾಗಿದೆ, ಕೆಲವರಿಗೆ ಸಂತಾನ ಆಗುತ್ತೆ, ಕೆಲವ್ರಿಗೆ ಉದ್ಯೋಗ ಮಾರ್ಪಾಡಾಗುತ್ತೆ. ಅಪವಾದಗಳಂತೂ ಬಂದೇ ಬರುತ್ತೆ. ಹಾಗಾಗಿ ಜಾಗ್ರತೆಯಾಗಿರಿ, ಇದೇ ಇಂಪಾರ್ಟೆಂಟು. ಅಪವಾದಗಳು ಬರುತ್ತೆ. ಶನಿ ಒಂದು ಸರಿ ಚೆಕ್ ಮಾಡ್ತಾನೆ, ನೋಡೋಣ ಇವ್ರಿಗೆ ಎಷ್ಟು ಅಪವಾದ ಬಂದರೆ ಎಷ್ಟು ಕುಗ್ಗುತ್ತಾರೋ ನೋಡೋಣ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಅಪವಾದಗಳಿಗೆ ಹುಷಾರಾಗಿರಬೇಕು. ತಕ್ಷಣ ನಿಮಗೆ ಆ ಸ್ಥಾನ ಸಿಕ್ಕಲಿಲ್ಲ, ಈ ಸ್ಥಾನ ಸಿಕ್ಕಲಿಲ್ಲ ಅಂತ ದುರಾಸೆ ಬೇಡ. ಆಟೋಮೆಟಿಕ್ಕಾಗಿ ಆಗೋ ಕಾಲಕ್ಕೆ ಎಲ್ಲವೂ ಕೂಡ ಆಗುತ್ತೆ. ಹಾಗೆ ಈ ರಾಶಿಯವರಿಗೆ ಪಾಲುದಾರಿಕೆಯಿಂದ ಒಳ್ಳೆಯದಾಗ್ತಕ್ಕಂಥದ್ದು, ಹಳೆಯ ಬಾಕಿ ವಸೂಲಿ ಆಗ್ತಕ್ಕಂಥದ್ದು, ಪ್ರಯಾಣಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಭೂ ಸಂಬಂಧಿ ವ್ಯವಹಾರಗಳಲ್ಲಿ ಮೋಸ ಹೋಗ್ತಕ್ಕಂಥದ್ದು. ಹಾಗೆ ಮೀನರಾಶಿಯವರಿಗೆ ಸ್ನೇಹಿತರ ಒಂದು ಅಗಲಿಕೆ ಇರ್ಬೋದು, ಸ್ನೇಹಿತರ ಜೊತೆ ಮಾಡಿದಂಥ ವ್ಯವಹಾರಗಳಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಷೇರು ಮಾರ್ಕೆಟ್ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಹಾಗೆ ಈ ರಾಶಿಯವರಿಗೆ ಸರ್ಕಾರಿ ನೌಕರಿಗೋಸ್ಕರ ದುರಾಸೆಗೆ ಯಾರಿಗೋ ದುಡ್ಡು ಕೊಟ್ಟು ಅದನ್ನು ಹಾಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆ ಪಾಲುದಾರಿಕೆ ವಿಚಾರದಲ್ಲೂ ಕೂಡ ಜಾಗೃತಿಯಾಗಿರಿ. ಗುತ್ತಿಗೆದಾರರಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ, ಮೀನರಾಶಿಯವರಿಗೆ ತಮ್ಮ ಪ್ರತಿಭೆಗೆ ತಕ್ಕ ಫಲ ಸಿಗ್ತಕ್ಕಂಥದ್ದು, ಪ್ರಯತ್ನಕ್ಕೆ ಫಲ ಸಿಗ್ತಕ್ಕಂಥದ್ದು, ಮನೆ ತಗೊಳ್ತಕ್ಕಂಥ ಯೋಗ, ಫ್ಲ್ಯಾಟ್ ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕೆಲವರಿಗೆ ಸ್ಥಾನ ಪಲ್ಲಟ ಕೂಡ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ಕಾನೂನು ವಿಷಯಗಳಲ್ಲಿ ಸ್ವಲ್ಪ ಗಟ್ಟಿಯಾಗಿರಿ. ನೀವೆಲ್ಲೋ ಒಂದು ಕಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕೆ ಹೋದಾಗ ಕಾನೂನು ವಿಷಯಗಳಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ರಾಶಿಯವರಿಗೆ ವಿದೇಶ ಪ್ರಯಾಣದ ಯೋಗ ಕೂಡ ಈ ವರ್ಷದಲ್ಲಿರ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಒಳ್ಳೆಯದಾಗ್ತಕ್ಕಂಥ ಯೋಗ, ಕಬ್ಬಿಣ ವ್ಯಾಪಾರಿಗಳಿಗೆ, ರಿಯಲ್ ಎಸ್ಟೇಟ್ ಅವರಿಗೆ ಬಹಳಷ್ಟು ಶುಭ ಆಗುತ್ತೆ. ದೇವತಾ ಕಾರ್ಯಗಳು, ದೇವಾಲಯ ನಿರ್ವಹಣೆ ಇರ್ಬೋದು, ಧರ್ಮ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಈ ವರ್ಷದಲ್ಲಿ ಸ್ವಲ್ಪ ಹಿನ್ನಡೆ ಆಗತ್ತೆ. ಶನಿ ಭಗವಾನರು ಅಲ್ಲೇ ಇರೋದ್ರಿಂದ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಸ್ವಲ್ಪ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಳೋಕೆ ಹೋಗ್ಬೇಡಿ, ದೈವಾನುಗ್ರಹಕ್ಕಾಗಿ ಪ್ರಯತ್ನ ಪಡಿ. ಹಾಗೆ ಈ ರಾಶಿಯವರು ಸಾಧ್ಯವಾದಷ್ಟು ಮಾತಿನಲ್ಲಿ ಜಾಗೃತಿಯಾಗಿರಿ. ಅವಸರದ ಮಾತುಗಳು ಬೇಡ, ಆತರದ ಮಾತುಗಳು ಬೇಡ. ಭಯದ ವಾತಾವರಣ ಸ್ವಲ್ಪ ಸೃಷ್ಟಿಯಾದರೂ ಕೂಡ ಏನೂ ತೊಂದರೆ ಇಲ್ಲ. ರೈತರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ, ರೈತರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಮಹಿಳಾ ರಾಜಕಾರಣಿಗಳಿಗೆ ಸ್ಥಾನ ಸಿಗ್ತಕ್ಕಂಥದ್ದು, ಎಷ್ಟೋ ಸರಿ ಸಾಡೆ ಸಾತಿ ಪ್ರಥಮ ಭಾಗ, ದ್ವಿತೀಯ ಭಾಗ, ತೃತೀಯ ಭಾಗದಲ್ಲಿ ಅಧಿಕಾರ ಸಿಗುತ್ತೆ. ದೊಡ್ಡ ಸ್ಥಾನವನ್ನು ಕೂಡ ಅಲಂಕರಿಸ್ತೀರ. ಅದು ದಶಾಭುಕ್ತಿಗಳ ಮೇಲೆ ಅವಲಂಬನೆ ಕೂಡ ಆಗಿರುತ್ತೆ. ಸಣ್ಣ ಪುಟ್ಟ ಮುಖದ ಮೇಲೆ ಸಣ್ಣ ಪುಟ್ಟ ಗಾಯಗಳು ಅಥವಾ ಮುಖ ಒಂದು ಎಲ್ಲೋ ಒಂದು ಕಡೆ ಒಂದಷ್ಟು ಮುಖ ಒಂಚೂರು ವಿಕಾರತೆಯನ್ನು ಕೂಡ ಪಡೀತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದಾಗಿರುತ್ತೆ. ಆದರೆ ಈ ರಾಶಿಯವರು ಸಾಧ್ಯವಾದಷ್ಟು ರಾತ್ರಿಯ ಹೊತ್ತು ಪ್ರಯಾಣದ ಅಷ್ಟು ಶುಭ ಕೂಡ ಅಲ್ಲ. ಇನ್ನು ಕಟ್ಟಡ ನಿರ್ಮಾಣ ವಿಚಾರದಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಹಾಗೆ ಈ ರಾಶಿಯವರಿಗೆ ಸಿವಿಲ್ ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಆಯುರ್ವೇದ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಬಹಳಷ್ಟು ಶುಭ ಇರತಕ್ಕಂಥದ್ದು. ಪ್ರೇಮ ವ್ಯವಹಾರಗಳಿಗೆ ಒಂಚೂರು ಮನ್ನಣೆ ಸಿಗುತ್ತೆ. ಗಲಾಟೆಯಿಂದ ಶುರುವಾದರೂ ಕೂಡ ಅದು ಅಂತ್ಯಕಾಲದಲ್ಲಿ ಶುಭ ಆಗುತ್ತೆ. ಹಾಗೆ ಡಾಕ್ಟರ್ಸ್ಗೆ ಒಳ್ಳೆಯದಾಗುತ್ತೆ.
ಇಂಜಿನಿಯರ್ಸ್ಗೆ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಾಹನಗಳಿಟ್ಕೊಂಡಿರೋರು ಭಾಳಷ್ಟು ಜಾಗೃತಿಯಾಗಿರಬೇಕು. ವರ್ಷದ ಮಧ್ಯಭಾಗದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ. ಈ ವರ್ಷದಲ್ಲಿ ಈ ಒಂದು ಮೀನರಾಶಿಯವರಿಗೆ ಅದು 65% ಅಷ್ಟು ಶುಭ ಫಲಗಳು ಕೂಡ ಇರುತ್ತೆ. ಕಪ್ಪು ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಮತ್ತು 7 ಆಗಿರುತ್ತೆ. ಹಾಗೆ ಈ ಒಂದು ಮೀನರಾಶಿಯವರು ಸಾಧ್ಯವಾದಷ್ಟು ಮಟ್ಟಿಗೆ ದೈವಾನುಗ್ರಹಕ್ಕಾಗಿ ದೇವಿಯ ಮೊರೆ ಹೋಗ್ತಕ್ಕಂಥದ್ದೇ ಭಾಳಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ದೇವಿಯ ಕ್ಷೇತ್ರದಲ್ಲಿ ಸ್ವಲ್ಪ ಹೊತ್ತು ಕುಳಿತು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ, ಹಾಗೆ ಸಾಧ್ಯವಾದಷ್ಟು ಈ ಶನಿಯ ಕಾಟ ತಪ್ಪಿಸ್ಕೋಬೇಕು ಅಥವಾ ಶನಿಯ ಅನುಗ್ರಹ ಕಡಿಮೆ ಆಗಬೇಕು ಅಂತಕ್ಕಂತಹ ಭಾವನೆ. ಆದರೆ ಗುರುವಿನ ಸ್ಥಾನ ತುಂಬ ಚೆನ್ನಾಗಿದೆ. ಶ್ರೀರಾಮ ಸ್ತೋತ್ರವನ್ನು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಈ ಮಂತ್ರ ಹೇಳ್ಕೊಳ್ಳಿ. ಕೈಲಾದರೆ ನಾವು ಯಾವಾಗಲೂ ಹೇಳ್ತೀವಿ ರಾಮನಾಮ ಬರೀರಿ, ರಾಮನಾಮ ಬರೀರಿ. ಯಾವಾಗ ಬರೀರಿ? ಇಂತಹ ಸಮಯದಲ್ಲಿ ಬರೀರಿ. ನೀವು ಒಂದು ಪುಸ್ತಕ ತಗೊಂಡು ಶ್ರೀರಾಮ 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 ಅಂತಕ್ಕಂಥ ರಾಮಕೋಟಿಯನ್ನು ಬರೆದ್ರೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ನಾಯಿಗಳಿಗೆ, ಪ್ರಾಣಿಗಳಿಗೆ ಆಹಾರ ಕೊಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಸಾಧ್ಯವಾದರೆ ವಾರಕ್ಕೆ ಒಮ್ಮೆ ಆದರೂ ಗೋವಿನ ದರ್ಶನ ಮಾಡ್ಕೊಳ್ಳಿ. ಶ್ರೀರಾಮ ಮಂತ್ರ ಹೇಳ್ಕೊಳ್ಳೋದ್ರಿಂದ, ಹಾಗೆ ಈ ಗೋವಿಗಳಿಗೆ ಗೋವನ್ನು ರಕ್ಷಣೆ ಮಾಡೋದ್ರಿಂದ, ಗೋವುಗಳಿಗೆ ಹುಲ್ಲು ಅಥವಾ ಗೋವುಗಳಿಗೆ ಏನಾದರೂ ಆಹಾರವನ್ನು ಕೊಡೋದ್ರಿಂದ ಸಾಕಷ್ಟು ಶುಭ ಕೂಡ ಆಗ್ತಕ್ಕಂಥದ್ದು. ಹಾಗೆ ಈ ರಾಶಿಯವರು ಸಾಧ್ಯವಾದಷ್ಟು ಕಪ್ಪು ಮತ್ತು ನೀಲಿಯ ಬಣ್ಣ ಉಪಯೋಗಿಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಶ್ರೀರಾಮ ಸ್ತೋತ್ರವನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದಾಗತ್ತೆ. ಈ ರಾಶಿಯವರು ಮೀನರಾಶಿಯವರು ಶುಕ್ರವಾರ ಯಾರಾದರೂ ಒಳ್ಳೆಯ ವಯಸ್ಸಿಗೆ 50-60 ವರ್ಷ ಆಗಿರ್ತಕ್ಕಂಥ ಗಂಡ ಹೆಂಡತಿ ಅಂತಹವರ ಕಾಲ್ಮುಟ್ಟಿ ನಮಸ್ಕಾರ ಮಾಡಿಕೊಂಡಾಗ ಈ ಅಂದರೆ ವಯೋವೃದ್ಧರ ದರ್ಶನಂ ನಮಗೆ ಶನಿಯ ಕಾಟ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾ, ಸಾಧ್ಯವಾದಷ್ಟು ಶನಿವಾರ ಹನುಮ ಅಥವಾ ರಾಮ ಶನಿ ಭಗವಾನರ ದರ್ಶನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು 2026ರ ಪರಾಭವ ನಾಮ ಸಂವತ್ಸರದ ಯುಗಾದಿಯ 12 ರಾಶಿಗಳ ಫಲಾಫಲ. ಮೀನರಾಶಿಯ ಫಲಾಫಲ ಕೂಡ ಹೌದು. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.